ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಬಹುತೇಕವಾಗಿ ಕರಾವಳಿ ಜಿಲ್ಲೆಗಳು ಸತತವಾಗಿ ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇವೆ. ಅದರೊಂದಿಗೆ ಯಾವುದೇ ಯೋಜನೆಗಳನ್ನು ಸುಲಭವಾಗಿ ಜನರ ಮೇಲೆ ಹೇರುವಂತಹ ಒಂದು ಪ್ರದೇಶವಾಗಿ ಇದು ಗುರುತಿಸಿಕೊಂಡಿದೆ. ಒಂದು ಇಲ್ಲಿಯ ಜನರ ಮನಸ್ಥಿತಿಯ ಪರವಾಗಿ ಮತ್ತು ಕೆಲವೊಂದು ಒಳ ರಾಜಕೀಯಗಳ ಪರಿಣಾಮವಾಗಿ. ಈ ಹಿನ್ನೆಲೆಯಲ್ಲಿ ನಾವು ಚಿಂತಿಸುವುದಾದರೆ ಪ್ರಸಕ್ತವಾಗಿ ಜನರನ್ನು ಕಂಗೊಳಿಸುತ್ತಿರುವಂಥ ಯೋಜನೆ ಅದು ಇನ್ನ ಗ್ರಾಮದಲ್ಲಿ ಹೈ ಟೆನ್ಷನ್ ಎಲೆಕ್ಟ್ರಿಕ್ ಟವರ್ ಮತ್ತು ಹೈ ವೋಲ್ಟೇಜ್ ಪವರ್ ಲೈನ್ನ ಒಂದು ಸ್ಥಾಪನೆಯ ಹಿನ್ನೆಲೆ. ಈಗಾಗಲೇ ಇನ್ನ ಗ್ರಾಮ ಬಹುತೇಕವಾಗಿ ಸರ್ಕಾರಿ ಯೋಜನೆಗಳಿಂದ ಒಂದಷ್ಟು ಸಂತ್ರಸ್ತವಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಒಂದು ಟವರ್ನ ಸ್ಥಾಪನೆ, ಆ ನಂತರದ ದಿನಗಳಲ್ಲಿ ಕ್ರೂಡ್ ಆಯಿಲ್ ಘಟಕಕ್ಕೆ ಭೂಸ್ವಾಧೀನ, ನಂತರ ಇದು ಮೂರನೇ ಯೋಜನೆಯಾಗಿ ಇನ್ನ ನಾಗರಿಕರಿಗೆ ಮರ್ಮಾಘಾತವನ್ನೇ ನೀಡಿದೆ. ನೇರವಾಗಿ ನಾವು ಓಪನ್ ಆಗಿ ಹೇಳೋದಾದರೆ ಯೋಜನೆಗಳು ಬೇಕು, ವಿದ್ಯುತ್ ಶಕ್ತಿ ಬೇಕು ಮತ್ತು ನಮ್ಮ ಸಕಲ ಅವಶ್ಯಕತೆಗಳಿಗೆ ಅಭಿವೃದ್ಧಿಯ ನೆಪದಲ್ಲಿ ಹಲವಾರು ವ್ಯವಸ್ಥೆಗಳು ಬೇಕು. ಈ ಹಿನ್ನೆಲೆಯಲ್ಲಿ ಜನರು ಹೇಳ್ತಾರೆ ಇದರಲ್ಲೇನು ಮಹಾ ಅನ್ನುವಂಥ ಒಂದು ಧೋರಣೆಗೆ ಜನರು ಕೂಡ ಬಂದು ಬಿಟ್ಟಿದ್ದಾರೆ. ಇದೇನು ಪವರ್ ಗ್ರಿಡ್ ಸ್ಥಾಪನೆ ಆಗ್ತದೆ, ಈ ಪವರ್ ಲೈನ್ ಸ್ಥಾಪನೆ ಆಗ್ತದೆ, ಟ್ರಾನ್ಸ್ಮಿಷನ್ ಲೈನ್ ಆಗುತ್ತೆ ಅನ್ನುವಂಥ ಇದು ನಿಜ ಅದಾನಿ ಕಂಪನಿಯಲ್ಲಿರುವುದರಿಂದ ಬಹುತೇಕವಾಗಿ ಜನರು ಅಂಥ ಒಂದು ಸಾಮಾನ್ಯ ಅಭಿಪ್ರಾಯಕ್ಕೆ ಬದ್ಧರಾಗ್ತಾರೆ. ಆದರೆ ಇದರ ಒಳಗಿರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡುವುದಾದರೆ ಮುಂದಿನ ಅವಧಿಯಲ್ಲಿ ಅವರೇ ಹೇಳ್ತಾರೆ. ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಮತ್ತು ಆರೋಗ್ಯಕ್ಕೆ ಮತ್ತು ಸಾಮಾಜಿಕವಾಗಿ ಇಲ್ಲಿಯ ಚಟುವಟಿಕೆಗಳಿಗೆ ಯಾವ ರೀತಿಯಲ್ಲಿ ಹೊಡೆತವನ್ನು ಈ ಯೋಜನೆ ನೀಡ್ತಾ ಇದೆ ಮತ್ತು ಮುಂದಿನ ಭವಿಷ್ಯದಲ್ಲಿ ಈ ಗ್ರಾಮದ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಏನೇನು ಸಮಸ್ಯೆಗಳು ಎದುರಾಗಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಈಗಾಗಲೇ ಈ ಯೋಜನೆಯ ವಿರುದ್ಧವಾಗಿ ಒಂದು ಹೋರಾಟ ಸಮಿತಿಯು ಕೂಡ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಈ ಹೋರಾಟ ಈ ಕಾಲಘಟ್ಟದಲ್ಲಿ ಅನಿವಾರ್ಯವೇ ಯಾಕೆ, ಹೀಗೆ ಹೋರಾಟವನ್ನು ಮಾಡದೇ ಇದ್ದರೆ ಮತ್ತಷ್ಟು ಯೋಜನೆಗಳು ಬಂದು ಇಲ್ಲಿಯ ಜನರ ಮುಂದಿನ ಜೀವನಕ್ಕೆ ಕಂಟಕಪ್ರಾಯವಾಗುವಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯ ಸವಿಸ್ತಾರವಾದಂಥ ಮಾಹಿತಿ ಆಗಬಹುದಾದಂಥ ಬಾಧಕಗಳು, ತೊಡಕುಗಳು ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮುಕ್ತವಾಗಿ ಚರ್ಚಿಸಲಿಕ್ಕೆ ಮತ್ತು ಈ ವಿಷಯಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಯಾಕಂದರೆ ಅದೇ ನಾನು ಈಗಾಗಲೇ ಹೇಳಿದಂತೆ ಜನರಲ್ಲಿ ಒಂದು ಪೂರ್ವಾಗ್ರಹ ಪ್ರೇರಿತವಾದಂಥ ಮನಸ್ಸಿದೆ. ಯೋಜನೆಗಳು ಬರಬೇಕು, ಅಭಿವೃದ್ಧಿ ಬೇಕು, ಈ ಸ್ಥಾಪನೆಯಿಂದ ಟ್ರಾನ್ಸ್ಮಿಷನ್ ಲೈನ್ ಸ್ಥಾಪನೆಯಿಂದ ಏನಪ್ಪ ಆಯಿತು, ಅದೆಲ್ಲ ಮೇಲೆಯಿಂದ ಹಾದು ಹೋಗ್ತದೆ, ಈ ಟವರ್ನಿಂದ ಏನು ಸಮಸ್ಯೆ, ಈ ಸಮಸ್ಯೆಗಳ ಮೂಲ ಬೇರಿನ ಬಗ್ಗೆ ಜನರಿಗೆ ಅರಿವಿಲ್ಲ. ಅದರಿಂದ ಜನರು ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಇರುವುದರಿಂದ ಮತ್ತು ಇನ್ನ ನಾಗರಿಕರು ಕೂಡ ಸಂಘಟಿತವಾಗಿ ವಿರೋಧವನ್ನು ತೋರ್ಪಡಿಸಬೇಕಾಗಿರುವುದರಿಂದ ಮಾಹಿತಿ ಮತ್ತು ಜಾಗೃತಿಯನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ನೀಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಯೋಜನೆಯ ಬಾಧಕ ವಿಷಯಗಳ ಬಗ್ಗೆ ಮತ್ತು ಇನ್ನು ಜನರಿಗೆ ಮಾರಕವಾಗುವಂಥ ಅಂಶಗಳ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಅದರ ಬಗ್ಗೆ ಸಂಶೋಧನೆಯನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿದಂಥ ಮಾನ್ಯ ದೀಪಕ್ ಕಾಮತ್ ಇನ್ನಾರವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತೋರ್ವ ಅತಿಥಿಯಾದಂಥ ಪ್ರದೀಪ್ ಬೇಲಾಡಿ, ಯುವ ಕಾಂಗ್ರೆಸ್ ಜಿಲ್ಲಾ ವಕ್ತಾರರು, ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ, ನಮಸ್ಕಾರ. ಮೊದಲಾಗಿ ಮಾನ್ಯ ದೀಪಕ್ ಕಾಮತ್ರವರೇ, ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆಯ ಜನರಿಗೆ ಈ ಯೋಜನೆಯಿಂದ ಆಗುವಂಥ ಈ ಹಾನಿಯ ಪ್ರಮಾಣಗಳು ಎಷ್ಟು ಮತ್ತು ಏನೇನು ಸಮಸ್ಯೆಗಳು ಆಗಬಹುದು? ಇದು ಅದೇ ಮೇಲ್ನೋಟಕ್ಕೆ ಒಂದು ಪವರ್ ಗ್ರಿಡ್ ಸ್ಥಾಪನೆ ಮತ್ತು ಟ್ರಾನ್ಸ್ಮಿಷನ್ ಲೈನ್ನ ಒಂದು ಇನ್ಸ್ಟಾಲೇಷನ್ ಮಾಡೋದು, ಅದು ಕೂಡ ಹಾಸನ ಜಿಲ್ಲೆಗೆ ಅದಾನಿ ಕಂಪನಿಯಿಂದ. ಏನು ತೊಂದರೆ ಸರ್? ನಮ್ಮ ಜಿಲ್ಲೆಯಲ್ಲಿ ಅದಾನಿ ಘಟಕ ಪ್ರಾರಂಭವಾದ ನಂತರ ಅದರ ಪ್ರಥಮ ಟ್ರಾನ್ಸ್ಮಿಷನ್ ಲೈನ್ ನಮ್ಮ ಎಲ್ಲೂರು, ಪಲಿಮಾರು ಮತ್ತು ಇನ್ನ ಮೂಲಕ ಹಾದು ಹೋಗಿ ಶಾಂತಿ ಗ್ರಾಮಕ್ಕೆ ಹಾದು ಹೋಗಿದೆ. ಆವಾಗ ಸಹಜವಾಗಿ ಸತ್ಯ ಹೇಳಬೇಕಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರಿಗೆ ತುಂಬ ಅನ್ಯಾಯ ಆಗಿದೆ. ಎಕರೆಗಟ್ಟಲೆ ಜಾಗ ಇವತ್ತು ಯಾವುದೇ ರೀತಿಯ ಬೀಳದೆ, ಕನ್ವರ್ಷನ್ ಆಗದೆ, ಅವರಿಗೆ ಮಾರಾಟ ಮಾಡಲಿಕ್ಕೂ ಆಗದೆ ಅವರು ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆ ಸರ್? ಅದು ಮೇಲಿಂದ ಹಾದು ಹೋಗೋದಲ್ವ? ಆದರೆ ಅಲ್ಲ, ನಿಮಗೆ ಕಾನೂನು ಏನು ಹೇಳ್ತದೆ ಅಂತ ಹೇಳಿದರೆ ನೋಡಿ, ಇದು ಬೇರೆ ಬೇರೆ ರೀತಿಯ ಟ್ರಾನ್ಸ್ಮಿಷನ್ ಲೈನ್ಗಳು, ಸರಿ, ಒಂದೊಂದಕ್ಕೆ ಒಂದೊಂದು ರೀತಿಯ ಮಾನದಂಡಗಳಿವೆ. ಅಲ್ಲಿ ಇದರಲ್ಲಿ 400 KVಯಲ್ಲಿ ಏನೇ ಅಂತ ಹೇಳ್ತಿದ್ರೆ 100 ಫೀಟು ಈ ಗ್ಯಾಪಿನ ಒಳಗೆ ಯಾವುದೇ ಕೃಷಿ ಚಟುವಟಿಕೆ ಜನಜೀವನ ಮಾಡಲಿಕ್ಕಿಲ್ಲ, ನಿರ್ಬಂಧಿಸಲಾಗಿದೆ. ಕಾನೂನು ತೊಡಕುಗಳಿದೆ. ಹೌದು, ಆದ್ರಿಂದ ಭೂಮಿ ನಿಷ್ಪ್ರಯೋಜಕ ಆಗ್ತದೆ. ಮತ್ತೆ ಮೇಲಾಗಿ
ಇಲ್ಲಿಯ ಭೂಮಿಯ ಮೌಲ್ಯ ನಿಮಗೆ ಗೊತ್ತುಂಟು ಬಹಳ ಉಚ್ಚಾಯ ಸ್ಥಿತಿಯಲ್ಲಿದೆ. ಆದರೆ ಆ ಕೃಷಿಕರ ಭೂಮಿಯನ್ನ ಈ ರೀತಿ ಮಾಡಿದರೆ ಕಂಪನಿಯವರು ಪರ್ಚೇಸ್ ಮಾಡುವುದಿಲ್ಲ. ಅವರು ಏನು ಟವರ್ ಬೇಸ್ ಇರ್ತದೆ ಆ ಟವರ್ ಬೇಸಿನ ಜಾಗಕ್ಕೆ ಮಾತ್ರ ಕಾಂಪನ್ಸೇಟ್ ಮಾಡುವಂಥದ್ದು. ಉಳಿದ ಜಾಗವನ್ನ ತಮ್ಮ ಸ್ವೇಚ್ಛಾಚಾರದಲ್ಲಿ ಅವರು ಬಳಕೆ ಮಾಡ್ತಾರೆ. ಮತ್ತೆ ನಿರಂತರವಾಗಿ ಅಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಆಗ್ಲಿಕ್ಕೆ ಅವಕಾಶಗಳಿರುವುದಿಲ್ಲ. ಇತರ ಜಾಗವನ್ನ ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳೋದಂದ್ರೆ ಏನು ಸರ್? ಅದು ಏನಂತ ಹೇಳಿದ್ರೆ ಬಳಸಿಕೊಳ್ಳಲಿಕ್ಕೆ ಸಾಧ್ಯತೆಯೇ ಇಲ್ಲಲ್ವಾ? ಕಾನೂನುಗಳು ಅಂದ್ರೆ ಒಬ್ಬ ರೈತನ ಇರುವ ಭೂಮಿಯನ್ನ ಅವನು ಯಾರಿಗೂ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಮಾರಾಟ ಬಟ್ ಅವರು ಸ್ವೇಚ್ಛಾಚಾರಕ್ಕೆ ಬಳಸಿಕೊಳ್ಳುವಂತಿಲ್ಲ. ಅಂದ್ರೆ ವಿಷಯ ಏನಂತ ಹೇಳಿದ್ರೆ ಆ ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ಆಗದಿದ್ರೆ ಅಥವಾ ಯಾರಿಗೂ ಪರಭಾರೆ ಮಾಡ್ಲಿಕ್ಕೆ ಆಗದಿದ್ರೆ ಒಬ್ಬ ರೈತನಲ್ಲಿ ಆ ಭೂಮಿ ಇದ್ದು ಏನು ಪ್ರಯೋಜನ? ನಿಷ್ಪ್ರಯೋಜನ. ಮತ್ತೆ ಮೌಲ್ಯಗಳು ಕುಸಿಯುತ್ತದೆ ಅಂತ. ಭತ್ತ ಒಂದು ಬಿಟ್ಟು ಉಳಿದ ಯಾವುದೇ ಬೆಳೆ ಮಾಡ್ಲಿಕ್ಕಿಲ್ಲ ಅಲ್ಲಿ. ಅದು ಎಲ್ಲಿ ತಿಳಿಸಿದೆ ಅದು ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲ ಅವರು ವರ್ಷ ಪ್ರತಿ ಲೈನಲ್ಲಿ ಬಂದು ಎಲ್ಲ ಅಲ್ಲಿ ಕಟ್ಟಿಂಗ್ ಮಾಡ್ತಾರೆ. ಸಿಡ್ಲು ಬರ್ತದೆ ಅಥವಾ ಬೇರೆ ಬೇರೆ ಯಾವುದೇ ರೀತಿಯ ಬೆಂಕಿ ಬೀಳುವಂತ ಘಟನೆಗಳು. ಅದಕ್ಕೋಸ್ಕರ ಆ ಏರಿಯಾವನ್ನು ಅವರು ಕ್ಲೀನ್ ಆಗಿ ಧಾನ್ಯಗಳನ್ನು ಬೆಳೆಸಬಹುದಲ್ಲ ಸರ್? ಹೌದು, ಧಾನ್ಯಗಳನ್ನು ಬೆಳೆಸಬಹುದು, ಗದ್ದೆ ಇದ್ದಲ್ಲಿ ಮಾತ್ರ ಸರ್. ಗುಡ್ಡೆ ಪ್ರದೇಶವಾದ್ರೆ ಓಕೆ. ಈ ಜಾಗ ಬೆಟ್ಟು ಗದ್ದೆ ಪ್ರದೇಶ ಅವರು ಟವರ್ ಹಾಕುವ ಸಾಂದರ್ಭ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಗುಡ್ಡೆಯಿಂದ ಗುಡ್ಡೆಗೆ ತಗೊಳ್ತಾರೆ. ಅಂದ್ರೆ ತಮ್ಮ ಪ್ರಕಾರ ತೆಂಗು ಮತ್ತು ಅಡಿಕೆ ಅಂತ ವಾಣಿಜ್ಯ ಬೆಳೆಗಳನ್ನು ಬೆಳೆಸುವಂತಿಲ್ಲ. ಈಗ ಹೊಸ ಟವರ್ ಆಗುವ ಜಾಗದಲ್ಲೂ ಕೂಡ ಅವರ ಅಂಕಿಅಂಶವೇ ಹೇಳ್ತದೆ ಸರಿಸುಮಾರು 12,000 ಅಡಿಕೆ ಮರಗಳು ಧರಾಶಾಯಿ ಆಗ್ತದೆ. ಅಂದ್ರೆ ಸ್ಥಾಪನೆ ಮಾಡಿದರೆ ಈಗ ಹೊಸ ಟವರ್ ಆದ್ರೆ ಅದು ಸಹ ಬೆಳೆ ಬರುವಂಥದ್ದು. ಓಕೆ. ಮತ್ತೊಂದು ಪ್ರಶ್ನೆ, ಈಗ ರೈತರು ಪರಿಹಾರಕ್ಕೆ ಕೈ ಚಾಚುದಿಲ್ಲ. ಕೈ ಚಾಚಿದ್ರು ಕೂಡ ಜುಜುಬಿ ಬೆಲೆ ಕೊಡ್ತಾ ಇದ್ದಾರೆ. ಕಾಂಪನ್ಸೇಷನ್ ಕೊಡೋದೇ ಇಲ್ಲ, ಜುಜುಬಿ ಬೆಲೆ. ಈಗ ಪಕ್ಕದ ಕೇರಳಕ್ಕೆ ಒಂದು ಅಡಿಕೆ ಮರಕ್ಕೆ ಅವರು 16,000 ರೂಪಾಯಿ ನಿಗದಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅವರು ನಿಗದಿ ಮಾಡಿದ ಮೌಲ್ಯ ಎಷ್ಟು ಗೊತ್ತುಂಟ? 4,000 ರೂಪಾಯಿ. ಇದು ಪರಿಹಾರ ತಗೊಂಡ್ರೆ ಇದು ಈ ಅನ್ಯಾಯ ಕೂಡ ನಮ್ಮ ಜನ ಪ್ರಶ್ನಿಸಬೇಕಲ್ಲ, ಕೋರ್ಟಲ್ಲಿ ಪ್ರಶ್ನಿಸಬೇಕು. ಕೋರ್ಟಲ್ಲಿ ಪ್ರಶ್ನಿಸಲಿಕ್ಕೆ ಇಲ್ಲಿ ಆಲ್ರೆಡಿ ಈ ಭೂ ಹಿಡುವಳಿದಾರರು ಕೋರ್ಟಲ್ಲಿ ಪ್ರಶ್ನಿಸಿದ್ರು. ಈಗ ಗಣಪತಿ ಹೆಗಡೆಯರನ್ನು ಅವರಿಗೆ ಬೆಂಚಲ್ಲಿ ಅವರಿಗೆ ಇದು ಸಿಕ್ತು, ಮೊನ್ನೆ ಗ್ರಿಪ್ ಸಿಕ್ತು. ಹಾಗೆ ಅದರ ನಂತರ ಆ ಚಲನೆಗಳು ನಡೀತಾ ಇರ್ತದೆ. ಯಾಕಂತ ಹೇಳಿದ್ರೆ ಅವರು ದೊಡ್ಡ ದೊಡ್ಡ ಲಾಯರ್ಗಳನ್ನ ನೇಮಕಾತಿ ಮಾಡ್ತಾರೆ, ಅದಕ್ಕೆ ಬೇಕಾದ ಫೀಸ್ಗಳನ್ನು ಕಂಪನಿ ವತಿಯಿಂದ ಮಾಡ್ತಾರೆ, ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಬಡಪ ರೈತರಿಗೆ ಅವರಿಗೆ ಅದನ್ನ ಭರಿಸುವ ಶಕ್ತಿ ಕೂಡ ಇರುವುದಿಲ್ಲಲ್ಲ, ಮತ್ತೆ ಸರಿಯಾಗಿ ಮಾಹಿತಿ ಕೂಡ ಇರುವುದಿಲ್ಲ. ಇದು ಒಂದು ರೀತಿಯ ಯಾವುದೇ ಮಾಹಿತಿಯನ್ನು ನೀಡದೆ ರೈತರಿಗೆ ಮೋಸ ಮಾಡುವಂತ ನೇರ ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆಯ ಅಥವಾ ಪವರ್ ಗ್ರಿಡ್ ಕಂಪನಿಗಳು ಹೊಣೆಯ? ಟ್ರಾನ್ಸ್ಮಿಷನ್ ಅನ್ನ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡ ಈಗ ಕಳೆದ ಬಾರಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಹೊಣೆಯ ಅಥವಾ ಈ ಭೂಸ್ವಾಧೀನ ಅಧಿಕಾರಿಗಳು ಹೊಣೆಯ? ಯಾರು ಹೊಣೆ? ನೋಡಿ ಸರ್, ಹೇಗಂತ ಹೇಳಿದ್ರೆ ಈಗ ನಿಂಗೆ ಸಹ ಗೊತ್ತುಂಟು SOP ಗೈಡ್ಲೈನ್ ಫಾಲೋ ಮಾಡ್ಬೇಕಂತ ಹೇಳಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಲ್ಲಿಯೂ ಕೂಡ ಪಾಲನೆ ಮಾಡಬೇಕು. ಆದ್ರೆ ಅವರು ಅದನ್ನು ಮಾಡ್ತಾ ಇಲ್ವೇ? ಅದರಲ್ಲಿ ಏನಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್? ಅದರಲ್ಲಿ ಏನೇನು ಹೇಳಿದ್ರೆ ಭೂ ಹಿಡುವಳಿದಾರರಿಗೆ ಅವರು ನೋಟಿಸ್ ಮಾಡಬೇಕು. ಆ ನೋಟಿಸ್ ಮಾಡಿದಾಗ ಅದರಲ್ಲಿ ಜಂಟಿ ಖಾತೆ ಇರ್ತದ ಅಥವಾ ಯಾರ್ಯಾರು ಅದರ ಸಂತತಿಯಲ್ಲಿ ಆ ಪಾಲುದಾರ ಇರ್ತಾರೆ ಅವರೆಲ್ಲರಿಗೂ ಅವರ ಅನುಮತಿಯನ್ನು ಪಡೆದು ಅವರಿಗೆ ಅವರ ಕಂಪನಿ ಕೊಟ್ಟಂತಹ ದರ ಸಮಂಜಸವಾದ್ರೆ ಮತ್ತೆ ಒಪ್ಪಿಗೆ ಕೊಡುವಂಥದ್ದು. ಇದರಲ್ಲಿ ಯಾವುದೇ ಮಾನದಂಡವನ್ನು ಅವರು ಮಾಡಲಿಲ್ಲ. ನೋಟಿಸು ನೀಡಲಿಲ್ಲ. ನೋಟಿಸು ಕೆಲವೊಂದು ಜನರಿಗೆ ನಾಳೆ ಬರ್ತೇವೆ ಅಂತ ಹೇಳಿ ಹೀಗೊಂದು ಡಮ್ಮಿ ನೋಟಿಸ್ ಕೊಡುದು, ಸಿಗ್ನೇಚರ್ ತಗೊಳ್ಳುದು, ಮರು ದಿವಸ ಪೊಲೀಸ್ ಫೋರ್ಸ್ ತಂದು ಕೆಲಸ ಮಾಡಿಸುವಂಥದ್ದು. ಆದ್ರೆ ಇದನ್ನ ನಮ್ಮ ರೈತರು ಗ್ರಾಮಸ್ಥರು ಖಂಡತುಂಡವಾಗಿ ಪ್ರತಿಭಟಿಸಿದ್ದಾರೆ. ಅವರನ್ನ ಆ ಸ್ಥಳದಿಂದ ಕಾಲ್ಕೆತ್ತಿಸಿದ್ದಾರೆ. ಅದು ನಮ್ಮ ಗ್ರಾಮಸ್ಥರ ಒಂದು ದೊಡ್ಡ ಕೆಲಸ. ಇಲ್ಲಿ ಗ್ರಾಮಸ್ಥರು ಮಾಡಿದಂತಹ ಎಲ್ಲ ವಿರೋಧಾಭಾಸಗಳನ್ನ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ತೀರಾ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ತೀರಾ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದು ನಮಗೆ ಬಹಳ ದೊಡ್ಡ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿರಲಿ, ನಮ್ಮ ರೈತರು ಅಥವಾ ನಮ್ಮ ಗ್ರಾಮಸ್ಥರು ಅಥವಾ ನಮ್ಮ ಜಿಲ್ಲೆಯವರು ಬುದ್ಧಿವಂತರ ಹಣೆಪಟ್ಟಿ ಕಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ತೀರಾ ಸಣ್ಣ ಪ್ರಮಾಣಕ್ಕೆ ನಿಲ್ಲುವವರಲ್ಲ. ಹೋರಾಟ ಯಾವುದೇ ರೀತಿಯ ಹಂತಕ್ಕೂ ಹೋಗ್ಬೋದು, ಆದರೆ ಅದಕ್ಕೊಂದು ಒಳ್ಳೆಯ ನ್ಯಾಯ ಕೊಡಬೇಕು, ನ್ಯಾಯಯುತವಾದ ರೀತಿಯಲ್ಲಿ ಅದು ನಡಿಬೇಕು ಅನ್ನುವಂಥದ್ದು ಎಲ್ಲರ ಹಂಬಲ. ಓಕೆ ಸರ್, ಬೇಲಾಡಿ ಅವರೇ, ಈಗ ಇದರಲ್ಲಿ ಅದಾನಿ ಕಂಪನಿಯ ಪಾತ್ರ ಏನು ಸರ್? ನೋಡಿ ಸರ್, ನಾವು ಮತ್ತೆ ಇನ್ನ ಗ್ರಾಮವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅದಾನಿ ಕಂಪನಿ? ಒಳ್ಳೆಯ ಪ್ರಶ್ನೆ. ಈಗ
ಅದಾನಿ ಪವರ್ ಕಾರ್ಪೊರೇಷನ್ ಬೇರೆ ಮಾರ್ಗವನ್ನು ನಾವು ನೋಡಬಹುದು. ಹೌದು, ಅದಾನಿ ಪವರ್ ಕಾರ್ಪೊರೇಷನ್ ನಮ್ದೇನಂದ್ರೆ ಅದಾನಿ ಪವರ್ ಕಾರ್ಪೊರೇಷನ್ ಏನು ವಿದ್ಯುತ್ ತಂತಿ ಇದೆ 400 ಕಿಲೋವ್ಯಾಟ್ 400 KVಯ ವಿದ್ಯುತ್ ತಂತಿಗಳು ನಮ್ಮ ಕಾರ್ಕಳ ಕ್ಷೇತ್ರದ ಇನ್ನ ಗ್ರಾಮದ ಆ ಹೊಲ ಗದ್ದೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದೆ. ಈ ಯೋಜನೆ ಅನುಷ್ಠಾನಕ್ಕೆ ಆ ಅಧಿಕಾರಿಗಳು ಬರುವಾಗ ಅಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಆ ಜಾಗಕ್ಕೆ ಹೋಗಿ ಪ್ರತಿಭಟನೆ ಮಾಡ್ತಾರೆ. ನಾವೊಂದು ಕಾಂಗ್ರೆಸ್ ಪಕ್ಷದ ನೆಲೆಯಲ್ಲಿ ನಾವು ಗ್ರಾಮಸ್ಥರಿಗೆ ಬರುವ ಎಲ್ಲ ಸುಖ ದುಃಖಗಳನ್ನು ನಾವು ಸ್ಪಂದನೆ ಮಾಡಬೇಕು. ಇದು ನಮ್ಮ ಕರ್ತವ್ಯ. ಆ ಕರ್ತವ್ಯ ಅಂದ್ಕೊಂಡು ನಮ್ಮ ಪಕ್ಷದ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ ಅವರ ನೇತೃತ್ವದಲ್ಲಿ ಆ ಜಾಗಕ್ಕೆ ನಾವು ಹೋಗ್ತೇವೆ. ಹೋಗಿ ಆ ಗ್ರಾಮಸ್ಥರ ಜೊತೆ, ರೈತ ಸಂಘದವರ ಜೊತೆ, ಹೋರಾಟ ಸಮಿತಿಯ ಜೊತೆ ಕೂಡಿಕೊಂಡು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ಅದಾನಿಯ ಯಾವ ಕಾರಣಕ್ಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾವು ಹೇಳಿದ್ರೆ ಅದು ಆರೋಪ ಆಗುತ್ತೆ. ಅದಾನಿಯವರು ಹೇಳಿಕೆಯಲ್ಲಿ ಇಡೀ ದೇಶಕ್ಕೆ ಗೊತ್ತಿದೆ ಮೋದಿಜಿಯವರ, ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರ ಸ್ನೇಹಿತರು ಅಂತ. ಅವರಿಗೆ ಪೂರಕವಾಗಿ, ಅವರ ಮಿತ್ರರಿಗೆ ಪೂರಕವಾಗುವಂತ ಯೋಜನೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಇದೆ. ರಾಜ್ಯ ಸರ್ಕಾರದ ಪಾತ್ರ ಇದೆ ಅಲ್ಲ ಸರ್? ರಾಜ್ಯ ಸರ್ಕಾರದ ಪಾತ್ರ ಮಾಡುವಾಗ ರಾಜ್ಯ ಸರ್ಕಾರ ಅಲ್ಲ, ಹೌದು, ಪ್ರವೇಶಿಸಬೇಕಿತ್ತಲ್ವಾ? ಖಂಡಿತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಇರುವಾಗ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ಅವರು ಕ್ಷೇತ್ರದ ಜನರ ಒಂದು ಹಿತ ಕಾಪಾಡಬೇಕಾಗಿದ್ದವರು, ಆ ಗ್ರಾಮದ ಜನರ ಹಿತ ಕಾಪಾಡಬೇಕಾಗಿರುವವರು ಅದೇ ಗ್ರಾಮದಲ್ಲಿ ಆ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅವರ ಅವಧಿಯಲ್ಲಿ, ಸುನೀಲ್ ಕುಮಾರ್ ಅವರ ಅವಧಿಯಲ್ಲಿ ಆ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವೀಗ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಇದೇನು ದೇಶದ ಹಿತದೃಷ್ಟಿಯಿಂದಾಗ್ಲಿ ಅಥವಾ ಜನರ ಹಿತದೃಷ್ಟಿಯಿಂದಾಗ್ಲಿ ಮಾಡುವಂಥದ್ದಲ್ಲ. ಇದು ಕೇವಲ ಇದೊಂದು ಶುದ್ಧವಾದ ಒಂದು ವ್ಯವಹಾರ ಅದಾನಿಯವರದು. ಅದಾನಿ ಕಂಪನಿ ಇದೊಂದು ಪ್ಯೂರ್ ಬಿಸ್ನೆಸ್. ಇದು ಅವರು ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಪಕ್ಕದ ಕೇರಳ ರಾಜ್ಯಕ್ಕೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಬರುವಂತಹ ಲಾಭವನ್ನ ಅವರೇ ಪಡ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನು ಲಾಭ ಆಗಿದೆ ಅಂದ್ರೆ ನಮಗೆ ನಷ್ಟವಾಗಿದೆ. ನಮ್ಮ ಕ್ಷೇತ್ರದ ಜನರ, ನಮ್ಮ ರೈತರ ಭೂಮಿಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಬಟ್ ಪರ್ಯಾಯ ಮಾರ್ಗ ಏನು ಸರ್? ಈಗ ಹೆಚ್ಚುವರಿ ವಿದ್ಯುತ್ ಇದೆ, ಈಗ ಉತ್ಪಾದನೆ ಆಗ್ತಾ ಇದೆ. ಆ ಉತ್ಪಾದನೆಯನ್ನ ಎಲ್ಲಿಯಾದ್ರೂ ಕೊಡ್ಲೇಬೇಕಲ್ವಾ? ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಯಾವ ರೀತಿಯಲ್ಲಿ ಮಾಡಬಹುದು? ಖಂಡಿತ ನಾವು ನಮ್ಮ ಪಕ್ಷದ ನೆಲೆಯಲ್ಲಿ ಮಾತಾಡೋದಾದ್ರೆ ನಮ್ದು ಅಭಿವೃದ್ಧಿ ಖಂಡಿತ ವಿರೋಧ ಇಲ್ಲ. ಇವಾಗ ಏನು ಅಭಿವೃದ್ಧಿಗಳು, ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ, ಅಭಿವೃದ್ಧಿ ಖಂಡಿತ ಆಗಲೇಬೇಕು. ನಾವು ಅಭಿವೃದ್ಧಿಯ ವಿರೋಧವಾಗಿಲ್ಲ, ಅಭಿವೃದ್ಧಿಯ ಪರವಾಗಿದ್ದೇವೆ. ಆದರೆ ಗ್ರಾಮದ ಜಿಲ್ಲೆಯ ಜನರ ಬದುಕನ್ನ ಸಂಕಷ್ಟದಲ್ಲಿ ಹಾಕಿ ಜನರನ್ನು ಒಕ್ಕಲೆಬ್ಬಿಸುವಂತ ಅಭಿವೃದ್ಧಿ ನಮಗೆ ಬೇಕಾ ಅಂತ. ಒಕ್ಕಲೆಬ್ಬಿಸುವುದಂದ್ರೆ ಅಂದ್ರೆ ಇಂತಹ ಒಂದು ಬೃಹತ್ ಗಾತ್ರದ ಟವರ್ಗಳಲ್ಲಿ ಬಂದ್ರೆ ಖಂಡಿತ ಅಲ್ಲಿ ಅದರ ಕೆಳಗಡೆ ಇರುವಂತ ಏನು ವಾಸಿಸಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಅದು ಹಾದು ಹೋಗ್ತಾ ಇದೆ ವೈರ್, ಅಲ್ಲಿರುವವರು ಎಲ್ಲರೂ ನಿರ್ವಸಿತರಾಗ್ತಾರೆ. ಇಲ್ಲ, ಖಂಡಿತ ಆಗುದಿಲ್ಲ. ಆ ಒಂದು ಅಧ್ಯಯನದ ಪ್ರಕಾರ ಒಂದು ಮಾಹಿತಿ ಇದೆ, ಆ 400 KV ಏನು ವಿದ್ಯುತ್ ಲೈನ್ ಪಾಸ್ ಆಗ್ತಾ ಇದೆ, ಅದರಿಂದ ಆ ತಂತಿಗಳಿಂದ ಹೊರಸೂಸುವಂತಹ ವಿಕಿರಣಗಳು ಅದರ ಕೆಳಗಡೆ ವಾಸ ಮಾಡುವವರ ಜನರ ಮೇಲೆ ದಿನನಿತ್ಯ ಅದಕ್ಕೆ ಮೈ ಒಡ್ತಾ ಇದ್ರೆ ಕ್ಯಾನ್ಸರ್ ಬರುವ ಸಂಭವನೀಯತೆ ಇದೆ ಅಂತ ಅಧ್ಯಯನಗಳು ಹೇಳ್ತಾ ಇದೆ. ಮತ್ತು ಜನಜೀವನ ಒಟ್ಟು ವಿದ್ಯಾರ್ಥಿಗಳ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ, ವೃದ್ಧರಿಗೆ ಇದರಿಂದ ತೊಂದರೆ ಆಗ್ತದೆ. ಪುರುಷರಲ್ಲಿ ನಪುಂಸಕತ್ವ ಬರುವಂತಹ ಒಂದು ಗಂಭೀರ ಸಮಸ್ಯೆ ಇದೆ ಅಂತ ಅಧ್ಯಯನದಿಂದ ಹೇಳ್ತಾ ಇದೆ. ಅದೇ ರೀತಿ ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ ಅವಧಿ ಪೂರ್ವ ಹೆರಿಗೆ ಆಗುವಂತಹ ಸಂಭವನೀಯತೆ, ಇದು ದೊಡ್ಡ ಅಪಾಯ. ಇದು ಒಟ್ಟು ಜನರನ್ನ ಒಂದು ದೊಡ್ಡ ಸಮಸ್ಯೆಗೆ ದೂಡಿ, ಕ್ಯಾನ್ಸರ್ ಇಂಥ ದೊಡ್ಡ ಕಾಯಿಲೆ ಬರುವಂತಹ ಇಷ್ಟು ದೊಡ್ಡ ಸಮಸ್ಯೆಗೆ ದೂಡಿ ಅಭಿವೃದ್ಧಿ ಬೇಕಾ? ಅದರ ಬದಲಾಗಿ ಈಗ ನೋಡಿ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ. ಈಗ ಅದಾನಿಯವರಿಗೆ ವಿದ್ಯುತ್ ಸಾಗಿಸಲಿ, ಅಭಿವೃದ್ಧಿಗೆ ನಾವು ಖಂಡಿತ ವಿರೋಧ ಇಲ್ಲ, ಪಕ್ಕದ ರಾಜ್ಯಕ್ಕೆ ಹೋಗ್ಬೋದು. ಆದ್ರೆ ಒಂದು ಜನರಿಗೆ ಅದಕ್ಕೆ ಬೇಕಾದಂತಹ ಪರಿಹಾರ ವ್ಯವಸ್ಥೆ ಅಥವಾ ಬದಲಿ ವ್ಯವಸ್ಥೆ, ಈಗ ನಾವು ಜನರು ರೈತರೇನು ಪರಿಹಾರವನ್ನು ಕೇಳ್ತಾ ಇಲ್ಲ, ಬದಲಿ ವ್ಯವಸ್ಥೆ ಮಾಡ್ಬೇಕಂತ. ಅಂದ್ರೆ ಬದಲಿ ವ್ಯವಸ್ಥೆ ಅಂದ್ರೆ ಪುನರ್ವಸತಿ ಬೇಕಾ ಅಥವಾ ಪುನರ್ವಸತಿ ಅಂದ್ರೆ ಈಗ ಬದಲಿ ವ್ಯವಸ್ಥೆ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ಇಂಥದ್ದೇ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದಿತ್ತು. ಅಲ್ಲಿಯ ಮದ್ರಾಸ್ ಹೈಕೋರ್ಟ್ ಒಂದು ಆದೇಶ ನೀಡಿದೆ. ಯಾವ ರೀತಿ ಅಂದ್ರೆ ನಿಮ್ಗೆ ಏನು ಆ ವಿದ್ಯುತ್ ಲೈನ್ ಅನ್ನು ಪಾಸ್ ಮಾಡ್ತಾ ಇದ್ರಿ ಮೇಲೆ ಓವರ್ ಹೆಡ್, ಅದರ ಬದಲಾಗಿ ಭೂಗತವಾಗಿ ಹಾಕ್ಬೇಕಂತ. ಭೂಗತವಾಗಿ ಭೂಮಿಯ ಅಡಿಯಲ್ಲಿ UGC ಕೇಬಲ್ ಅನ್ನು ಹಾಕುವ ಮುಖಾಂತರ ಏನು ವಿದ್ಯುತ್ತನ್ನ ಆ ಕಡೆ ಸಾಗಾಟ ಮಾಡಬಹುದು. ಆದ್ರಿಂದ ಆಕ್ಷೇಪ ಇಲ್ಲ. ಭೂಗತ ಕೇಬಲ್ಗಳಿಗಾಗ್ಲಿ ಅಥವಾ ಇನ್ನೊಂದು ಅಂದ್ರೆ ನಮ್ಮ ಪಕ್ಕ ಗಲ್ಫ್ ರಾಷ್ಟ್ರಗಳಲ್ಲಿ, ಹೊರ ದೇಶಗಳಲ್ಲಿ ಸಮುದ್ರದ ಮುಖಾಂತರ ಜಲಾಂತರ್ಗಾಮಿಯಾಗಿ ವಿದ್ಯುತ್ತನ್ನ ಸಾಗಿಸುವಂತಹ ಒಂದು ಯೋಜನೆಗಳ ಅನುಷ್ಠಾನಕ್ಕೆ ಬಂದಿದೆ, ಅಲ್ಲಿ ಆಗ್ತಾ ಇದೆ. ಅಂಥದ್ದು ವ್ಯವಸ್ಥೆ ಮಾಡಬಹುದು. ಇಲ್ಲಿ ನಮ್ದು ಉಡುಪಿಯಿಂದ ಕಾಸರಗೋಡಿಗೆ ಒಂದು 100-110 ಕಿಲೋಮೀಟರ್ ಆಗ್ಬೋದು ಸಮುದ್ರದ ಮೂಲಕ. ಅಂತ ಹೊಸ ಟೆಕ್ನಾಲಜಿಯನ್ನು ತರಬಹುದಲ್ವಾ? ಇಲ್ಲಿ ಇದ್ದ ಜನರನ್ನ ಒಕ್ಕಲೆಬ್ಬಿಸಿ ಅಥವಾ ಇದ್ದ ಜನರನ್ನ ಬದುಕನ್ನ ನಾಶ ಮಾಡಿ ಅಂತ ಅಭಿವೃದ್ಧಿ ಬೇಕಾ? ನಾವು ಜನರು ಬದುಕಿದ್ರೆ ಮಾತ್ರ ಅಲ್ವಾ? ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ರಿಗೂ ಬದುಕುವ ಹಕ್ಕಿದೆ. ಅವರೇನು ಕೃಷಿ ಮಾಡ್ತಾ ಇದ್ದಾರೆ, ಹಲವಾರು ವರ್ಷಗಳಿಂದ ಅವರ ಕುಟುಂಬವನ್ನು ಸಲಹುತ್ತಾ ಇದ್ದಾರೆ. ಈಗ ಏಕಾಏಕಿ ಇವರು ಅಧಿಕಾರಿಗಳು ಬಂದು ಯಾವುದೇ ಮುನ್ಸೂಚನೆಯನ್ನು ನೀಡದೆ ಸೀದಾ ಬಂದು ಏನು ದಬ್ಬಾಳಿಕೆ ರೀತಿ, ಇದು ಬ್ರಿಟಿಷ್ ಸರ್ಕಾರದ ಒಂದು ಏನು ಆ ಕಾಲದಲ್ಲಿ ಏನಾಗ್ತಿತ್ತು ಅದೇ ರೀತಿ ಆಯ್ತಿದ್ದು. ಈ ಪ್ರಜಾಪ್ರಭುತ್ವ ಇಲ್ಲ. ಇದು ಸಂಭಾವ್ಯ ಸಂದೇಹ ಅಥವಾ ಸತ್ಯಾಂಶ ಇದೆ. ಯಾಕಂದ್ರೆ ಇದು 2ನೇ ಗ್ರೇಡ್. ಈಗ ಪೂರ್ವದಲ್ಲಿ ಒಂದು ಆಲ್ರೆಡಿ ಟವರ್ ನಿರ್ಮಾಣ ಆಗಿದೆ. ಈ ಪ್ರಥಮ ಟವರ್ ನಿರ್ಮಾಣದಲ್ಲಿ ಎಲ್ಲ ಸಂಕಷ್ಟಗಳನ್ನು ತಾವು ಅನುಭವಿಸಿದ್ದೀರಾ ಹೇಗೆ? ಹೌದು, ಖಂಡಿತ. ಮೊದಲು ಇಂತಹ ಸಮಸ್ಯೆಗಳು ಕಾಡಿದೆಯಾ?
ಅವು ಸಮಸ್ಯೆಗಳು ಕಾಡ್ತಾನೆ ಇದೆ. ಇದಕ್ಕಿಂತ ಮುಂಚೆನೂ ಒಂದು 8-10 ನಮ್ಮ ಮಿತ್ರರು ಹೇಳಿದ್ರು 8-10 ಟವರ್ಗಳಲ್ಲಿ ಇನ್ನ ಗ್ರಾಮದಲ್ಲಿ ಪಾಸ್ ಆಗಿದೆ. ಅದು ಹಾಸನದ ಶಾಂತಿ ಗ್ರಾಮಕ್ಕೆ ಆ ಇನ್ನ ಗ್ರಾಮದ ಮೂಲಕನೇ ಹಾದು ಹೋಗಿದೆ. ಪ್ರತಿ ಬಾರಿ ಎಲ್ಲ ಯೋಜನೆಗಳು ಇನ್ನಕ್ಕೆ ತಂದು ಡಂಪ್ ಮಾಡೋದು ಯಾಕೆ? ಅಲ್ಲ, ತಾವು ಅನುಭವಿಸಿದಂತ ತಾವು ಹೇಳಿದ್ರು ಅಂತಂದ್ರೆ ಕ್ಯಾನ್ಸರ್ ಬರಬಹುದು, ಅದು ಬರಬಹುದು, ಇಂಥ ಅನುಭವ ಆಗಿದೆಯಾ ಅಲ್ಲಿ? ಅಲ್ಲ, ಇಂಥ ಅನುಭವಗಳು ಸಂಭವನೀಯತೆ ಇದೆ ಅಂತ ಸಂಭಾವ್ಯ ಸಂದೇಹ ಅಂದ್ರೆ ದೀರ್ಘಕಾಲ ಅದರ ಅಡಿಯಲ್ಲಿ ನಾವು ಮೈ ಒಡ್ಡಿದ್ರೆ ಅಥವಾ ಅದರ ಅಡಿಯಲ್ಲಿ ವಾಸ ಮಾಡಿದ್ರೆ ಮುಂದಕ್ಕಿಂತ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದೊಂದು ಅಧ್ಯಯನಶೀಲರು ಹೇಳಿದ್ದಾರೆ. ಇಂಥದ್ದೊಂದು ಅಪಾಯ ಇದೆ ಅಂತ. ನಾವು ಕಾಯಿಲೆ ಬಂದ ನಂತರ ಅದಕ್ಕೆ ಔಷಧಿ ಮಾಡೋದಕ್ಕಿಂತ ಅಲ್ಲ, ಈಗಾಗಲೇ ಆರಂಭ ಆಗಿದೆ ಒಂದು ಟವರ್, ಅದರಿಂದ ಏನೇನಾಗಿದೆ ಸಮಸ್ಯೆಗಳು ಈಗಾಗಲೇ ಇರುವಂತಹದ್ದು ಅದು ಶಾಂತಿ ಗ್ರಾಮಕ್ಕೆ ಹಾದು ಹೋಗುವಂತ ಟವರ್. ಅದರಿಂದ ಅದೇ ಭೂಮಿಯನ್ನು ಕಳ್ಕೊಂಡಿದ್ದಾರೆ, ತುಂಬಾ ಭೂಮಿ ಹೋಗಿದೆ. ಅಲ್ಲಿಂದ ನಂದಿಕೂರಾಗಿ ನಮ್ಮ ಹಲವಾರು ಕಾರ್ಕಳ ತಾಲೂಕಿನಲ್ಲೇ ಕೆಲವು ಗ್ರಾಮಗಳ ಮಧ್ಯೆ ಹಾದು ಹೋಗಿದೆ. ಅದು ಅಲ್ಲಿ ಕೃಷಿ ಭೂಮಿಗಳು ಕಳ್ಕೊಂಡಿದ್ದೇವೆ. ಸರಿ, ಮಾನ್ಯ ದೀಪಕ್ ಕಾಮತ್ ರವರೇ, ಇನ್ನ ಗ್ರಾಮ ಅನ್ನೋದು ಮುಖ್ಯವಾಗಿ ಕೃಷಿಯನ್ನೇ ಒಂದು ಹೆಚ್ಚಾಗಿ ನೆಚ್ಚಿಕೊಂಡಂತಹ ಗ್ರಾಮ. ತಾವು ಹೇಳಿದರೆ ಈ ಟವರ್ ನಿರ್ಮಾಣದಿಂದ ಮತ್ತು ಈ ಟ್ರಾನ್ಸ್ಮಿಷನ್ ವೈರ್ಗಳಿಂದ ಕೃಷಿಗೆ ಅದು ಸಹಜ, ಅದು ನಾವು ಕೂಡ ಒಪ್ಕೊಳ್ಬೇಕಾಗ. ಯಾಕಂದರೆ ಮೇಲೆಯಿಂದ ಹಾದು ಹೋಗುವುದರಿಂದ ಅಲ್ಲಿಯೇ ಹೆಚ್ಚಿನ ಜನರು ಯಾವುದನ್ನು ಆರಿಸಿಕೊಂಡಿದ್ರು, ತೆಂಗು ಕಂಗು ಬೆಳೆಗಳನ್ನೆಲ್ಲ ಆರಿಸಿಕೊಂಡು ಇದು ಬಹಳಷ್ಟು ಸಮಸ್ಯೆಯನ್ನು ನೀಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಸ್ಥಾಪನೆ, ಇದು 4 kV ಈ ಸ್ಥಾಪನೆಯಿಂದ ಕೃಷಿ ಚಟುವಟಿಕೆ, ತಾವು ಹೇಳಿದರೆ ಈಗಾಗಲೇ ಕೃಷಿಗಳನ್ನು ಭತ್ತವನ್ನು ಬಿಟ್ಟು ಬೇರೆ ಕೃಷಿಗಳನ್ನು ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ. ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಉಳಿಸಿಕೊಳ್ಳಲು ಈ ಪವರ್ ಗ್ರಿಡ್ಡನ್ನು ಸ್ಥಾಪನೆ ಮಾಡದೇ ಇರುವುದು ಎಷ್ಟು ಸಮಂಜಸ? ಈ ಪವರ್ ಗ್ರಿಡ್ ಸ್ಥಾಪನೆ ಆದರೆ ನಮ್ಮ ಎಲ್ಲ ಕೃಷಿ ಚಟುವಟಿಕೆಗಳು ಬಂದಾಗ್ತದೆ ಅನ್ನುವಂಥ ಒಂದು ಸಂದೇಹ ಕಾಡ್ತಾ ಇದೆಯಾ ತಮಗೆ? ಅದು ಹೇಗಂತ ಹೇಳಿದರೆ, ಈಗ ನಮ್ಮಲ್ಲಿ ಭೂಮಿಯ ಮಾಲಕತ್ವ ಜಂಟಿ ಖಾತೆಯಲ್ಲಿ ಜಾಸ್ತಿ ಇದೆ. ಹೌದು, ನಮ್ಮ ಸಾಧಾರಣ ಈ ಇಲ್ಲ ಕಾರ್ಕಳ ತಾಲೂಕಿನ ಹೆಚ್ಚಾಗಿ ಉಡುಪಿ ಜಿಲ್ಲೆಯಲ್ಲಿ ಅಂತ. ಆದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಕೃಷಿ ಮಾಡ್ತಾರೆ, ಕೆಲವರು ಕೃಷಿ ಮಾಡುವುದಿಲ್ಲ. ಈಗ ನನ್ನ ಜಾಗದಲ್ಲಿ ಒಂದು ಟವರ್ ಬಿದ್ದಿದೆ ಅಂತ ಹೇಳಿದ್ರೆ, ಪಕ್ಕದ ಇನ್ನೊಬ್ಬರ ಜಾಗದಲ್ಲಿ ಅವರಿಗೆ ಕೆಲವೊಂದು ನಿರ್ದಿಷ್ಟ ಸ್ಥಳ ತನಕ ಅವರಿಗೆ ಅಲ್ಲಿ ಕೃಷಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸರಿ, ಹಾಗಾಗಿ ಪಕ್ಕದವರು ಕೂಡ ಕೃಷಿಯಿಂದ ಲಾಭ ಆಗುದಿಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ಕೃಷಿಯನ್ನೇ ಬಿಟ್ಟು ತ್ಯಜಿಸಿದ್ದಾರೆ. ಹೀಗೆ ಈ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಪ್ರಾಮಾಣಿಕವಾಗಿ ಯಾರು ಕೃಷಿಯನ್ನು ಅವಲಂಬಿಸಿದ್ದಾರೋ ಅವರಿಗೆ ದೊಡ್ಡ ಪ್ರಮಾಣದ ನಷ್ಟ ಇದೆ. ನವಿಲುಗಳ ಹಾವಳಿ ಇರ್ಬೋದು, ಮಂಗಗಳ ಹಾವಳಿ ಇರ್ಬೋದು, ಕಾಡುಕೋಣ ಇರ್ಬೋದು, ಚಿರತೆ ಇವತ್ತು ಎಲ್ಲಿ ತನಕ ಅಂತ ಹೇಳಿದ್ರೆ, ಒಂದೊಂದು ಗ್ರಾಮದಲ್ಲಿ ದಿವಸಕ್ಕೆ 2 ಎಕರೆಯಷ್ಟು ಜಾಗ ಈ JCBಗೆ ಆಹುತಿ ಆಗ್ತಾ ಇದೆ, ಬೇರೆ ಬೇರೆ ರೀತಿಯ ಕಾರಣಗಳಿಗೆ. ಆದ್ದರಿಂದ ಅಲ್ಲಿಯ ವಾತಾವರಣ ಬಿಸಿ ಆಗ್ತಾ ಇದೆ, ಜೈವಿಕ ಪ್ರಕ್ರಿಯೆಗಳು ನಿಂತು ಹೋಗುವ ಸಂಭವನೀಯತೆ ಇದೆ. ಆದ್ದರಿಂದ ಕೃಷಿಯಲ್ಲಿ ಲಾಭ ಗಳಿಸುವ ಪ್ರಾಮಾಣಿಕ ರೈತರಿಗೆ ಇದರಿಂದ ದೊಡ್ಡ ಹಿನ್ನಡೆ ಆಗಿದೆ. ಮತ್ತೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹವಾಮಾನ ವೈಪರೀತ್ಯ ಅಂತೂ ನಮ್ಮನ್ನು ಬೇಕಾಬಿಟ್ಟಿ ಕಾಡಿದೆ. ನೋಡಿ, ಇನ್ನದಲ್ಲಿ ನಾವೊಂದು 7-8 ರೈತರು ಸೇರಿ ಅರ್ಕ ಕಿರಣ ಅನ್ನುವಂಥ ಪೇರಳೆಯನ್ನು ಬೆಳೆಸಿ ಅದರ ಬಗ್ಗೆ ಅದರ ಕೆಲ ಚಟುವಟಿಕೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಕಳೆದ 1.5 ವರ್ಷದಿಂದ ಕರೆಕ್ಟಾಗಿ ಫ್ಲವರಿಂಗ್ ಆಗ್ತಾ ಇಲ್ಲ. ಕಾರಣ ವಿಪರೀತ ಮಳೆ, ವಿಪರೀತ ಹವಾಮಾನ ವೈಪರೀತ್ಯ. ಅದಕ್ಕೆ ಇದು ಬಂದು ಸೇರಿದ್ರೆ ನಾವು ಏನು ಮಾಡ್ಬೇಕು ಹೇಳಿ? ಆದ್ರಿಂದ ರೈತರು ತೀರಾ ಕೃಷಿಯನ್ನೇ ಬಿಡುವ ಸ್ಥಿತಿಗೆ ಬರ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ಇದರ ಹೊಡೆತ ಬರ್ತದೆ. ನಿಮಗೆ ಗೊತ್ತಿರ್ಬೋದು, ತೆಂಗಿನಕಾಯಿಗೆ ಒಂದು ಹೊತ್ತಿನಲ್ಲಿ ದರ ಇಲ್ಲದ ಕಾರಣ ತೆಂಗಿನಕಾಯಿ ಕೃಷಿಯನ್ನೇ ಬಿಟ್ಬಿಟ್ರು. ಇವತ್ತು ತೆಂಗಿನಕಾಯಿಯ ಬೆಲೆ, ತೆಂಗಿನೆಣ್ಣೆ ಬೆಲೆ, ಎಳ್ನೀರಿನ ಬೆಲೆ ಎಲ್ಲಿಗೆ ಹೋಗಿ ನಿಂತಿತ್ತು? ಆ ಬೆಲೆ ಮಾತ್ರ ಇರ್ತದೆ, ಆದರೆ ಬೆಳೆನೇ ಇರುವುದಿಲ್ಲ. ರೈತರಿಗೆ ಏನು ಬಂತು? ಹೀಗಾಗಿ ಈ ಎಲ್ಲ ಒಂದಕ್ಕೊಂದು ಚೈನ್ನಾಗೆ ಲಿಂಕ್ ಆಗಿದೆ. ಈ ಕೃಷಿಯಲ್ಲಿ ಏನಂತ ಹೇಳಿದ್ರೆ, ನಾನೊಬ್ಬ ಕೃಷಿ ಮಾಡದಿದ್ರೆ ಏನಾಗ್ತದೆ ಅಂತ ಹೇಳುವಂಥದ್ದು ದ್ವಂದ್ವ ಅಲ್ಲ, ಅದು ದುಸ್ಸಾಹಸ ಆಗ್ತದೆ. ಯಾಕಂತ ಹೇಳಿದ್ರೆ, ಯಾರು ಕೃಷಿ ಮಾಡ್ತಾರೆ ಅದರ ಮೇಲೆ ಎಲ್ಲರ ಪ್ರಕೃತಿಯದಾಗ್ಲಿ ಕಾಡು ಪ್ರಾಣಿಗಳಲ್ಲಿ ಎಲ್ಲ ಒತ್ತಡ ಒಬ್ಬನ ಮೇಲೆ ಬೀಳ್ತದೆ. ಹಾಗೆ ಆ ಪಸರಿಸಿ ಹೋಗುವ ಕೃಷಿ ಚಟುವಟಿಕೆ ನಿಂತು ಹೋದ್ರೆ ಬಹಳಷ್ಟು ತೊಂದರೆಗೆ ನಾವು ಈಡಾಗ್ತೇವೆ. ಈಗ ತಮ್ಮ ನೇರವಾಗಿ ಆಕ್ಷೇಪ ಅಂದ್ರೆ ಇಲ್ಲಿ ಗ್ರಿಡ್ ಸ್ಥಾಪನೆ ಆಗಬಾರ್ದು ಅಥವಾ ಒಂದಷ್ಟು KV ಕಡಿಮೆ ಮಾಡಿ ಸ್ಥಾಪನೆ ಮಾಡಬಹುದಾ ಅಂತ? ಇಲ್ಲ, ಸ್ಥಾಪನೆ ಆಗಲೇಬಾರದು. ನೋಡಿ, ನಿಮಗೆ ನಿಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ, ನಮ್ಮ ಆಡಳಿತಾರೂಢ ಒಂದು ಸಿಸ್ಟಮ್ ಅಲ್ಲಿ ನಮ್ಮ ಜಿಲ್ಲೆಗೆ ಇನ್ನೊಂದು ಪವರ್ ಪ್ರಾಜೆಕ್ಟ್ ಬರುವ ಸಾಧ್ಯತೆಗಳು ಕೂಡ ಉಂಟು. ಯಾಕಂತ ಹೇಳ್ತೇನೆ, ಕಡಂದಲೆಯಲ್ಲಿ ಸರಿಸುಮಾರು ದೊಡ್ಡ ಟ್ರಾನ್ಸ್ಮಿಷನ್ ಘಟಕವನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ಅವರ ಹತ್ರ ಕೇಳಿದ್ರೆ ಅವರು ಡೈವರ್ಷನ್ಗೋಸ್ಕರ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಗುಪ್ತವಾಗಿ ಅಲ್ಲಿಯ ಕೆಲವು ಭಾಗದ ರಸ್ತೆಗಳು ಕಾಂಕ್ರೀಟೀಕರಣಗೊಂಡು ಚತುಷ್ಪಥ ರಸ್ತೆ ಮಾಡಿದ್ದಾರೆ.
ನಿಮಗೆ ಮೋಸ್ಟ್ಲಿ ಕಟೀಲಿಂದ ನೀವು ಎಕ್ಕಾರಿ ಅಲ್ಲಿ ಮೇಲೆ ಹೋಗುವ ಒಂದು ರಸ್ತೆ ಉಂಟು, ಅಲ್ಲಿ ಜನಜೀವನೇ ಇಲ್ಲ. ಆದರೆ ಅಲ್ಲಿ ರಸ್ತೆಯನ್ನು ಬಹಳ ಅಗಲೀಕರಣಗೊಳಿಸಿ ಇಟ್ಟಿದ್ದಾರೆ. ಯಾಕಂತ ಹೇಳಿ ಗೊತ್ತಾಗುದಿಲ್ಲ. ನಾಳೆ ಏಕಾಏಕಿ ಯಾವುದೇ ಒಂದು ಪ್ರಪೋಸಲ್ ಬಂದಾಯ್ತಲ್ಲ ಸರ್, ನಿಡ್ಡೋಡಿಯಲ್ಲಿ ಹೌದು, ಅದು ಬಟ್ ಪ್ರಪೋಸಲ್ ಕ್ಯಾನ್ಸಲ್ ಆಗಿದೆ, ದಾಖಲಾತಿಯಲ್ಲಿ ಹೇಳ್ತದೆ ಎಲ್ಲ ಹೌದು. ಬಟ್ ಈ ಬಂಡವಾಳಶಾಹಿಗಳು ಯಾವುದೇ ತಮ್ಮ ಪಗಡೆ ಆಟವನ್ನ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸೇರಿ ಮಾಡುವಷ್ಟು ಶಕ್ತರಿದ್ದಾರೆ. ತಮ್ಮ ಆಕ್ಷೇಪ ಅಂದ್ರೆ ಅಲ್ಲಿ ಸ್ಥಾಪನೆ ಆಗ್ಲೇಬಾರ್ದು. ಈಗ ಯಾವ ಹಂತದಲ್ಲಿದೆ ಅದು? ಅಲ್ಲಿ ನಮ್ಮ ಇನ್ನ ಗ್ರಾಮದಲ್ಲಿ 3 ಕಡೆ ಬಂದಾಗ 3 ಕಡೆಯೂ ಕೂಡ ನಾವು ಅವರನ್ನ ವಾಪಸ್ ಕಳಿಸಿದ್ದೆ. ಈಗ ಮೊನ್ನೆ ಅಂತೂ ಅವರು JCBಯಲ್ಲಿ ನೋಡಿ, ಮೊನ್ನೆ ಧಾರಾಶಾಹಿ ಮಳೆ ಬಂದು ಜಿಲ್ಲಾಡಳಿತ ರಜೆ ಕೊಟ್ಟಿತ್ತು. ಆ ದಿವಸ ಬೆಳಿಗ್ಗೆ 6:30 ಗಂಟೆಗೆ ತಹಶೀಲ್ದಾರ್, AC, ಪೊಲೀಸ್ ಪಡೆ ಎಲ್ಲ ಬಂದು ಕೆಲಸ ಪ್ರಾರಂಭಿಸಿದೆ ಧಾರಾಕಾರ ಮಳೆಯಲ್ಲಿ. ನಾವು ಅದನ್ನ ನಿರಂತರವಾಗಿ ಪ್ರತಿಭಟಿಸಿ ಅವರ ತೆಗೆದ ಹೊಂಡವನ್ನು ಅವರಿಂದಲೇ ಮುಚ್ಚಿಸಿದ್ದೇವೆ. ಆ ಬಳಿಕ ಅಲ್ಲಿಯ ಗ್ರಾಮಸ್ಥರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಎಲ್ಲ ಸೇರಿ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಟ್ ಈ ಬಗ್ಗೆ ತಾವು ಜನಪ್ರತಿನಿಧಿಗಳ ಮೂಲಕವೋ ಅಥವಾ ತಹಶೀಲ್ದಾರ್ಗಳ ಮೂಲಕವೋ ಜಿಲ್ಲಾಡಳಿತದ ಮೂಲಕವೋ ಅಥವಾ ಪವರ್ ಗ್ರಿಡ್ ಕಂಪನಿಗಳ ಮೂಲಕವೋ ಅದಾನಿ ಕಂಪನಿಯ ಮೂಲಕವೋ ಈ ಗ್ರಿಡ್ ಈ ಟವರ್ ಸ್ಥಾಪನೆಯ ಹಿನ್ನೆಲೆಯ ಎಲ್ಲ ಮಾಹಿತಿಗಳನ್ನು ಮಾಹಿತಿ ಹಕ್ಕಿನ ಮೂಲಕ ಪಡೆಯುವ ಸಲುವಾಗಿ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ನಮ್ಮಲ್ಲಿ ನಮ್ಮ ರೈತ ಸಂಘದವರು ಇದರ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಈ ಹೋರಾಟ ಉಡುಪಿ ಮತ್ತೆ ಮಂಗಳೂರು ಜಿಲ್ಲೆಯಲ್ಲಿ ಆಗ್ತಾ ಉಂಟು. ಆದರೆ ತಮಗೆ ಮುನ್ಸೂಚನೆ ಸಿಕ್ಕಿತ್ತ ಹಿಂದೆ? ಖಂಡಿತವಾಗಿ ಇದು ಒಂದೇ ದಿವಸದಲ್ಲಿ ನಿರ್ಧಾರ ಆದದ್ದಲ್ಲ. ಸೊ ಅದರ ಹಿಂದಿನ ಎಲ್ಲ ಚಟುವಟಿಕೆಗಳಲ್ಲಿ ರೈತ ಸಂಘ ತನ್ನ ನಿರ್ಣಾಯಕ ಪಾತ್ರವನ್ನ ವಹಿಸಿದೆ, ಕೆಲಸವೂ ಕೂಡ ಮಾಡಿದೆ. ಆದರೆ ದುರದೃಷ್ಟವಶಾತ್ ರೈತ ಸಂಘದಲ್ಲಿ ಬೇಕಾದಷ್ಟು ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ, ಬೇಕಾದಷ್ಟು ಜನ ಒಟ್ಟು ಮಾಡುವ ಸಾಮರ್ಥ್ಯ ಇಲ್ಲ. ಇದರಿಂದಾಗಿ ಅಥವಾ ಅದು ಸಮಾಜಕ್ಕೆ ದೊಡ್ಡ ರೀತಿಯಲ್ಲಿ ತೋರ್ಪಡಿಸುವ ಶಕ್ತಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆ ರೈತರ ಬಗ್ಗೆ ತಮಗೆ ಸ್ಪಷ್ಟವಾಗಿ ಗೊತ್ತುಂಟು. ಬಟ್ ನಾಗರಿಕರಿದ್ದಾರಲ್ಲ, ಹೌದು, ನಾಗರಿಕರು ಯಾವಾಗ ಎಚ್ಚರಿಸುವಲ್ಲಿ ಅವರನ್ನು ಹೇಗೆ ಎಚ್ಚರಿಸುವುದು ಅನ್ನೋಂಥ ದೊಡ್ಡ ಪ್ರಶ್ನೆ ಸವಾಲಾಗ್ತದೆ. ಇವತ್ತು ನಾನು ಅವರನ್ನು ಎದುರು ಹಾಕೊಳ್ಳುದಿಲ್ಲ, ಇವರನ್ನು ಎದುರು ಹಾಕೊಳ್ಳುದಿಲ್ಲ ಅಂತ ಹೇಳಿ ಒಂದು ಸಜ್ಜನಿಕೆಯ ಮುಖವಾಡನ್ನು ಹೊತ್ತುಕೊಂಡ ಜನರು ನಾಳೆ ಸಮಸ್ಯೆಗೆ ಬಿದ್ದರೆ ಆ ಸಮಸ್ಯೆ ನಮ್ಮ ಡೈಲಿ ರುಟೀನ್ ಅಂತ ಹೇಳಿ ಭಾವಿಸುವ ಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಬಟ್ ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸುವಲ್ಲಿ ತಾವು ಒಂದಷ್ಟು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಅಲ್ಲಲ್ಲಿ ಸಭೆಗಳನ್ನು ನಡೆಸಿ ಗ್ರಾಮಸ್ಥರಿಗೆ. ಈಗ ನಮ್ಮ ಇನ್ನದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳನ್ನ, AC ಅವರನ್ನ, SP ಅವರನ್ನ ಖುದ್ದಾಗಿ ನೀವು ಬರದಿದ್ರೆ ನಾವು ಹೇಳುವುದಿಲ್ಲ ಅನ್ನುವ ಸಂದೇಶ ಹೇಳಿದ ಬಳಿಕ ಅವರು ಸ್ಥಳಕ್ಕೆ ಆಗಮಿಸಿ ನಿಮಗೆ ಸ್ವಲ್ಪ ದಿವಸದೊಳಗೆ ನಿಮಗೆ ಸಮಂಜಸವಾದಂಥ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಹೋದವರು ಆ ಬಳಿಕ ಯಾವುದೇ ರೀತಿಯಾದಂಥ ಸಭೆಗಳನ್ನಾಗಲಿ ಅಥವಾ ನಮ್ಮನ್ನು ಕರೆದಿದ್ದಾಗಲಿಲ್ಲ. ಇಲ್ಲಿ ಮತ್ತೊಂದು ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಸ್ಥಳೀಯ MP MLAಗಳು ಅಲ್ಲಿಯ ತನಕ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದೆ, ಅವರಿಗೆ ಸಹ ಗೊತ್ತುಂಟು. ಅವರು ತೀರಾ ನಿರ್ಲಕ್ಷ್ಯವಾಗಿ ವರ್ತನೆ ಮಾಡಿದ್ದಾರೆ. ಯಾವಾಗ ಮೊನ್ನೆ ಪ್ರತಿಭಟನೆ ಕಾವು ಏರಿತು, ಸ್ವಲ್ಪ ಮೈ ಕೊಡವಿಕೊಂಡು ಈಗ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ಇದು ಕೇವಲ ಉಡುಪಿಗೆ ಅಥವಾ ಇನ್ನಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ. ಇದು ಮಂಗಳೂರು ಜಿಲ್ಲೆಯಲ್ಲಿ ನಮ್ಗಿಂತ 10 ಪಟ್ಟು ಜಾಗ ನಾಶವಾಗ್ತದೆ, ಅಲ್ಲಿ ಕೃಷಿ ಭೂಮಿ ಹಾಳಾಗ್ತದೆ. ಆದ್ರಿಂದ ನಮ್ಮ ರಾಜಕಾರಣಿಗಳು ಸ್ವಲ್ಪ ನೀವು ಚಿಂತನೆ ಮಾಡಬೇಕು. ನಿಮಗೆ ಒಳ್ಳೆ ಅವಕಾಶ ಇದೆ, ನೀವು ಕೇಂದ್ರದೊಂದಿಗೆ ನಿಕಟವಾದಂಥ ಸಂಪರ್ಕದಲ್ಲಿದ್ದೀರಿ, ಅಥವಾ ರಾಜ್ಯದಲ್ಲೂ ಕೂಡ ನಿಮಗೆ ಒಳ್ಳೆಯ ವ್ಯವಸ್ಥೆಗಳಿವೆ. ಜನರಿಗೆ ಯಾಕೆ ನ್ಯಾಯ ಕೊಡಿಸಬಾರದು? ಒಂದು ಮುಕ್ತವಾದ ಸಭೆಯನ್ನು ಆಯೋಜಿಸಲಿ ಅಲ್ಲ. ಈಗ ಜಿಲ್ಲಾಡಳಿತದಲ್ಲಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೈತ ಸಂಘದವರು ಮತ್ತೆ ಸ್ಥಳೀಯ ಕೆಲವು ಉದ್ಯಮಿಗಳೆಲ್ಲ ಸೇರಿ ಹೋದಾಗ ಅವರಿಗೆ ಸರಿಯಾದ ಮಾಹಿತಿಯೇ ಸಿಗಲಿಲ್ಲ ಅಲ್ಲಿ. ಈಗ ಏನಂತ ಹೇಳಿದ್ರೆ, ಮಾಹಿತಿಯಲ್ಲಿ ಕೇಳಿದ್ರು ಕೂಡ ಅಲ್ಲಿ ಸ್ಪಷ್ಟತೆ ಇಲ್ಲ ಸರ್. ಈಗ ಭೂಸ್ವಾಧೀನದ ಬಗ್ಗೆ ಮಾಹಿತಿಯನ್ನು ನೀಡಲೇಬೇಕಲ್ವಾ? ಅದೇ ಹೇಳುದಲ್ಲ. ಈಗ ಅವರು ಕಾಗದಲ್ಲಿ ಹೇಳ್ತಾರೆ ನೋಡಿ, ಗಣಪತಿ ಹೆಗ್ಡೆ ಅವರಿಗೆ 50 ಲಕ್ಷ ಕೊಟ್ಟಿದ್ದೇವೆ, ಅವರಿಗೆ 20 ಲಕ್ಷ ಕೊಟ್ಟಿದ್ದೇವೆ ಅಂತ ಹೇಳಿ ಕಾಗದದಲ್ಲಿ ತೋರಿಸ್ತಾರೆ. ಮೊನ್ನೆ ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೇಳಿದಾಗ ಕೇವಲ ಇಬ್ಬರಿಗೆ ಮಾತ್ರ, ಅದು ಸಹ ಕಾಪು ತಾಲೂಕಿನ ಇಬ್ಬರಿಗೆ ಒಂದು ಜುಜುಬಿ ಮೊತ್ತದ ಪರಿಹಾರ ಕೊಟ್ಟಿದ್ದಾರೆ. ಒಂದು ಟವರ್ ನಿರ್ಮಾಣ ಆಗಿದೆ. ಹಿಂದಿನ ಟವರ್ ಅಲ್ಲ, ಈ ಟವರ್ ಒಂದು ಟವರ್ ನಿರ್ಮಾಣ ಆಗಿದೆ, ಆಲ್ರೆಡಿ ಆಗಿದೆ. ಆವಾಗ ವಿರೋಧ ಮಾಡಲಿಲ್ಲ ಅಲ್ಲ, ಆವಾಗ ವಿರೋಧ ಅಂತ ಹೇಳಿದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಜಾಗದ ಮಾಲಕರನ್ನ ಅವರು ದಾರಿ ತಪ್ಪಿಸಿದ್ರು. ಅದೇ ನಾನು ಆಗ ಹೇಳಿದಿಲ್ಲ, ಜಂಟಿ ಖಾತೆಯ ಭೂಮಿ ಇರುವುದರಿಂದ ಕೆಲವೊಂದು ಸ್ಥಳಗಳಲ್ಲಿ ಅವರಿಗೆ ಲಾಭ ಆಗ್ತದೆ, ದೌರ್ಬಲ್ಯಗಳನ್ನು ಬಳಸ್ತಾರೆ. ಈಗ ಮುಂಬೈಯಲ್ಲಿ ವಾಸ ಇರುವವರಿಗೆ ಇಲ್ಲಿಯ ಬಗ್ಗೆ, ಭೂಮಿಯ ಇದರ ಬಗ್ಗೆ ಯಾವುದೇ ಭಾವನಾತ್ಮಕ ವಿಚಾರಗಳು ಇರುವುದಿಲ್ಲ.
ಅವರವರಿಗೆ ಒಂದು ನಿಮ್ಗೆ ಎಷ್ಟು ಹಣ ಸಿಗ್ತದೆ ಅಂತ ಹೇಳಿ ಅವರಿಂದ ಈ ಕಾಗದ ಪತ್ರವನ್ನ ದಾಖಲೆ ಪಡೆದುಕೊಂಡು ಅವರಿಗೆ ನಾವು ಕೊಟ್ಟಿದ್ದೇವೆ, ಅದರಿಂದ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿ ಈ ದಾಖಲೆ ಪತ್ರ ಸ್ಥಳೀಯರಿಗೆ ತೋರಿಸ್ತಾರೆ ಅವರು. ಹಾಗೆ ಮಾಡಿ ಒಂದು ಟವರ್ ಮಾಡಿದ್ದಾರೆ. ಇನ್ನು ಬರುವಂತ ಎಲ್ಲ ಟವರ್ಗಳಲ್ಲಿ ಕೆಲವೊಂದು ಶಾಲೆಯ ಪಕ್ಕ ಹಾದು ಹೋಗ್ತದೆ. ಒಬ್ಬರದ್ದು ಈ ಗಣಪತಿ ಹೆಗಡೆ ಅವರದ್ದು 7.5 ಎಕರೆ ಜಾಗದ ಮಧ್ಯದಲ್ಲಿ ಬರ್ತದೆ. ಆ ಜಾಗಕ್ಕೆ ಯಾವುದೇ ವ್ಯಾಲ್ಯೂಯೇಷನ್ ಇರುವುದಿಲ್ಲ, ಇವರು ಕೊಟ್ಟ ಮೌಲ್ಯ ಏನೂ ಅಲ್ಲ. ಹಾಗಾಗಿ ಈ ಪ್ರಕ್ರಿಯೆಗಳು ನಿಜವಾಗಿ ಹೇಳ್ತೇನೆ ನಮಗೆ ದೊಡ್ಡ ಶಾಪ. ಓಕೆ ಸರ್, ಪ್ರದೀಪ್ ಅವರೇ, ಈಗ ತಾವು ಹೇಳಿದ್ರಿ ರೋಗಗಳು ಬರಬಹುದು, ರುಜಿನಗಳು ಬರಬಹುದು, ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಸಂಭಾವ್ಯ ಸಂದೇಹ ಕೂಡ ಮತ್ತು ಅದು ನಿಜವೂ ಕೂಡ ಆಗಿರ್ಬೋದು. ಯಾಕಂದರೆ ಈಗಾಗಲೇ ಅದಾನಿ ಕಂಪನಿಯೇ ನಮ್ಮ ಜಿಲ್ಲೆಗೆ ಬಹಳಷ್ಟು ಹೊಡೆತವನ್ನು ನೀಡಿದೆ. ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ, ದೀರ್ಘಕಾಲೀನ ರೋಗಗಳಿಗೆ ಇದು ಕಾರಣವಾಗಿದೆ ಅನ್ನೋದು ಸಂಶೋಧಕರ ಅಭಿಪ್ರಾಯವೂ ಕೂಡ ಹೌದು. ಇಲ್ಲಿ ವಾಯು ಮಾಲಿನ್ಯದ ಬಗ್ಗೆಯೂ ಕೂಡ ತಾವು ಪ್ರಸ್ತಾಪಿಸಿರಿ, ಪ್ರಾಣಿ ಪಕ್ಷಿಗಳ ಜೀವನ ಮತ್ತು ಅಸ್ತಿತ್ವ. ಯಾಕಂದರೆ ಒಂದು ಪ್ರಕೃತಿ ಸಮತೋಲನದಲ್ಲಿ ಇಡಬೇಕಿದ್ರೆ ಮತ್ತು ಒಂದು ನಾಗರಿಕತೆ ಬೆಳೆಯಬೇಕಿದ್ರೆ ಮತ್ತು ಅಲ್ಲಿಯ ಕೃಷಿ ಚಟುವಟಿಕೆಗಳು ಆಗಬೇಕಿದ್ರೆ ಜೀವವೈವಿಧ್ಯಗಳು ಕೂಡ ಉಳಿಬೇಕು, ಬಯೋಡೈವರ್ಸಿಟಿ ಕೂಡ ಉಳಿಬೇಕು. ಈ ಹಿನ್ನೆಲೆಯಲ್ಲಿ ತಾವು ಏನು ಹೇಳ್ತೀರಾ? ಅದೇ ನಾವು ಹೋರಾಟದ ಆರಂಭದ ದಿನಗಳಿಂದಲೂ ನಾವು ಹೇಳ್ತಾ ಬಂದಿರೋದು ಒಂದೇ ನಿಲುವು ನಮ್ದೇನಂದರೆ, ಏನು ಅಭಿವೃದ್ಧಿ ಮಾಡಬೇಕು, ನಾವು ವಿದ್ಯುತ್ತನ್ನು ಇಲ್ಲಿಂದ ಸಾಗಾಟ ಮಾಡಬೇಕಂತ ಏನು ಅದಾನಿ ಕಂಪನಿ ಯೋಚನೆ ಮಾಡ್ತಿದೆ, ನಾವು ಅವ್ರಿಗೆ ಒಂದೇ ಹೇಳ್ತಾ ಇರೋದು ಏನಂದರೆ, ಓವರ್ ಹೆಡ್ ಟವರ್ಗಳನ್ನು ಸ್ಥಾಪನೆ ಮಾಡುವುದು ಬೇಡ. ಅದರ ಬದಲಾಗಿ ವೈಜ್ಞಾನಿಕವಾಗಿ ಏನು ಭೂಗತ ಕೇಬಲ್ಗಳನ್ನು ಹಾಕಿದರೆ ಯಾವ ತೊಂದರೆ ಇಲ್ಲ. ಜನವಸತಿ ಪ್ರದೇಶದಲ್ಲೂ ಅದು ಹಾದು ಹೋಗ್ಬೋದು, ಜನರಿಗೂ ಅದರಿಂದ ವಾಸ ಮಾಡುವ ಜನರಿಗೂ ಅದರಿಂದ ತೊಂದರೆ ಇಲ್ಲ, ಪ್ರಾಣಿ ಪಕ್ಷಿಗಳಿಗೂ ಅದರಿಂದ ತೊಂದರೆ ಇಲ್ಲ, ಅಥವಾ ಕೃಷಿ ಚಟುವಟಿಕೆಗಳಿಗೂ ಅದರಿಂದ ತೊಂದರೆ ಇಲ್ಲ. ಅದರ ಬದಲಾಗಿ ಈ ರೀತಿಯ ಓವರ್ ಹೆಡ್ ಇದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಈ ತಂತ್ರಜ್ಞಾನವನ್ನು ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ ನಮ್ದೀಗ. ಅದು ಇದನ್ನು ಅದೇ ಹಳೆಯ ಮುಂಚಿನ ತುಂಬ ವರ್ಷಗಳಿಂದ ಇರುವಂತಹ ಓವರ್ ಹೆಡ್ ಏನು ಕೇಬಲ್ಗಳಿಗೆ ಯಾಕೆ ನಾವು ಮೊರೆ ಹೋಗಬೇಕು? ಅದಕ್ಕೆ ಹೊಸ ತಂತ್ರಜ್ಞಾನಗಳು ಬಂದಿದೆ ಅಲ್ವಾ. ಸ್ವಲ್ಪ ಇವ್ರದ್ದು ವಿಚಾರ ಇಷ್ಟೇ, ಅದಾನಿ ಕಂಪನಿಯವರಿಗೆ ಅದರಿಂದ ಹೆಚ್ಚಿನ ಖರ್ಚು ವೆಚ್ಚ ಬರುತ್ತೆ. ಏನು ಭೂಗತ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಲಿಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ, ಇದರಿಂದ ಅದಾನಿ ಕಂಪನಿಯವರಿಗೆ ಹೆಚ್ಚಿನ ಖರ್ಚಾಗ್ತಾ ಇದೆ. ಇದು ತುಂಬ ಸುಲಭವಾಗಿ ಆಗ್ತಾ ಇದೆ. ಏನು ಅಲ್ಲಿಯ ಕೃಷಿಕರಿಗೂ ಅಲ್ಪ ಮೊತ್ತದ ಪರಿಹಾರ ಧನವನ್ನು ಕೊಟ್ಟರೆ ಅವ್ರದ್ದು ಕೆಲಸ ಅತ್ಯಂತ ಸುಲಭವಾಗಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಜನರ ಆರೋಗ್ಯವನ್ನು ಕಡೆಗಣಿಸಿ ಇಂಥ ಸುಲಭದ ಕಡಿಮೆ ಖರ್ಚಿನ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅಲ್ಲಿ ಪರ್ಯಾಯ ಮಾರ್ಗ ಅಂದರೆ ಕೃಷಿ ಜಮೀನುಗಳನ್ನು ಬಿಟ್ಟು ಅರಣ್ಯ ಮಾರ್ಗವಾಗಿ ಪರ್ಯಾಯ ಜಮೀನು ಇಲ್ವಲ್ಲಿ? ಅರಣ್ಯ ಮಾರ್ಗವಾಗಿಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಅರಣ್ಯ ಮಾರ್ಗವಾಗಿ ಸಾಗಿಸುವಂಥ ಅರಣ್ಯಗಳು ಅಷ್ಟೇನಿಲ್ಲ. ಎಲ್ಲವೂ ಜನಸಾಂದ್ರತೆ ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ, ಹತ್ತಿರ ಮನೆಗಳು, ಜನವಸತಿ ಪ್ರದೇಶಗಳು ಜಾಸ್ತಿ. ಅದರ ಮಧ್ಯೆನೇ ಹೋಗ್ಬೇಕಲ್ವಾ, ತಮ್ಗೆ ಗೊತ್ತಿದೆ ಇಂಥ ಪರಿಸ್ಥಿತಿ ಇದೆ ನಮ್ಮದು. ಇಲ್ಲಿಯೂ ಕೂಡ ಜನವಸತಿ ಹೆಚ್ಚಾಗಿ, ಹೌದು, ಜನವಸತಿ ಪ್ರದೇಶ ಇರುವಲ್ಲಿ ಅದು ಪಾಸ್ ಆಗ್ತಾ ಇದೆ. ಅಷ್ಟು ದೊಡ್ಡ ಅರಣ್ಯಗಳು ಆಚೆ ಕೇರಳ ಮತ್ತು ಕರ್ನಾಟಕ ಗಡಿ ಪ್ರದೇಶದಲ್ಲಿ ಏನೋ ಇರ್ಬೋದು, ಆದರೆ ನಮ್ಮ ಈ ಕಾರ್ಕಳ ಅಥವಾ ನಂದಿಕೂರು ಮತ್ತು ಇನ್ನ ಗ್ರಾಮ ಒಟ್ಟು ಆ ಭಾಗದಲ್ಲಿ ಅಂತಹ ಅರಣ್ಯ ಪ್ರದೇಶಗಳು ಇಲ್ಲ. ಒಂದೊಮ್ಮೆ ಸುರಕ್ಷತೆಯನ್ನು ಪಾಲಿಸಲಿಕ್ಕೆ ಏನಾದರೂ ಸಾಧ್ಯತೆಗಳು ಇದೆಯಾ? ಸುರಕ್ಷತೆಯನ್ನು ಪಾಲಿಸಿ ಸ್ಥಾಪನೆ ಮಾಡಲಿಕ್ಕೆ ಸುರಕ್ಷತೆಯನ್ನು ಪಾಲಿಸಿ ಖಂಡಿತ ಸಾಧ್ಯ ಇಲ್ಲ. ಈ ಓವರ್ ಹೆಡ್ ಟವರ್ಗಳನ್ನು ಮಾಡೋದ್ರಿಂದ ಈ ತಂತಿಗಳ ಅಳವಡಿಕೆಯಲ್ಲಿ ಏನಾದರೂ ಹೊಸ ತಂತಿಗಳನ್ನು, ಈ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಸೂಸದೇ ಇರುವಂತಹ ಈ ತಂತಿಗಳನ್ನು ಅಳವಡಿಸಿಕೊಂಡು ಅಂಥದ್ದೇನಾದರೂ ಪಾಸಿಬಿಲಿಟೀಸ್ ಇದೆಯಾ? ಇಲ್ಲ, ಅಂಥದ್ದು ನೋಡಿ 400 kV ಒಂದು ವಿದ್ಯುತ್ ಅದರಲ್ಲಿ ಪಾಸ್ ಆಗ್ತಾ ಹೋಗಬೇಕಾದ್ರೆ ಅದರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು ಹೊರಸೂಸ್ತವೆ ಅಂತ ಅಧ್ಯಯನಗಳು ಹೇಳ್ತಾ ಇದೆ. ಅದನ್ನು ಹೊರಸೂಸದಂತೆ ಮಾಡುವಂಥ ಅತ್ಯಾಧುನಿಕ ತಂತ್ರಜ್ಞಾನ ಇಲ್ಲಿ ತನಕ ಅಂಥದ್ದೇನು ಬಂದಿಲ್ಲ ಅಂತ ಅನಿಸುತ್ತೆ ನಮ್ಮ ಮಾಹಿತಿ ಪ್ರಕಾರ. ಅಂಥದ್ದೇನು ಇಲ್ಲ. ಯಾಕಂದರೆ ಇಲ್ಲಿ ತನಕ ಏನು ಎಲ್ಲ ಕಡೆ ಹೆಚ್ಚಿನ ಎಲ್ಲ ಕಡೆಗಳಲ್ಲೂ ಓವರ್ ಹೆಡ್ ಇದನ್ನೇ ಸ್ಥಾಪನೆ ಮಾಡಿದ್ದಾರೆ. ತಮಿಳುನಾಡು ಅದಕ್ಕೆ ಸ್ಪಷ್ಟವಾದ, ಮದ್ರಾಸ್ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿ ಒಂದು ಆದೇಶವನ್ನು ನೀಡಿದೆ. ಏನಿದ್ರು ಜನರ ಆರೋಗ್ಯ, ಜನರ ಬದುಕು ಮುಖ್ಯ, ನಿಮ್ಮ ಅಭಿವೃದ್ಧಿ ಕಾರ್ಯ ಖಂಡಿತ ಮಾಡಿ, ಅದರದ್ದು ಏನಿದ್ರು ಹೊಸ ತಂತ್ರಜ್ಞಾನ ನವನವೀನ ತಂತ್ರಜ್ಞಾನಗಳು ಈಗ ಬಂದಿದೆ, ಅದರ ಮುಖಾಂತರ ಮಾಡಬೇಕಂತ ಆದೇಶವನ್ನು ನೀಡಿದೆ. ಆದರೆ ಇಲ್ಲಿ ಅದಾನಿ ಕಂಪನಿ ಏನಿದೆ, ಇವರು ಅದಾನಿ ಪವರ್ ಕಾರ್ಪೊರೇಷನ್ ತುಂಬ ಕಡಿಮೆ ಖರ್ಚಲ್ಲಿ ಅವರಿಗೊಂದು ವ್ಯವಹಾರ ಅವ್ರದ್ದು ಅಷ್ಟೇ, ಅವ್ರದ್ದು ಬಿಸ್ನೆಸ್. ಅವರಿಗೆ ಜನರ ಆರೋಗ್ಯ ಬೇಕಾಗಿಲ್ಲ, ಜನರ ಬದುಕು ಬೇಕಾಗಿಲ್ಲ, ಈ ಜಿಲ್ಲೆಯ ಕೃಷಿ ಬೇಕಾಗಿಲ್ಲ, ಅವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಸ್ಪಷ್ಟ ಅವ್ರದ್ದು ಉದ್ಯಮ ಮಾತ್ರ, ಅವರಿಗೆ ಅವ್ರ ಲಾಭ ಮತ್ತು ನಷ್ಟದ ಲೆಕ್ಕಾಚಾರದಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಲಾಭ ಮತ್ತು ನಷ್ಟದ ಲೆಕ್ಕಾಚಾರವನ್ನು ತೆಗೆದುಹಾಕಿ ಜನರ ಬದುಕಿನ ಪ್ರಶ್ನೆ ಮುಂದೆ ಬರಬೇಕು. ಜನರ ಬದುಕಿನ ಮಾನವೀಯತೆ ಪ್ರಶ್ನೆ ಮುಂದೆ ಬಂದಾಗ ಈ ಯೋಜನೆಗೆ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದಕ್ಕೆ ಆದೇಶವನ್ನು ಕೊಡಬೇಕು. ಇಲ್ಲಿಯ ಜಿಲ್ಲೆಯ ಸಂಸದರುಗಳು 2 ಜನ ಇದ್ದಾರೆ. ಈ 2 ಜಿಲ್ಲೆಗೆ ಸಂಸದರುಗಳಿಗೂ ಇದರ ಜವಾಬ್ದಾರಿ ಇದೆ. ನಮ್ಮ ಉಡುಪಿ ಜಿಲ್ಲೆಯ ಕೋಟ ಶ್ರೀನಿವಾಸ ಪೂಜಾರಿ ಆಗಲಿ, ಪಕ್ಕದ ಮಂಗಳೂರಿನ ಬ್ರಿಜೇಶ್ ಚೌಟರ್ ಆಗಲಿ, ಇದರ ಬಗ್ಗೆ ಕೇಂದ್ರದ ಯೂನಿಯನ್ ಪವರ್ ಮಿನಿಸ್ಟರ್ ಏನಿದೆ, ಕೇಂದ್ರ ಇಂಧನ ಸಚಿವರು, ಅವರ ಗಮನಕ್ಕೆ ತರಬೇಕು. ಇಲ್ಲಿಯ ಬಿಜೆಪಿ
ಬಿಜೆಪಿಯ ಈ ಉಡುಪಿ ಜಿಲ್ಲೆಯಲ್ಲಿ ಅಂತ 5 ಜನ ಅವರದೇ ಪಕ್ಷದವರಿದ್ದಾರೆ ಶಾಸಕರುಗಳು, ಅವರು ಮತ್ತೆ ಇಲ್ಲಿ ಸಂಸದರುಗಳು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ನಿಯೋಗವನ್ನ ಮಾಡಿಕೊಂಡು ಕೇಂದ್ರದ ಸಚಿವರ ಮುಂದೆ ಹೋಗಿ ಕುಳಿತುಕೊಳ್ಬೇಕು, ಅವರ ಮುಂದೆ ಇದನ್ನ ವಿಚಾರವನ್ನು ಮುಂದಿಡಬೇಕು. ಅದನ್ನು ಮಾಡ್ತಾ ಇಲ್ಲ. ಯಾಕೆ ಇಷ್ಟು ದಿನದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದೇ ಒಂದು ದಿನ ಈ ಜಿಲ್ಲೆಯ ಸಂಸದರ ಹತ್ತಿರ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬರಲಿಲ್ಲ. ಈ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಕ್ಷೇತ್ರದವರೇ ಆದ ಇಂದಿನ ಮಾಜಿ ಇಂಧನ ಸಚಿವರು ಪ್ರತಿಭಟನಾಕಾರರ ಕೂಗನ್ನು ಅಳಲನ್ನು ಕೇಳಲಿಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ? ತಮಗಿರುವಂತಹ ಡೌಟ್ ಅಂದ್ರೆ ಮೌನ ಸಮ್ಮತಿ ಇದೆ ಅವರದ್ದು. ಹೌದು, ಮೌನ ಸಮ್ಮತಿ ಇದೆ. ಯಾಕೆ? ಹೌದು, ಖಂಡಿತ ಅವರದೇ ಅವಧಿಯಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟಿರುವ ಕಾರಣದಿಂದಾಗಿ ಅವರದೊಂದು ಮೌನ ಸಮ್ಮತಿ ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದು ವಿಚಾರ, ಹೋರಾಟ ರಾಜಕೀಯ ಹೋರಾಟ ಇಲ್ಲ, ಖಂಡಿತ ನಮ್ದು ರಾಜಕೀಯ ಕಾರಣಕ್ಕೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ. ನಮ್ದು ಅಲ್ಲಿ ಆ ಊರಿನ ಗ್ರಾಮಸ್ಥರ, ರೈತರ, ಜನರ ಬದುಕಿಗೋಸ್ಕರ ನಾವು, ಅವರು ಕಷ್ಟದಲ್ಲಿದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ರು. ನಮಗೆ ವಿಚಾರ ತಿಳಿದು ಕೂಡಲೇ ನಮ್ಮ ಕ್ಷೇತ್ರದ ಜನರ ಸುಖ ದುಃಖಕ್ಕೆ ನಾವು ಸ್ಪಂದನೆ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಹೋಗಿ ಸೇರಿದ್ದೇವೆ. ಪಕ್ಷದ ನಿಲುವು ಸ್ಪಷ್ಟ. ನಮ್ಮ ಪಕ್ಷದ ನಿಲುವು ಸ್ಪಷ್ಟ. ಇದು ಇನ್ನೊಂದು ವಿಚಾರ, ಇದು ಕೇವಲ ಗ್ರಾಮಸ್ಥರು ಮಾತ್ರ ಅಥವಾ ಒಂದು ಕಾಂಗ್ರೆಸ್ ಪಕ್ಷ ಮಾತ್ರ ಒಟ್ಟಿ ಸೇರಿ ಮಾಡಿದ್ರೆ ಸಾಕಾಗುದಿಲ್ಲ. ಇದು ಸರ್ವ ಪಕ್ಷ, ಎಲ್ಲಾ ಪಕ್ಷದಿಂದ ಇದಕ್ಕೆ ಹೋರಾಟ ಆಗಬೇಕು. ಪಕ್ಷಾತೀತ ಹೋರಾಟ ಮನಸ್ಕ ಸಂಘಟನೆಗಳು ಬರಬೇಕು. ನಮ್ದೊಂದು ವಿಚಾರ ನಮ್ದೊಂದು ಪ್ರಶ್ನೆ ಏನಂದ್ರೆ, ಮೊನ್ನೆಯಿಂದ ಒಂದು 8-9 ದಿನಗಳಿಂದ ಅಹೋರಾತ್ರಿಯಲ್ಲಿ ಧರಣಿ ಮಾಡ್ತಿದ್ರು. ರಾತ್ರಿ ಕೂಡ ಅಲ್ಲೇ ಇದ್ದು ಧರಣಿ ಮಾಡ್ತಾ ಇರುವಾಗ, ಅಲ್ಲೇ ಅಡುಗೆಯನ್ನ ಮಾಡಿ, ಅಲ್ಲೇ ಊಟ ಮಾಡಿ, ಇಷ್ಟು ಅಲ್ಲೇ ಗ್ರಾಮಸ್ಥರು ಕಷ್ಟಪಡ್ತಿರುವಾಗ ಈ ಬಿಜೆಪಿ ಪಕ್ಷದವರು, ನಾವು ಗ್ರಾಮಸ್ಥರು ಏನು ಹೋರಾಟ ಮಾಡ್ತೇವೆ ಮಾಡುವವರನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಅವಹೇಳನ ಮಾಡುದು, ಕೀಳಾಗಿ ಬರೆಯುವುದು. ಅದಕ್ಕೋಸ್ಕರ ಮೊನ್ನೆ ಪೊಲೀಸ್ ಪ್ರಕರಣ ಒಂದು ದಾಖಲೆ ಆಯಿತು. ಇಂಥದ್ದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಒಂದು ಸಂಶಯ ಕಾಡ್ತಾ ಇರೋದು, ಇದರ ಹಿಂದೆ ಅವರೇ ಇದ್ದಾರಾ? ಇದರ ಹಿಂದೆ ಬಿಜೆಪಿ ಸಂಸದರುಗಳು, ಶಾಸಕರುಗಳು ಇದರ ಹಿಂದೆ ಇದ್ದಾರೆ ಈ ಯೋಜನೆಗೆ. ಈ ನಮ್ಮ ಬಿಜೆಪಿ ಸಂಸದರು ಮತ್ತು ಶಾಸಕರುಗಳು ಅದಾನಿಯ ಕಂಪನಿಯ ಸೇವಕರಾಗಿದ್ದಾರಾ? ಅವರ ಹುನ್ನಾರ ಇದೆ. ಅವರು ಆ ಅದಾನಿಯ ಪರವಾಗಿ ಇಲ್ಲದಿದ್ರೆ ಅವರು ಸ್ಥಳಕ್ಕೆ ಬರಬೇಕಿತ್ತು, ಪ್ರತಿಭಟನೆ ಮಾಡ್ತಿರೋರ ಜನರ ಕೂಗನ್ನು ಕೇಳಬೇಕಿತ್ತು. ಯಾಕೆ ಬಂದಿಲ್ಲ? ಇದು ಪ್ರಶ್ನೆ ನಮಗಿರೋದು. ಸರ್, ಇದು ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕಿಂತ ಇದು ಜನರ ಬದುಕಿನ ಪ್ರಶ್ನೆ, ಇನ್ನು ಗ್ರಾಮಸ್ಥರ ಬದುಕಿನ ಪ್ರಶ್ನೆ ಮತ್ತು ಅವರ ಮುಂದಿನ ಜೀವನವನ್ನು ಉಳಿಸಿಕೊಳ್ಳುವ ಸಲುವಾಗಿಂತ ಹೋರಾಟ. ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಅದಾನಿ ಕಂಪನಿಯೊಂದಿಗೆ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು? CEO ಇದ್ರು ಇಲ್ಲಿ, ಕಿಶೋರ್ ಆಳ್ವಾರ್ ಅವರು ಇದ್ದಾರೆ, CEO ಅವರು ಕೂಡ ಇದ್ದಾರೆ. ಮತ್ತು ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂತ, ಒಂದು ಯಾವುದೇ ಯೋಜನೆಗಳಿಗೆ ವಿರೋಧ ತೋರಿಸಿದರೆ ಮತ್ತೆ ಆ ಗ್ರಾಮಗಳು ಕೆಲವೊಂದು ಸೌಲಭ್ಯಗಳಿಂದ ಕೂಡ ವಂಚಿತ ಆಗಿದೆ. ಹಿಂದೆ ನಾಗಾರ್ಜುನ ಕಂಪನಿ ಅಂತ ಬಂದಾಗ, ಉಡುಪಿ ಪವರ್ ಕಾರ್ಪೊರೇಷನ್ ಹಿಂದೆ ಇತ್ತು, ಆವಾಗ ಎಲೆಕ್ಟ್ರಿಕ್ ಈ ಉತ್ಪಾದನೆಗೆ ಒಂದಷ್ಟು ತೊಡಕು ಮಾಡಿದರು ಅಂತ ಇಲ್ಲಿ ನಿರಂತರವಾಗಿ ಪವರ್ ಕಟ್ ಆಗ್ತಾ ಇತ್ತು. ಇಂಥ ಸಮಸ್ಯೆಗಳನ್ನು ತಾವೇನಾದರೂ ಎದುರಿಸಿದ್ದೀರಾ ಇಲ್ಲಿ? ಮತ್ತು ತಮ್ಮನ್ನು ಈ ಕಂಪನಿಯೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? CSR ಫಂಡ್ಗಳನ್ನು ನೀಡದೇ ಇರುವುದು, ಇಂಥದ್ದೆಲ್ಲ. ಈಗ ಇದರಲ್ಲಿ ಕಂಪನಿಯ ಚಟುವಟಿಕೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಅದಾನಿ ನೇರವಾಗಿ ಪಾಲ್ಗೊಳ್ತಾ ಇಲ್ಲ. ಹೌದು, ಇದು ಬೇರೆ ಒಂದು ಕಂಪನಿಯನ್ನ ಪ್ರಾಯೋಜಿತ ಮಾಡಿ ಅವರು ಅದರ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಅದು ಟ್ರಾನ್ಸ್ಮಿಷನ್. ಒಂದು ಕಂಪನಿ ಗುತ್ತಿಗೆ ಪಡೆದ ಕಂಪನಿಯೇ ಬೇರೆ, ಸ್ಟೆರ್ಲೈಟ್ ಅನ್ನುವಂಥದ್ದು. ಓಕೆ, ಅವರು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಅವರು ಅನುದಾನವನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ. ಕಡೆಯದಾಗಿ ಅದರ ಫಲಾನುಭವಿ ಅದಾನಿ ಆಗಿದ್ರು ಕೂಡ ಅವರು ನೇರವಾಗಿ ಇದಕ್ಕೆ ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಸಬ್ ಕಾಂಟ್ರಾಕ್ಟ್ ಅದು ಅವರಿಗೆ ಸಂಬಂಧಪಟ್ಟದಲ್ಲ ಅಂತ ಹೇಳಿ, ಅಂದ್ರೆ ಅದಕ್ಕೆ ಬೇರೆ ಅದರ CEO ಕೂಡ ಬೇರೆನೇ ಇದ್ದಾರೆ, ಇಂಟ್ರಾಕ್ಟ್ ಮಾಡೋದಿಲ್ಲ. ಓಕೆ, ಈ ಕಂಪನಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಈ ಕಂಪನಿಯವರು ಊರಿಗೆ ಬಂದು ಕೆಲವು ಭೂ ಹಿಡುವಳಿದಾರರಿಗೆ ಅನಾಮತ್ತಾಗಿ ಫೋನ್ ಮಾಡಿ ನಿಮ್ಮ ಭೂಮಿಗೆ ಇಷ್ಟು ಮೌಲ್ಯ ಕೊಡ್ತೇವೆ, ಅಷ್ಟು ಮೌಲ್ಯ ಕೊಡ್ತೇವೆ ಅನ್ನುವಂಥ ಕೆಲವು ಆಮಿಷ ಕೊಟ್ಟಿದ್ದಾರೆ. ಒಂದೆರಡು ಕಡೆಯಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದಾರೆ. ಆದ್ರೆ ಇಲ್ಲಿ ಯಾವ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಜಂಟಿ ಖಾತೆ ಇರುವ ಭೂಮಿಯಲ್ಲಿ ಯಾರಾದ್ರೂ ಒಬ್ಬನನ್ನು ಹಿಡಿಯುವುದು, ಉಳಿದವರಿಗೆ ನ್ಯಾಯ ಇಲ್ಲ. ಅವರಿಗೆ ಏನು ಸ್ಕೆಚ್ಚಲ್ಲಿರುವ ಜಾಗದಲ್ಲಿ ಅವನ ಜಾಗವೇ ಇರುವುದಿಲ್ಲ, ಬೇರೆ ಒಬ್ಬನ ಜಾಗಕ್ಕೆ ಅವರು ಕಾಂಪನ್ಸೇಟ್ ಮಾಡಿ ಬಿಡ್ತಾರೆ. ಅಂದ್ರೆ ಅವರವರು ಹೊಡ್ಕೊಳ್ಳಿ ಅಂತ ಹೇಳಿ ಒಡೆದಾಳುವ ನೀತಿ. ಈ ರೀತಿಯ ಚಟುವಟಿಕೆಗಳು ಅವರು ಕಂಪನಿಯವರು ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಪ್ಲಸ್ ಏನಾಗಿದೆ ಅಂತ, ಅವರಿಗೆ ಪ್ಲಸ್ ಏನಾಗಿದೆ ಅಂತ ಹೇಳಿದ್ರೆ, ಅವರು ಸ್ಥಳೀಯ ಒಂದು 2-3 ಜನ ರಿಟೈರ್ಡ್ ಪೊಲೀಸರನ್ನ ಅಥವಾ ಇಲ್ಲಿಯವರನ್ನ ನೇಮಕಾತಿ ಮಾಡಿದ್ದಾರೆ. ಇನ್ನದವರಲ್ಲ, ನಮ್ಮ ಜಿಲ್ಲೆಯವರು. ಸರಿ, ಅವರಿಗೆ ಭಾಷೆಯ ಸಮಸ್ಯೆ ಇರುವುದಿಲ್ಲ, ಮತ್ತೆ ಫ್ರೆಂಡ್ಲಿ ಆಗಿ ಅವರು ಇರ್ತಾರೆ. ಬಟ್ ಅಷ್ಟು ಮಾಡಿ ಕೂಡ ಅವರು ನ್ಯಾಯವನ್ನು ಕೊಡ್ತಾ ಇಲ್ಲ. ಅದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಅಂದ್ರೆ ಅವರು ಕಂಪನಿಯ ಪರವಾಗಿರುವವರು, ಅವರು ಯಾವ ರೀತಿಯ ಆಮಿಷಗಳನ್ನು ಕೊಡ್ಲಿಕ್ಕೆ ಸಹ ತಯಾರಿರ್ತಾರೆ ಅವರು. ಆದ್ರೆ ಗ್ರಾಮಸ್ಥರಿಗೆ ಈ ವಿಷಯಗಳು ಮನದಟ್ಟಾಗ್ಲಿಕ್ಕೆ ತುಂಬಾ ಹೊತ್ತೋಯ್ತು.
ನಾವು ಇದರ ಗಂಭೀರತೆಯ ಬಗ್ಗೆ ಶಿಕ್ಷಣ ಯಾಕಂತ ಹೇಳಿದ್ರೆ ಈಗಾಗಲೇ ನೀವು ಮೇಲಿಂದ ನೋಡಿದ್ರೆ ನಮ್ಮ ಇನ್ನದಲ್ಲಿ ಎಲ್ಲ ಕಡೆ ಟವರೇ ಕಾಣ್ತದೆ. ಓಹೋ, ಇದು ಅಷ್ಟೊಂದು ಟವರ್ಗಳು. ಅದು ಇನ್ನು ಮತ್ತೆ ಕ್ರಮೇಣ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಭೂಮಿಗೆ ಮೌಲ್ಯಮಾಪನ ಇಲ್ಲದೆ ರೈತರು ಪಾಪ ಬೇಕಾಬಿಟ್ಟಿ ರೇಟಿಗೆ ಕೊಟ್ಟು ಹೋಗುವ ಒಂದು ಪರಿಸ್ಥಿತಿಗೆ ಬರ್ತದೆ. ಟವರ್ ಗ್ರಾಮ ಆಗಿದೆ, ಗ್ರಾಮ ಟವರ್ ಮುಕ್ತ ಗ್ರಾಮ ಆಗಬೇಕು. ಅಲ್ಲ, ಟವರನ್ನ ನಾವು ಕೇಬಲ್ ಅಂಡರ್ಗ್ರೌಂಡ್ ಕೇಬಲ್ ಆದ್ರೆ ಅದು ಟವರ್ ಮುಕ್ತ ಆಗುತ್ತೆ. ಹೌದು, ನೋಡಿ ಅದರಲ್ಲಿ ಕೂಡ ಅವರಿಗೆ ಒಬ್ರು ಸೂಚನೆ ಕೊಟ್ಟರು. ಏನಂತ ಹೇಳಿದ್ರೆ, ನೀವು ಕಡಲ ತಡಿಯಲ್ಲಿ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ಸಮಸ್ಯೆಗಳು ಕಡಿಮೆ ಅಂತ ಹೇಳಿ. ಅದಕ್ಕೆ ರಿಪ್ಲೈ ಏನು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ಉಪ್ಪು ನೀರಿನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ನಮ್ಮ ವೈರ್ಗಳ ಬಾಳಿಕೆ ಕಡಿಮೆ ಆಗ್ತದೆ, ಮತ್ತೆ CRZ ಆಕ್ಟ್ ಲಾಗು ಆಗ್ತದೆ ಎಲ್ಲ ಕೆಲವು ಹಾಗೆ. ಇಂದು ಏನಂತ ಹೇಳಿದ್ರೆ ಜನರ ಯಾವುದೇ ಬೇಡಿಕೆಗಳನ್ನ ಈಡೇರಿಸದೆ ಮಾಡಲಿಕ್ಕೆ ಈ ಜಾಗ ಸೂಕ್ತ ಅಂತ ಅನ್ನೋ ನಿರ್ಧಾರದಲ್ಲಿ ಅವರಿದ್ದಾರೆ. ರಾಜಕಾರಣಿಗಳಿಗೆ ಸ್ವಲ್ಪ ಕಿಕ್ ಬ್ಯಾಕ್ ಕೊಟ್ಟರಾಯ್ತು, ಅಥವಾ ಭ್ರಷ್ಟಾಧಿಕಾರಿಗಳಿಗೆ ಏನಾದರೂ ಒಂದು ಕಿಕ್ ಬ್ಯಾಕ್ ಕೊಟ್ಟರಾಯ್ತು. ಜನರಿಗೆ ಮತ್ತೆ ಕೊಡ್ಲಿಕ್ಕೆ ಇದ್ರೆ ಕೊಟ್ಟು ತಮ್ಮ ಟವರ್ ಹಾಕಿ ಹೋಗುವಂತಹ ಒಂದು ಹುನ್ನಾರ ಅಷ್ಟೇ. ನಿಜವಾಗಿ ಹೇಳಬೇಕಾದ್ರೆ ಭೂಮಿಯ ಮೌಲ್ಯಮಾಪನದ ಯಾವುದೇ ಅಂಕಿಅಂಶಗಳನ್ನು ಅವರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಎಲ್ಲ ಅಂಶಗಳನ್ನು ಇದೆ. ಅದೇ ಅವರೇ ಈಗ ರೈತ ಸಂಘ ಕೂಡ ಅದನ್ನೇ ಹೇಳ್ತಾ ಇದೆ. ನೀವು SOP ಥ್ರೂ ಮಾಡಿ, ನಮ್ಮ ಸಹಕಾರ ಇದೆ, ನಾವು ಬರ್ತೇವೆ, ಮೌಲ್ಯಮಾಪನ ಮಾಡಬೇಕು, ಆರಂಭದಲ್ಲಿ ಸಂವಾದವನ್ನ ಗ್ರಾಮಸ್ಥರನ್ನ ಸೇರಿಸಿಕೊಂಡು ಸಂವಾದ ನಡೆಸಬೇಕು, ಅಭಿಪ್ರಾಯ ಸಂಗ್ರಹಿಸಬೇಕು. ಹೌದು, ಆ ನಂತರವೇ ಯಾವುದನ್ನು ಅನುಷ್ಠಾನ ಮಾಡಬೇಕು. ಇದು ಯಾವುದೇ ಅಲ್ಲಿ ಎಲ್ಲವೂ ಉಲ್ಲಂಘನೆ ಆಗಿದೆ ಸ್ಪಷ್ಟವಾಗಿ. ಇದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅಂತ ಹೇಳಿದ್ರೆ ಪೊಲೀಸ್ ಪಡೆ ಬಂದು ಅಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರ್ಬೇಕಾದ್ರೆ ನಾವು ಯಾರ ಹತ್ರ ಕಂಪ್ಲೇಂಟ್ ಕೊಡುದು? IGPಗೆ, ಈಗ SP ಅವರಿಗೆ ಈ ಬಗ್ಗೆ ಅಲ್ಲ, ಮಾನವ ಹಕ್ಕಿಗೆ ಕೂಡ ಕಂಪ್ಲೇಂಟ್ ಎಲ್ಲ ಹೋಗಿದೆ. ಈಗ ಮಾನವ ಹಕ್ಕು ಆಯೋಗಕ್ಕೆ. ಮತ್ತೊಂದು ನಿಮ್ಗೆ ಗಮನಿಸಬೇಕಾದಂತ ವಿಷಯ, ಮಂಗಳೂರು ಜಿಲ್ಲಾಧಿಕಾರಿ ಅವರ ಮೇಲೆ ರೈತ ಸಂಘದವರು ಮತ್ತೆ ಇತರರು ಸರಿಸುಮಾರು ಮೊನ್ನೆ ಉಪಲೋಕಾಯುಕ್ತರು ಬರುವಾಗ ಸರಿಸುಮಾರು 25 ಕೇಸುಗಳನ್ನು ದಾಖಲಿಸಿದ್ದಾರೆ ಮುಗಿಲನ ಮೇಲೆ. ಹೌದು, ಅಂದ್ರೆ ಸೀಟ್ನ ಮೇಲೆ. ಅಂದ್ರೆ ಇನ್ನು ಇಂಥ ತುಂಬಾ ಪ್ರಕ್ರಿಯೆಗಳು ಆಗ್ತಾ ಉಂಟು. ನಾನು ಆಗ್ಲೇ ಹೇಳಿದಾಗೆ ನಮ್ಮ ರೈತರು ಬಡವರು, ನಮ್ಮ ರೈತರಿಗೆ ಮಾಹಿತಿಗಳ ಕೊರತೆ ಇರ್ತದೆ, ಆರ್ಥಿಕತೆಯ ಕೊರತೆ ಇರ್ತದೆ. ಅವರವರ ಕೆಲಸ ಮಾಡುವುದಾ ಅಥವಾ ಇದರ ಹಿಂದೆ ಓಡುದಾ? ಸರ್, ಈಗ ಹೋರಾಟ ಆರಂಭಿಸ್ತೀರಿ, ಆ ಹೋರಾಟದ ಧರಣಿಯನ್ನು ಮಾಡಿದ್ದೀರಿ, ಒಂದಷ್ಟು ಕಣ್ತೇರಿಸಿದೆ ಅಂತ ತಾವು ಹೇಳಿದ್ರು ಕೂಡ ಅದು ಎಲ್ಲಿ ಮುಟ್ಟಬೇಕಾಗಿತ್ತು, ಎಲ್ಲಿ ಹೋಗಬೇಕಾಗಿತ್ತು, ಅದು ಅಷ್ಟು ಸುಲಭವಾಗಿ ಮುಟ್ಟಲಿಲ್ಲ ಇನ್ನೂ ಕೂಡ ತಾವು ಹೇಳಿದಂತೆ. ಇದನ್ನು ಮುಟ್ಟಿಸುವಲ್ಲಿ ಹೋಗುವಲ್ಲಿ ಏನಾದರೂ ಪ್ರಯತ್ನಗಳು ಆಗಬೇಕಾ? ಈ ಕಾರ್ಡ್ ಚಳವಳಿಗಳನ್ನು ಮಾಡಿಕೊಂಡು ಅಥವಾ ಜಿಲ್ಲಾದ್ಯಂತ ಚಟುವಟಿಕೆಗಳ ಈ ಹೋರಾಟಗಳನ್ನು ಮಾಡಬೇಕು. ಯಾಕಂದರೆ ಇದು ಇನ್ನ ಗ್ರಾಮದ ಸಮಸ್ಯೆ ಆಗಿರ್ಬೋದು, ಮುಂದೆ ಇತರ ಗ್ರಾಮಗಳಿಗೂ ಕೂಡ ಈ ಸಮಸ್ಯೆ ಬರ್ತದೆ, ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಾಜೆಕ್ಟ್ಗಳು ಬರಬಹುದು. ಈ ಹಿನ್ನೆಲೆಯಲ್ಲಿ ಸಮಸ್ತ ಎರಡೂ ಜಿಲ್ಲೆಯ ನಾಗರಿಕರನ್ನು, ಹೋರಾಟ ಸಮಿತಿಗಳನ್ನು ಅಥವಾ ಏನಾದರೂ ಸಮಾನ ಮನಸ್ಕ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಬೃಹತ್ತಾದಂಥ ಹೋರಾಟ. ಈಗ ನಿಡ್ಡೋಡಿಯ ಹೋರಾಟದಲ್ಲಿ ಸಾಧಾರಣ ಮಟ್ಟಿಗೆ ಎಲ್ಲರೂ ಭಾಗವಹಿಸಿ ಅದು ಸಾಧಾರಣ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಇಲ್ಲಿ ಉಷಾ ಸ್ಕೆಟ್ ಆಗಿರ್ಬೋದು, ಕಡಂದಲೆಯ ಬಣ್ಣಗಳ ಕಾರ್ಖಾನೆ, ಎಲ್ಲರ ಹೋರಾಟದಿಂದ ಈಗ ಅಂತಹ ಮಾದರಿಯ ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳು ಏನಾದರೂ ಆಗಿದೆಯಾ ಸರ್? ಏನಂದರೆ ಇವಾಗ ಈ ಯೋಜನೆ ಅನುಷ್ಠಾನಕ್ಕೆ ಬರುವಾಗ ಏಕಾಏಕಿ ಬಂದವರು, ಯಾವುದೇ ಪೂರ್ವ ಮಾಹಿತಿ ನೀಡದೆ, ರೈತರಿಗೆ ಯಾವುದೇ ಮಾಹಿತಿಗಳನ್ನು, ನೋಟಿಸ್ಗಳನ್ನು ಯಾವುದನ್ನು ನೀಡದೆ, ಅಲ್ಲಿಯ ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ಪಡೆಯದೆ ಏಕಾಏಕಿಯಾಗಿ ಬಂದಿರುವಂಥದ್ದು. ಹಾಗಾಗಿ ನಮಗೆ ತುರ್ತಾಗಿ ಏನಿದೆ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಬೇಕು. ಅದಕ್ಕೋಸ್ಕರ ತಾತ್ಕಾಲಿಕ ಸ್ಥಗಿತ ಮಾಡೋದಕ್ಕೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇರೋದು, ಅಹೋರಾತ್ರಿ ಧರಣಿ. ಮುಂದೆ ಇದು ಖಂಡಿತ ಅವರು ಮಾಡಿಯೇ ಮಾಡ್ತಾರೆ. ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಮುಂದೆ ಹೋರಾಟವನ್ನು ಯಾವ ರೀತಿ ಮುಂದುವರಿಸಬೇಕು ಅದರ ಬಗ್ಗೆ ರೂಪುರೇಷೆಯನ್ನು ತಯಾರು ಮಾಡ್ತೇವೆ. ಎಲ್ಲ ಸಮಾನ ಮನಸ್ಕರನ್ನು ಒಟ್ಟುಗೂಡಿಸಿ, ರೈತ ಸಂಘವನ್ನು, ಅಲ್ಲಿ ಸ್ಥಳೀಯರನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಮುಂದೆ ಯಾವ ರೀತಿಯ ಹೋರಾಟ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ಕೂತು ಚರ್ಚೆ ಮಾಡಲಿಕ್ಕಿದ್ದೇವೆ. ಮುಂದೆ ದಿನಗಳಲ್ಲಿ ಈಗ ತಾತ್ಕಾಲಿಕ ಸ್ಥಗಿತಗೊಂಡಿದೆ. ಹೌದು, ಮುಂದೆ ಆರಂಭವಾಗುವ ಏನಾದರೂ ಸೂಚನೆಗಳು ಲಭಿಸಿದೆಯಾ ತಮಗೆ? ಆರಂಭ ಹೇಗಂದ್ರೆ ನಾವು ಅಲ್ಲಿಂದ ಸ್ಥಳದಿಂದ ಮಾಡಬಹುದು. ಹೌದು, ನಾವು ಸ್ಥಳದಿಂದ ಏನೀಗ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ, ಅಲ್ಲಿ ಸ್ಥಳದಿಂದ ನಾವು ಕದಲಿದ್ರೆ, ಅಲ್ಲಿಂದ ವಾಪಸ್ ಬಂದ್ರೆ ಖಂಡಿತ ಅದು ಮಾಡ್ಬೋದು ಅವರು. ಯಾಕಂದ್ರೆ ಅವರು ಏಕಾಏಕಿ ಬಂದವರು ಇದನ್ನೇ ಕಾಯ್ತಾ ಇದ್ದಾರೆ. ಈಗ ನಾವು ಅಲ್ಲಿಂದ ಆ ಸ್ಥಳದಲ್ಲಿ ಯಾರು ಇಲ್ಲದಾಗ ಕಾಮಗಾರಿಯನ್ನು ಆರಂಭ ಮಾಡಲಿಕ್ಕೆ ಹೊಂಚಾಗ್ತಿದ್ದಾರೆ. ಬಟ್ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದು ಎಷ್ಟು ಸಮಯ ಆಯಿತು ಸರ್ ತಮ್ಮದು? ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದು ಆಯಿತು, ಒಂದು 2-3 ವರ್ಷಗಳಾಯಿತು. ನಿರಂತರ ಹೋರಾಟ ಆಗ್ತಾ ಇದೆ. ಹೌದೌದು, ಖಂಡಿತ. ಅಂದ್ರೆ ಹಿಂದೆ ಕಾನೂನು ಪ್ರಕಾರ ಯಾವ ರೀತಿ ಹೋರಾಟ ಆಗಬೇಕು, ಅದಕ್ಕೆ ಯಾರನ್ನ ಸಂಪರ್ಕಿಸಬೇಕು, ಯಾವ ಅಧಿಕಾರಿಗಳ ಜೊತೆ ಮಾತಾಡಬೇಕು, ಈ ಎಲ್ಲ ಚರ್ಚೆಗಳು ಎಲ್ಲವನ್ನ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ.
ಸರ್ ದೀಪಕ್ ಕಾಮತ್ ಅವರೇ, ಮುಂದೆ ಏನು ನಡೆಯುತ್ತಂತು? ಮುಂದೆ ಈಗ ನಮ್ಮ ರೈತ ಸಂಘದವರು ಮೊನ್ನೆ ಒಂದು ಕಾರ್ನರ್ ಮೀಟಿಂಗಲ್ಲಿ ಹೇಳಿದಾಗೆ ಗ್ರಾಮಗಳಲ್ಲಿ ಉಪಸಮಿತಿಗಳನ್ನು ಮಾಡಿ ಅದನ್ನು ಬಲಪಡಿಸಬೇಕು. ಜನರು ಈಗ ಒಂದು ಕರೆ ಕೊಟ್ಟರೆ ಸರಿ, ಒಂದು ಫೋನ್ ಕಾಲಿಗೆ 500 ಜನ ಒಟ್ಟು ಹೋಗೋ ಪರಿಸ್ಥಿತಿ ಬರಬೇಕು. ಓಕೆ. ಯಾಕಂತ ಹೇಳಿದರೆ ಇಲ್ಲಿ ಹೋರಾಟದ ಮನೋಭಾವ ಕಡಿಮೆ. ನಿಮಗೆ ಗೊತ್ತುಂಟು ಇಲ್ಲಿ ಹೋರಾಟದ ಅಂದರೆ ನಾನು ಅವರನ್ನು ಯಾಕೆ ಎದುರು ಹಾಕ್ಕೊಳ್ಬೇಕು, ಇವರನ್ನು ಯಾಕೆ ಎದುರು ಹಾಕ್ಕೊಳ್ಬೇಕು ಅನ್ನುವಂಥದ್ದೇ. ನಾಳೆ ಸಮಸ್ಯೆ ನಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಾವು ಕೂಡ ಅದರಲ್ಲಿ ಪಾಲುದಾರರಾಗ್ತೇವೆ ಅನ್ನುವ ಒಂದು ಕಿಂಚಿತ್ ಕಾಳಜಿ ಕೂಡ ಕೆಲವರಲ್ಲಿ ಇಲ್ಲ. ಅದು ಏನಂತ ಹೇಳಿದರೆ ಅಲ್ಲಿ ಅಲ್ವಾ ಇನ್ನದಲ್ಲಿ ಅಲ್ವಾ ಆಗಲಿ ಅನ್ನೋ ಧೋರಣೆ ನಾಳೆ ಅದೇ ಟವರ್ ಕಂಟಿನ್ಯೂಟಿ ಆಗಿ ಬೇರೆ ಕಡೆಗೆ ಸಹ ಬರ್ತದೆ. ಆದರೆ ಬಹಳ ಖುಷಿಯ ವಿಚಾರ ಏನಂತ ಹೇಳಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನು ಟವರ್ ಅವರು ಮ್ಯಾಪ್ ಮಾಡಿದ್ದಾರೆ, ಅಲ್ಲಿ ಎಲ್ಲರೂ ಕೂಡ ಈ ಹೋರಾಟ ಸಮಿತಿಯ ಬೇರೆ ಬೇರೆ ಘಟನಾವಳಿಗಳು ಸಮಿತಿಗಳು ನಡೆದಿವೆ. ಎಡಪದವಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಭೆ ಆಯಿತು. ಅಲ್ಲಿ ಕೂಡ ಸರಿಸುಮಾರು ಒಂದು 800 ಜನರು ಭಾಗವಹಿಸಿದರು. ಆ ಬಳಿಕ ಜಿಲ್ಲಾಧಿಕಾರಿ ಅವರಿವರನ್ನು ಮೀಟ್ ಮಾಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಸರಿ, ನಿಯೋಗ ಹೋಗುವಂಥದ್ದು ಅಥವಾ ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ಆದರೆ ಇಲ್ಲಿ ಏನಂತ ಹೇಳಿದರೆ ಜನರು ಹೇಗೆ ಒಟ್ಟಾಗ್ತಾರೆ ಅದನ್ನು ವಿಂಗಡಿಸುವ ಚಾಕಚಕ್ಯತೆ ಅವರಲ್ಲಿದೆ. ಪ್ರಯತ್ನಗಳು ಆಗ್ತವೆ. ಅಂದರೆ ಮತೀಯವಾಗಿ ವಿಂಗಡಿಸ್ತಾರೆ ಅಥವಾ ರಾಜಕೀಯ ಒಂದು ಲೇಪನ ಹಾಕಿಕೊಂಡು ಅವರ ಪಾರ್ಟಿಯವರು ಮಾಡೋದು ನೀವು ಹೋಗಬೇಡಿ ಅನ್ನುವಂಥ ಕೆಲವೆಲ್ಲ ಗೊಂದಲಗಳನ್ನು ಸೃಷ್ಟಿಸ್ತಾರೆ. ಆದರೆ ನಾನು ಜನರಲ್ಲಿ ಇಷ್ಟೇ ವಿನಂತಿ ಮಾಡೋದು, ಯಾಕಂತ ಹೇಳಿದರೆ ಈ ಟವರ್ಗಳು ಬಂದರೆ ಸರಿಸುಮಾರು 2 ಜಿಲ್ಲೆಯ 1600 ಎಕರೆ ಜಾಗ ಯಾವುದೇ ಉಪಯೋಗಕ್ಕೆ ಬೀಳದೆ ಲಗಾಡಿ ಹೋಗ್ತದೆ. 1600 ಎಕರೆ ಜಾಗ 2 ಜಿಲ್ಲೆಯ ಅಮೂಲ್ಯ ಭೂಮಿ ವ್ಯಾಲಿಡ್ ಭೂಮಿಯನ್ನು ನಾವು ಕಳ್ಕೊಳ್ತೀವಿ. ಅದರೊಟ್ಟಿಗೆ ಏನೆಲ್ಲ ಫ್ರೀ ಆಗಿ ಸಿಗ್ತದೆ, ಕ್ಯಾನ್ಸರು ಅಥವಾ ಬೇರೆ ಬೇರೆ ರೋಗಗಳು ಅಥವಾ ಕೃಷಿಯ ಅಧಪತನವು ಅವೆಲ್ಲವೂ ಕೂಡ ನಾವು ಕಣ್ಣಿನಿಂದ ನೋಡಲಿಕ್ಕೆ ನಮಗೆ ಒಂದು ಸಿಗುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ಸಂಘಟಿತರಾಗೋಣ, ಎಲ್ಲ ಮತಭೇದಗಳನ್ನು ಬಿಟ್ಟು ನಾವು ಒಟ್ಟಾಗುವ. ನೋಡಿ, ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ವಿಚಾರದಲ್ಲೂ ಕೂಡ ನಾವು ತೀರಾ ನಿರ್ಲಕ್ಷ್ಯಕ್ಕೊಳಗಾದವರು. ನಾವು ಖಾಲಿ ಹುಟ್ಟಿದ್ದು ತೆರಿಗೆ ಕಟ್ಟಲಿಕ್ಕೆ ಮತ್ತೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಮತ ಹಾಕಲಿಕ್ಕೆ ಅನ್ನುವ ರೀತಿಯಲ್ಲಿ ಇದ್ದೇವೆ. ಈಗ ನೀವು ನೋಡೋದಾದ್ರೆ ನಮ್ಮ ಜಿಲ್ಲೆಯವರು ಪಾಪ ಸ್ವತಂತ್ರವಾಗಿ ಎಲ್ಲೆಲ್ಲಿ ದುಡಿದು ತಂದು ದುಡ್ಡನ್ನೆಲ್ಲಿ ಹಾಕಿ ನಮ್ಮ ಜಿಲ್ಲೆಯ ಎಲ್ಲ ಸ್ಥಿತಿಗತಿಗಳನ್ನು ಗಟ್ಟಿಗೊಳಿಸಿ ಇಲ್ಲಿಯ ಆರ್ಥಿಕತೆಯನ್ನು ಸುಭದ್ರಗೊಳಿಸಿ, ಆದರೆ ನಮ್ಮ ಜಿಲ್ಲೆಗೆ ಸರ್ಕಾರದಿಂದ ಯಾವುದೇ ಸಿಗುವಂಥ ಅನುದಾನಗಳು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ನಮ್ಮ ಸರ್ಕಾರದ ಅವಲಂಬನೆ ಕೂಡ ಕಡಿಮೆ ಇದೆ. ಆದ್ದರಿಂದ ಮುಂದಿನ ಪೀಳಿಗೆ ನಮ್ಮನ್ನು ಪ್ರಶ್ನಿಸೋದಿಲ್ವ, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳಿಗೆ ಅವಕಾಶ ಇದ್ರು ಕೂಡ ಈಗ KMR ಸ್ವಾಮೀಜಿಯವರು ಕೂಡ ಹೇಳಿದರು, ನಮ್ಮ ಜಿಲ್ಲೆಗೆ IT ಇಂಡಸ್ಟ್ರಿ ತನ್ನಿ, ನಮ್ಮ ಹುಡುಗರು ಬ್ಯಾಂಗ್ಳೂರಿಗೆ ಹೋಗಿ ಕೆಲಸ ಮಾಡುವ ಅನಿವಾರ್ಯತೆ ಯಾಕಿದೆ ಅಲ್ಲಿ. ಈಗ ತುಂಬ ಜನ ಇದರ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ದಾರೆ. ನೋಡಿ, ನಮ್ಮ ಕೋಲ್ನಾಡ್ನಲ್ಲಿ ಟಿಸ್ಕೋದವರು ಒಂದು ಕಂಪನಿ ಮಾಡುವ ಯೋಜನೆ ಎಲ್ಲ ಹಾಕ್ಕೊಂಡ್ರು. ಭೂಮಿ ಕೂಡ ಖರೀದಿಯಾಗಿದೆ, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಒಂದು ಹೊಸ ಆಶಾದಾಯಕ ಬೆಳವಣಿಗೆ ಏನಂತ ಹೇಳಿದರೆ, ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಅವರ ಬಂಜಾರ ಅಲ್ಲಿ ಹಿಲ್ಸ್ನಲ್ಲಿ ಒಂದು ದೊಡ್ಡ ಪ್ರಮಾಣದ IT ಕಂಪನಿ ಆಗಬೇಕು ಮಾಡುವ ನಿಟ್ಟಿನಲ್ಲಿದ್ದಾರೆ. ಸರ್ಕಾರ ಅವರಿಗೆ ನೇರವಾಗಿ ಸಪೋರ್ಟ್ ಮಾಡಬೇಕಲ್ಲ. ಸರಿ, ಇದನ್ನು ಬಿಟ್ಟು ಈ ಇದ್ದ ಬಿದ್ದ ಇಂಡಸ್ಟ್ರಿಗಳನ್ನೆಲ್ಲ ಇಲ್ಲಿ ತಂದು ಹಾಕಿದರೆ ಈ ಜಿಲ್ಲೆ ಖಂಡಿತವಾಗಿಯೂ ಕೂಡ ವಾಸಕ್ಕೆ ಯೋಗ್ಯ ಆಗಿರುವುದಿಲ್ಲ, ವಿನಾಶ ಆಗ್ತದೆ. ಅಂದರೆ ಇಲ್ಲಿಯ ಧಾರಣಾ ಶಕ್ತಿಯ ಅಧ್ಯಯನ ಕೂಡ ಆಗಿದೆ, ಆದರೆ ಅದನ್ನು ಅನುಪಾಲನೆ ಮಾಡ್ತಾ ಇಲ್ಲ. ಅದು ಧಾರಣಾಶಕ್ತಿ ಆಗಿದೆ ಅಲ್ಲ ಸರ್ ಅಧ್ಯಯನ. ಇದು ನಮ್ಮದು ಕೊಜರೆಂಟೆಕ್ಸ್ ನಾಗಾರ್ಜುನ ಇರುವಾಗಲೇ ಧಾರಣಾಶಕ್ತಿ ಅಧ್ಯಯನ ಆಗಿದೆ. ಅದರ ನಂತರ ಎಷ್ಟು ಇಂಡಸ್ಟ್ರಿಗಳು ಹೇರಿಕೆ ಆಗಿದೆ, ನಮ್ಮಲ್ಲಿ ಎಷ್ಟು ಭೂಮಿಯನ್ನು ನಾವು ಕಳ್ಕೊಂಡಿದ್ದೇವೆ. ಮೇಲಾಗಿ ಡಿಫಾರೆಸ್ಟೇಷನ್, ನಮ್ಮ ಜಿಲ್ಲೆಗೆ ಡಿಫಾರೆಸ್ಟೇಷನ್ ದೊಡ್ಡ ಶಾಪ ಸರ್. ಇಲ್ಲಿ ಬಹುವೈವಿಧ್ಯ ಗಿಡ ಮರಗಳು, ಬಹುವೈವಿಧ್ಯ ಜೀವ ವೈವಿಧ್ಯಗಳು ಹಾಳಾದರೆ ಇಲ್ಲಿ ನಾವು 40 ಡಿಗ್ರಿ ಟೆಂಪರೇಚರನ್ನೇ ಅವಲಂಬನೆ ಮಾಡಬೇಕಾಗ್ತದೆ. ಮತ್ತೆ ಯಾವಾಗ ಎಣಿಸ್ತೇವ ಆಗ ಮಳೆ ಬರ್ತದೆ. ಇದು ನಮ್ಮ ಎಲ್ಲ ಕೃಷಿಯನ್ನ, ಜನಜೀವನವನ್ನ, ವ್ಯಾಪಾರವನ್ನ ಟೋಟಲಿ ಸ್ಮ್ಯಾಶ್ ಮಾಡಿಬಿಡ್ತದೆ. ಅಂದ್ರೆ ಅರಣ್ಯ ನಾಶ ಆಗ್ತದೆ. ಅರಣ್ಯ ನಾಶದಿಂದ ನಾಶ ಆಗಿದೆ. ಈ ಯೋಜನೆಯಿಂದಲೂ ಅರಣ್ಯ ನಾಶ ಆಗ್ತದೆ. ಅದೇ ಹೇಳಿದಲ್ಲ, ಈಗ ಟವರ್ ಹಾಕಿದ ನಂತರ ಭತ್ತ ಒಂದು ಬಿಟ್ಟು ಉಳಿದ ಯಾವುದೇ ಚಟ ಹಾಕುವಾಗ ಎಷ್ಟು ಅರಣ್ಯ ನಾಶ ಆಗುತ್ತೆ. ಈಗ ಅದೇ ಸರಿಸುಮಾರು ಅವರ ಅಂಕಿ ಅಂಶ ಪ್ರಕಾರವೇ 600 ಎಕರೆ ಜಾಗ ಕಾಡು ನಾಶ ಆಗ್ತದೆ. ಗಿಡ ಮರಗಳು ಎಷ್ಟು ಸಾವಿರ ಪ್ರಮಾಣದಲ್ಲಿ.
ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅದೇ ಹೇಳೋದು, ಈಗ ಪರಿಸರ ತಜ್ಞರಿದ್ದಾರೆ, ಪರಿಸರ ಪ್ರೇಮಿಗಳಿದ್ದಾರೆ, ಪರಿಸರವಾದಿಗಳು ಇದ್ದಾರೆ, ಅವರು ಯಾಕೆ ಸೊಲ್ಲೆತ್ತಾ ಇಲ್ಲ? ಸರ್, ಇದರ ಬಗ್ಗೆ ಹೋರಾಟಗಳು ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಕೂಡ ಇದೆ. ಕೆಲವೊಂದು ಯೋಜನೆಗಳಿಗೆ ಸಹ ಅದು ಹೆಲ್ಪ್ ಮಾಡಿದೆ, ಕೆಲವೊಂದು ಯೋಜನೆಗಳಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮತ್ತು ಪರಿಸರವಾದಿ, ಪರಿಸರ ತಜ್ಞರಿಂದ ಪರಿಸರಕ್ಕೆ ಆಗುವಂತಹ ಅಪಾಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನಗಳು, ಅಥವಾ ಪರಿಸರ ಅಧಿಕಾರಿಗಳನ್ನು ಭೇಟಿ ಮಾಡಿ ಇದರ ಹಾನಿಯ ಬಗ್ಗೆ ತಿಳಿಸುವಂಥ ಪ್ರಯತ್ನಗಳು ಆಗ್ತಾ ಇವೆ ತಮ್ಮ ಸಮಿತಿಯ ಮೂಲಕ. ಸರಿ, ನೀವು ಕೇಳಿದ ಸರಿಯಾಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಭೂಮಿ ನಾಶ ಆಗಬೇಕಾದ್ರೆ ಎರಡೂ ಜಿಲ್ಲೆಯ ರೈತರು, ಎರಡೂ ಜಿಲ್ಲೆಯ ಜನರು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗಿತ್ತು. ಆದರೆ ಆ ಸಮಸ್ಯೆ ಏನಾಗಿದೆ ಅಂದ್ರೆ ಜನರಿಗೆ ಇದರ ಮಾಹಿತಿಯೇ ಇಲ್ಲ. ಇದು ಇದು ಕಂಪನಿಯ ಹಿಂಬಾಗಿಲಿನಿಂದ ಮಾಡುವಂತಹ ಒಂದು ಯೋಜನೆ ಆಗಿದೆ. ಇಲ್ಲಿ ತನಕ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಈಗ ಮೊನ್ನೆ ಘಟನೆಗಳು, ಇದರ ಹಿಂದಿನ ಒಟ್ಟು ಘಟನೆಗಳಿಂದ ಜನರು ಜಾಗೃತರಾಗ್ತಾ ಇದ್ದಾರೆ. ಯಾರೆಲ್ಲ ಭೂಮಿ ಕಳ್ಕೊಳ್ತಾ ಇದ್ದಾರೋ ಅವರೆಲ್ಲರೂ ಜಾಗೃತರಾಗ್ತಾ ಇದ್ದಾರೆ. ಎಲ್ಲ ಕಡೆ ಸಮಿತಿಗಳನ್ನು ಮಾಡಿ, ಹೋರಾಟ ಸಮಿತಿಗಳನ್ನು ಮಾಡಿ ಹೋರಾಟ ಮಾಡುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹೋರಾಟದ ಕಿಚ್ಚು ನಮ್ಮ ಕಾರ್ಕಳ ತಾಲೂಕಿನ ಇನ್ನದಿಂದಲೇ ಆರಂಭಗೊಂಡಿದೆ. ಇನ್ನು ದೊಡ್ಡ ಮಟ್ಟದ ಹೋರಾಟ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ಜನಪ್ರತಿನಿಧಿಗಳು, ಈ ಜಿಲ್ಲೆಯ ಎರಡು ಸಂಸದರುಗಳು, ಶಾಸಕರುಗಳು ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಿ ಕೇಂದ್ರದ ಇಂಧನ ಸಚಿವರಿಗೆ ಮಾಹಿತಿಯನ್ನು ನೀಡಬೇಕು. ಈ ಏನು ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಆ ಯೋಜನೆಗೆ ತಡೆ ಹಿಡಿಬೇಕು ಒಂದು, ಅಥವಾ ಅದಕ್ಕೆ ಒಂದು ಬದಲಿಯಾಗಿ ನಾವು ಹೊಸ ತಂತ್ರಜ್ಞಾನದ ಮೂಲಕ ಜನರಿಗೆ ತೊಂದರೆಯಾಗದಂತೆ ಅನುಷ್ಠಾನ ಮಾಡುವಂತ ವ್ಯವಸ್ಥೆಯನ್ನು ಇಲ್ಲಿಯ ಸಂಸದರುಗಳು ಮಾಡಬೇಕು. ಸರ್ಕಾರದ ಪಾತ್ರ ಏನು ಇಲ್ವೇ ಸರ್ ಅಲ್ಲಿ ಏನಾದರೂ ಪ್ರಯತ್ನ ಮಾಡುವಂತಹ? ಸರ್, ಖಂಡಿತ ರಾಜ್ಯ ಸರ್ಕಾರ ಅಂದ್ರೆ ಬೊಮ್ಮಾಯಿ ಸರ್ಕಾರ ಇರುವಾಗ ಈಗ ಇದನ್ನ ತಡೆ ಹಿಡಿಯುವಲ್ಲಿ ಪ್ರಯತ್ನ ಮಾಡಬಹುದು. ಇದು ಈ ಯೋಜನೆಯನ್ನ ತಡೆ ಹಿಡಿಯುವ ಬಗ್ಗೆ ಹೇಳುವುದಾದ್ರೆ ಈ ಯೋಜನೆ ಅನುಷ್ಠಾನ ಮಾಡಬೇಕಂತ ಕೇಂದ್ರದಿಂದ ಒತ್ತಡ ಇದೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕೇಂದ್ರದಿಂದಲೇ ಒತ್ತಡ ಇದೆ. ಕೇಂದ್ರದಿಂದ ಒತ್ತಡ ಇರುವ ರಾಜ್ಯ ಸರ್ಕಾರ ವಿರೋಧ ಸೂಚಿಸಬಹುದು. ಖಂಡಿತ ಇದು ವಿರೋಧ ಮಾಡಿಯೇ ಮಾಡ್ತೇವೆ. ಈಗ ಪ್ರತಿಭಟನಾ ಏನಾದರೂ ಅರಣ್ಯ ಸಚಿವರನ್ನ, ಕಂದಾಯ ಸಚಿವರನ್ನ ಏನಾದರೂ ಭೇಟಿ ಮಾಡಿದ್ದೀರಾ? ಕೃಷ್ಣ ಬೈರೇಗೌಡರು ಇದ್ದಾರೆ, ಖಂಡ್ರೆ ಅವರಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮುಂದೆ ಆ ಏನು ಸಚಿವರುಗಳನ್ನು ಭೇಟಿಯಾಗುವಂತಹ ಯೋಚನೆಗಳೆಲ್ಲ ಮುಂದಕ್ಕಿದೆ. ಈಗ ಮೊನ್ನೆ ಪ್ರತಿಭಟನಾ ಸ್ಥಳಕ್ಕೆ ತುರ್ತಾಗಿ ಏನು ಸಮಸ್ಯೆ ಆಗಿತ್ತು ಆ ಸ್ಥಳಕ್ಕೆ ನಮ್ಮ ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಬಂದಿದ್ದಾರೆ. ಮಾಜಿ ಸಂಸದರಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪ್ರತಿಭಟನಾಕಾರರ ಜೊತೆ ಮಂಜುನಾಥ್ ಭಂಡಾರಿ ಮತ್ತು ಹೆಗ್ಡೆ ಅವರು ಮಾತನಾಡಿ ಈಗ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದಾರೆ, ಈ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ ಈ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಇವರು ವಿಧಾನ ಪರಿಷತ್ ಸದಸ್ಯರು ಪ್ರಸ್ತಾವನೆಯನ್ನು ಮಾಡ್ತಾರೆ. ಬಟ್ ರಾಜ್ಯ ಸರ್ಕಾರದ ಮೂಲಕ ತಾವು ಏನಾದರೂ ಪ್ರಯತ್ನ ಕೇಂದ್ರ ಸರ್ಕಾರಕ್ಕೂ ಒತ್ತಡ ಹಾಕಿ. ಹೌದೌದು, ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ರಾಜ್ಯ ಸರ್ಕಾರದ ಹತ್ತಿರ ಗಮನಕ್ಕೆ ತಂದೇ ತರ್ತೇವೆ. ಯಾಕಂದ್ರೆ ಇದನ್ನು ನಾವು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವುದರಿಂದಾಗಿ ಇದು ನಾವು ಅದರ ಗಮನಕ್ಕೆ ತಂದು ಇದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಸರ್ಕಾರದ ಪಾತ್ರ ಇದೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ. ಯಾಕಂದ್ರೆ ಈಗ ಅವರು ಹೇಳಿದಂತೆ ಯಾವುದೇ SOPಗಳನ್ನು ಪಾಲಿಸುವುದಿಲ್ಲ ಅಂದಮೇಲೆ ರಾಜ್ಯ ಸರ್ಕಾರ ಅದನ್ನು ತಡೆ ಹಿಡಿಯಬಹುದು. ಅಲ್ಲ, ಇದು ಕೇಂದ್ರದ್ದೇ ಯೋಜನೆ ಆಗಿರುವುದರಿಂದ, ಕೇಂದ್ರದ ಇಂಧನ ಇಲಾಖೆಯಿಂದ ಒತ್ತಡ ಇರುವುದರಿಂದಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಅಲ್ಲಿಂದಲೇ ಈ ಯೋಜನೆ ಅಲ್ಲಿಂದ ಸ್ಥಗಿತ ಆದ್ರೆ ಮುಗಿದು ಹೋಯ್ತಲ್ಲ. ಇದು ಎಲ್ಲಿ ಏನಾಗಬೇಕಿತ್ತು ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆಯಿಂದ ಏನು ರಾಜ್ಯದಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಕೇಂದ್ರದಿಂದ ಬರುವಂತದ್ದು, ಸ್ಥಗಿತಗೊಳ್ಳದೆ ಬಿಡೋದೇ ಇಲ್ಲ. ಖಂಡಿತ ಇಲ್ಲ. ಇದು ನೋಡಿ, ಇಲ್ಲಿಯ ಸಂಸದರುಗಳಿಗೆ, ಇಲ್ಲಿಯ ನಾಯಕರುಗಳಿಗೆ ಕೇವಲ 5 ನಿಮಿಷದ ಕೆಲಸ. ಇದು ಕೇಂದ್ರದ ಸಚಿವರನ್ನ ಭೇಟಿಯಾಗಿ ನಮ್ಮ ಈ ಯೋಜನೆಯನ್ನು ಜಿಲ್ಲೆಯಿಂದ ಕೈ ಬಿಡಬೇಕಂತ ಮನವಿ ಮಾಡಿ ಕೇವಲ 5 ನಿಮಿಷದ ಕೆಲಸ. ಆ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅಂತ. ಬಟ್ ಈ ಟೆಂಡರ್ DPR ಆಗುವಾಗ, ಇದು ಪ್ರಪೋಸಲ್ಸ್ ಎಲ್ಲ ಆಗುವಾಗ ತಮಗೆ ಮಾಹಿತಿಯೇ ಸಿಗ್ಲಿಲ್ವೇ? ಇಲ್ಲ, ಮಾಹಿತಿ ಇಲ್ಲದೆ ಇದಾಗಿದ್ದು. ಇದು ಏನು ಯಾವ ರೈತರಿಗೆ ಯಾವುದೇ ಯೋಜನೆಗಳು ಒಮ್ಮೆಲೆ ಅನುಷ್ಠಾನಗೊಳ್ಳುವುದಿಲ್ಲ. ಅದಕ್ಕೆ ಪೂರ್ವವಾದಂಥ ಕೆಲವೊಂದು ಮಾನದಂಡಗಳು ಇದೆ, ಇವನ್ ಪ್ರೈವೇಟ್ ಆದರೂ ಕೂಡ. ಅದು ತಮ್ಮ ಅರಿವಿಗೆ ಬರಲಿಲ್ವಾ ಅಂತ ಹೇಳಿ. ಈಗ ನಿಮ್ಮ ಪ್ರಶ್ನೆಗೆ ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ. ಆದರೆ ಒಬ್ಬ ಖಾಸಗಿ ಏರಿಯಲ್ ಸರ್ವೆ ಮಾಡ್ತಾರೆ. ಏರಿಯಲ್ ಸರ್ವೆ ಮಾಡಿ ಆ ಜಾಗದ RTC ಯಾವ್ದು ಬರ್ತದೆ ಅಂತ ಹೇಳಿ ಈಗ ದಾಖಲಾತಿಯಲ್ಲಿ ಸಿಗ್ತದೆ, ಆನ್ಲೈನ್ ಅಲ್ಲೇ ಸಿಗುತ್ತೆ. ತಹಶೀಲ್ದಾರ್ ಹತ್ರ, ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ಈ ಬಗ್ಗೆ ಅವರೇ ಮ್ಯಾಪಿಂಗ್ ಮಾಡ್ತಾರೆ. ನೋಡಿ, ಇಂಥದ್ದು ಅದಕ್ಕೆ ಅವರೇ ಡಿಸೈನ್ ಮಾಡಿ, ಇದು ರೆಡ್ ಕಾರ್ಪೆಟ್ ಏರಿಯಾ, ಇದು ಗ್ರೀನ್ ಝೋನು, ಸೇಫರ್ ಝೋನ್ ಅಂತ ಹೇಳಿ ಅವರೇ ಅದನ್ನು ನಿರ್ಧಾರ ಮಾಡಿ ಇವರು ಸರ್ಕಾರಕ್ಕೆ ಕೊಡುವಂಥದ್ದು. ಸರ್ಕಾರ ಮಾಡುವಂಥದ್ದಲ್ಲ ಇದನ್ನು. ಖಾಸಗಿ ಕಂಪನಿಯವರು ಸರ್ಕಾರಕ್ಕೆ ಇದು ಕೊಡ್ತಾರೆ.
ಸರ್ಕಾರಕ್ಕೆ ಕೊಟ್ಟು ಅದನ್ನ ಸರ್ಕಾರ ಸಚಿವ ಸಂಪುಟ permission ಸಭೆಯಲ್ಲಿಯೋ ಅದನ್ನ ಅನುಮತಿ ಪಡೆದುಕೊಂಡು ಒಂದು ಯೋಜನೆಗೆ ಚಾಲನೆ ಕೊಡ್ತಾರೆ. ಹೌದು. ಇದೆಲ್ಲ ಹೇಗಂತ ಹೇಳಿದ್ರೆ ನಿನ್ನೆ ಚಾಲನೆ ಕೊಟ್ಟು ಇವತ್ತು ಕಾರ್ಯಗತಗೊಳಿಸುವಂತದಲ್ಲ. ಇದು ಯಾವಾಗ ಕೊಟ್ಟದಂತ ಹೇಳಿ ನಮ್ಗೆ ಇನ್ನೂ ಸಹ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ವಾಸ್ತವ ಒಂದಾದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಅವರು ಬಂದ್ರೆ ಸ್ಪಾಟಿಗೆ ಬಂದ್ರೆ ನೀವು ಹೇಳಿದಾಗೆ ಸ್ಥಳ ಸಮೀಕ್ಷೆಗೆ ಬಂದ್ರೆ ಅವ್ರು ತಪ್ಪು ಮಾಹಿತಿಯನ್ನು ಕೊಡುವುದು. ಇದು ನಾವು ಅದಕ್ಕೆ ಬಂದದ್ದು ಇದಕ್ಕೆ ಬಂದದ್ದು. ಒಮ್ಮೆ ನಮ್ಮ ಗ್ರಾಮದಲ್ಲಿ ಹಾಗೆ ಆಯ್ತು. ಒಂದು ಟಾಟಾ ಸುಮೋದಲ್ಲಿ ಒಂದು 7-8 ಜನ ಬಂದರು. ಯಾಕೆ ಬಂದದಂತ ಕೇಳಿದ್ರೆ ಅವರು ನಾವು ಹೀಗೆ ತಿರುಗಾಡ್ಲಿಕ್ಕೆ ಬಂದದ್ದು. ಮತ್ತೆ ಎಲ್ಲಿ ತನಕ ಅಂತ ಹೇಳಿದ್ರೆ ನಮ್ಮ ಗ್ರಾಮಸ್ಥರು ಅವರಿಗೆ ಚಂದ ಮಾಡಿ ಊಟೋಪಚಾರ ಮಾಡಿ ಕಳಿಸಿದ್ದಾರೆ. ಅವರಿಗೆ ಗೊತ್ತೇ ಇಲ್ಲ ಪಾಪ. ಅವರು ಈ ಮುಗ್ಧರು, ಅವರು ಈ ಸಮೀಕ್ಷೆಗೆ ಬಂದವರು ಅಂತ ಹೇಳಿ ಗೊತ್ತೇ ಇಲ್ಲ. ಎಲ್ಲ ಹಿಂಬಾಗಿಲಿಂದ ಆ ನಂತರದ ಬೆಳವಣಿಗೆಯಲ್ಲಿ ನಮಗೆ ಅದು ಸರಿಯಾಗಿ ಗೊತ್ತಾಗಿ ರೈತ ಸಂಘದವರು ಅದಕ್ಕೆ ಸರಿಯಾಗಿ ಪ್ರತಿಭಟನೆ ಮಾಡಿದ ನಂತರ ಅವರು ಪೊಲೀಸ್ ಫೋರ್ಸನ್ನು ಹಿಡ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಕರಾವಳಿ ಜಿಲ್ಲೆಯಲ್ಲಿ ಇನ್ನದಲ್ಲಿ ರೈತ ಸಂಘ ಸ್ಟ್ರಾಂಗ್ ಇದೆ. ಇನ್ನ ಅಂತಲ್ಲ, ಕರಾವಳಿ ಉತ್ತರ ಕರ್ನಾಟಕದ ಮಾದರಿಯಲ್ಲಿ ಇದೆ. ಕರಾವಳಿಯಲ್ಲಿ ಇರುವಂತಹ ರೈತ ಸಂಘಗಳು ಒಂದಷ್ಟು ಅದೇ ಕೆಲವೊಂದು ವಿಘಟನೆ ಆಗಿದೆ, ಕೆಲವೊಂದು ಸಮಸ್ಯೆಗಳಿದೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಬಟ್ ಅಲ್ಲಿ ಸ್ಟ್ರಾಂಗ್ ಇದೆ. ಹೌದು. ನಾವು ಇದೇ ಎಲ್ಲ ಮತಭೇದಗಳನ್ನು ಬಿಟ್ಟು ನಮ್ಮ ಬೇರೆ ಬೇರೆ ಸಿದ್ಧಾಂತಗಳನ್ನು ಬಿಟ್ಟು ರೈತ ಸಂಘಟನೆ ಗಟ್ಟಿಯಾಗಬೇಕು, ಅದು ಬೆಳಿಬೇಕು. ಯಾಕಂತ ಹೇಳಿದ್ರೆ ನಮ್ಗೊಂದು ಸಹಜ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅದು ನಾವು ಅಪೇಕ್ಷೆ ಪಡುವಂತ ತಪ್ಪು ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಈ ಯೋಜನೆ ರೈತರಿಗೆ ಬಹಳಷ್ಟು ಮಾರಕ. ನೋಡಿ, ರೈತರ ಭೂಮಿಯ ಮೌಲ್ಯ ಕಡಿಮೆ ಕುಸಿತದೆ ಮತ್ತು ಕೃಷಿ ಯೋಗ್ಯವಾಗಿರುವುದಿಲ್ಲ, ದೊಡ್ಡ ಸಮಸ್ಯೆ. ಅವರಿಗೆ ನೋಡಿ ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಫುಲ್ಲಿ ಆಕ್ಸಿಜನ್ ಕೊಡುವಂತ ಮರ ಕಡಿದ್ರೆ ಅವರಿಗೆ ಯಾವುದೇ ಬೇಸರನೇ ಆಗುದಿಲ್ಲ. ಅವರಿಗೆ ಅದರ ಒಟ್ಟಿಗೆ ಯಾವ್ದು ಭಾವನಾತ್ಮಕ ಸಂಬಂಧ ಕೂಡ ಇರುವುದಿಲ್ಲ. ಒಬ್ಬ ರೈತ ಅವನ ಜೀವಮಾನದಲ್ಲಿ ಬೆಳೆದ ಒಂದು ಅಡಿಕೆ ಮರದ ಫಸಲನ್ನ ತೆಗೆಯುವಂಥದ್ದು, ತಿನ್ನುವಂಥದ್ದು ಇದ್ರೆ ಅದೆಲ್ಲ ಭಾವನಾತ್ಮಕ, ಅದು ಭಾವನಾತ್ಮಕ ವಿಚಾರ. ನೀವು ಅದಕ್ಕೆ ದುಡ್ಡು ಕೊಟ್ಟು ಅದನ್ನು ನೋಡುವುದರಲ್ಲಿ ಅದನ್ನ ದುಡ್ಡು ಕೊಟ್ಟು ನೀವು ಖರೀದಿ ಮಾಡ್ತೇನೆ ಅಂತ ಹೇಳಿ ಉದ್ದಟತನ ಮಾತಾಡ್ಲಿಕ್ಕಿಲ್ಲ. ಅವನು ಬಿಟ್ಟು ಕೊಟ್ರೆ ಮಾತ್ರ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಒಂದು ದೌರ್ಬಲ್ಯ ಏನಂತ ಹೇಳಿದ್ರೆ, ನಾವು ಏನು ಜಾಗ ಲೆವೆಲ್ ಮಾಡ್ತೇವೆ ಅಥವಾ ಏನಾದರೂ ದಾಖಲಾತಿಗಳನ್ನು ಕಂದಾಯ ಇಲಾಖೆಯ RTCಯಲ್ಲಿ ಬೆಳೆ ನಮೂದನೆ ಮಾಡುವುದಿಲ್ಲ ಸರ್. ಇದು ನಮ್ಮ ದೊಡ್ಡ RTCಯಲ್ಲಿ ಇದೆಯಲ್ಲ, ನೀವು ಸರಿಯಾಗಿ ನೋಡಿ 14 ಕಲಂಗಳಿರ್ತದೆ. ನೀವು ವರ್ಷಂಪ್ರತಿ ಬೆಳೆ ನಮೂದನೆ ಮಾಡಬೇಕು. ತೆಂಗು ಕಂಗು ಅನ್ನೋದು ಅದು ಬರ್ದಿರ್ತದೆ. ವರ್ಷಂಪ್ರತಿ ನೀವು ನಿಮ್ಮ ವಿ ಹತ್ರ ಹೋಗಿ ಪರ್ಯಾಯ ಬೆಳೆಗಳ ಬಗ್ಗೆ ದಾಖಲಾತಿ ಕೊಟ್ರೆ ನಿಮ್ಗೆ ದಾಖಲಾತಿ ಗಟ್ಟಿ ಆಗ್ತದೆ. ಅದಕ್ಕೇನು ಆ್ಯಪ್ ಕ್ರಿಯೇಟ್ ಆಯ್ತಲ್ಲ ಸರ್, ಈಗ ಆಗಿದೆ ನೋಡಿ. ಹಿಂದೆ ಗ್ರೆಗರಿ ಪತ್ರ ಉದಾಹರಣೆಯನ್ನು ನೆನಪಿಸ್ತೇನೆ. ಇಡೀ ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಗ್ರೆಗರಿ ಪತ್ರವನ್ನು ಅಲ್ಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಯಾವಾಗ ಕೃಷಿ ಚಟುವಟಿಕೆನ ಪ್ರಾರಂಭಿಸಿದ್ರು ಅಲ್ಲಿಯ ತನಕ ಅವರು ವರ್ಷಂಪ್ರತಿ ಅವರು ತಮ್ಮ ಬೆಳೆ ನಮೂದನೆಯನ್ನ RTCಯಲ್ಲಿ ನಮೂದನೆ ಮಾಡ್ತಿದ್ರು, ಕಂದಾಯ ಕಟ್ತಿದ್ರು ಸರ್ಕಾರಕ್ಕೆ. ಹೌದು. ಸುಪ್ರೀಂ ಕೋರ್ಟ್ ಒಂದೇ ಹೇಳಿದ್ದು, ಗ್ರೆಗರಿ ಪತ್ರ ಬಿಟ್ರೆ ಮಾತ್ರ ಆ ಭೂಮಿಯನ್ನ ವಶಪಡಿಸಿಕೊಳ್ಳಬಹುದು. ಇಂಥ ನಮ್ಗೆ ಇದು ಉದಾಹರಣೆ ಆಗ್ಬೇಕು. ಇಂಥ ನಾಯಕರು ಬೇಕು, ಇಂಥ ವಿಚಾರಗಳು ನಮ್ಗೆ ಗೊತ್ತಿರಬೇಕು. ನಾವು ಅದನ್ನು ಪಾಲನೆ ಮಾಡಬೇಕು. ಗ್ರೆಗರಿ ಪತ್ರವನ್ನಂತವರು ಒಂದು ಹೋರಾಟ ಮಾಡಿದರ ಫಲವಾಗಿ ಇಡೀ MRPL ಅವರ ಕಾಲು ಬುಡಕ್ಕೆ ಬಂದು ದಮ್ಮಾಯಿದ ಕೈ ಹಾಕಿ ಮತ್ತೆ ಭೂಮಿಯನ್ನು ಅವರ ವಶಕ್ಕೆ ಪಡ್ಕೊಂಡದ್ದು. ಸೊ ನಾವು ಹೇಳೋದೇನಂತ ಹೇಳಿದ್ರೆ, ರೈತರು ಕೂಡ ಜನಸಾಮಾನ್ಯರು ಕೂಡ ಈ ದಾಖಲಾತಿಯನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಅಜ್ಜ ಪಿಜ್ಜನ ಹೆಸರಲ್ಲಿ ದಾಖಲಾತಿಗಳಿರ್ತದೆ, ಅಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗುವುದಿಲ್ಲ ಅಥವಾ ಏನಾದರೂ ಕಾನೂನಾತ್ಮಕವಾಗಿ ನಮಗೆ ಲಾಭ ಸಿಗುವುದಿಲ್ಲ. ಇದು ಕೂಡ ಆಗಬೇಕಾದಂಥ ಕೆಲಸ. ಅಂದರೆ ಈ ಮುಕ್ತವಾಗಿ ಇದ್ದರೆ ಈ ಕೆಲವರೆಲ್ಲ ಆರಾಮವಾಗಿ ನುಸುಳ್ಕೊಳ್ತಾರೆ. ನಾವು ಒಂದಷ್ಟು ನಮ್ಮ ದಾಖಲೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಓಕೆ, ಆವಾಗ ಇಂಥ ಯೋಜನೆಗಳು ಬರಲಿಕ್ಕೆ ಒಂದಷ್ಟು ಹಿಂದೆ ಏನಂತ ಹೇಳಿದ್ರೆ, ಒಂದು ಭೂಮಿಯನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ನಾವು ಲೆವೆಲ್ ಮಾಡ್ತೇವೆ, ಎಂಥದ್ದು ಮಾಡ್ತೇವೆ, ಏನಾದರೂ ಒಂದು ಅದರಲ್ಲಿ ಬೆಳೆಸಿಬಿಡ್ಬೇಕು. ಯಾಕಂತ ಹೇಳಿದ್ರೆ, ನೀವು ಅಲ್ಲಿ ಬಂದು ಸ್ಯಾಟಲೈಟ್ ವ್ಯೂ ಅಲ್ಲಿ ತೆಗೆದ್ರು, ಸ್ಪಾಟಿಗೆ ಬಂದು ನೋಡಿದ್ರು, ಅದು ಖಾಲಿ ಜಾಗ ಇರ್ತದೆ, ಅವರು ಬರೀತಾರೆ. ಸರ್, ಒಂದು ಈ ಅದಾನಿ ಪವರ್ ಕಂಪನಿ ಏನಿದೆ, ಈ ಎರಡೂ ಕಂಪನಿಗಳು ನಾಗಾರ್ಜುನ ಮತ್ತು ಇಂದಿನ ಉಡುಪಿ ಪವರ್ ಒಂದು ವಿಫಲರಾಗಲಿಕ್ಕೆ ಕಾರಣ ಅಂದರೆ ಅವರು ಜನರೊಂದಿಗೆ ಹೆಚ್ಚಾಗಿ ಬೆರೆತಿಲ್ಲ. ಬಟ್ ಅದಾನಿ ಬಂದ ನಂತರ ಈ CSR ಫಂಡ್ ಮೂಲಕ ಒಂದಷ್ಟು ಜನರನ್ನು ವಿಶ್ವಾಸವನ್ನು ಗಳಿಸಿ ಏನೋ ಒಂದು ಪ್ರಾಮಾಣಿಕರಂತ ತೋರಿಸಿಕೊಂಡು ಮೌನವಾದಂಥ ಸಮ್ಮತಿಯನ್ನು ಪಡೆಯಲಿಕ್ಕೆ ಯಶಸ್ವಿಯೂ ಕೂಡ ಆಯಿತು. ಈ ಹಿನ್ನೆಲೆಯಲ್ಲಿ ಒಂದೊಮ್ಮೆ ಮುಂದಿನ ದಿನಗಳಲ್ಲಿ ಇನ್ನ ಗ್ರಾಮಕ್ಕೆ CSR ಫಂಡನ್ನು ಹೆಚ್ಚು ಹೆಚ್ಚು ವಿಸ್ತರಿಸಿ ಆ ಮೂಲಕವಾಗಿ ವಿಶ್ವಾಸವನ್ನು ಪಡೆದು ಸ್ಥಾಪನೆ ಮಾಡಿದರೆ ನಿಮ್ಮ ಸಮ್ಮತಿ ಇದೆಯಾ? ಆವಾಗ ತಮ್ಮ ಚಟುವಟಿಕೆಗಳು ಏನು? ನೋಡಿ ಸರ್, ಇದು ಸಾಧ್ಯತೆಗಳು ಇದೆ. ಫಸ್ಟ್ ಯಾವಾಗ ಪ್ಲಾಂಟ್ ಸ್ಟಾರ್ಟ್ ಆಯಿತು
ಆಗ ಅದರ ಉಪ್ಪು ನೀರಿನ ಪ್ರಸರತೆಯಿಂದಾಗಿ ಸರಿಸುಮಾರು 10-12 ಗ್ರಾಮಗಳು ನಷ್ಟಕ್ಕೆ ಒಳಗಾಗಿದ್ದೇವೆ. ಅಲ್ಲಿಯ ಎಲ್ಲ ಜನಜೀವನ ತೊಂದರೆಗೆ ಇದೆ. ಬಟ್ ನಮಗೆ ಇನ್ನ ಗ್ರಾಮ ಕಾರ್ಕಳ ತಾಲೂಕು ಬರೋದ್ರಿಂದ ನಮಗೆ ಅವರು CSR ಅನ್ನು ಕೊಡಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಒಂದು ನಮ್ಮ ಊರಿನ ಕೆಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ತಾಲೂಕು ಮಾನದಂಡ ಇಲ್ಲ ಸರ್ CSR ಫಂಡ್. ಹೌದು, ಮತ್ತೆ ಹಾಗಾದ್ರೆ ನಾವು ರೆಡ್ ಕಾರ್ಪೆಟ್ ಏರಿಯಾದಲ್ಲಿ ಇದ್ದೇವೆ. ನಮ್ಮ ಅವರ ಟವರಿಂದ ಸರಿಸುಮಾರು 3.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಇದೆ. ಬಹಳ ಹಿಂದೊಮ್ಮೆ 16 ಲಕ್ಷ ರೂಪಾಯಿ ಒಂದು ರಸ್ತೆ ಕೊಟ್ಟದ್ದು ಬಿಟ್ರೆ ಉಳಿದದ್ದು ನಮ್ಮ ಗ್ರಾಮಕ್ಕೆ ಎಂಥದ್ದು ಇಲ್ಲ. ಮತ್ತೆ CSR ಕೊಟ್ರೆ ನಿಮ್ಮ ನಿಲುವನ್ನು ಬದಲಿಸ್ತೀರಾ ಅನ್ನೋ ಪ್ರಶ್ನೆಗೆ ನಾನೊಬ್ಬ ಉತ್ತರ ಕೊಡ್ಲಿಕ್ಕೆ ಸಮರ್ಥನಲ್ಲ. ಐ ಆಮ್ ನಾಟ್ ದ ಹೋಲ್ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಮಾತನಾಡಲಿಕ್ಕೆ ಶಕ್ತನೂ ಅಲ್ಲ. ಆದ್ರೆ ನೀವು ಕೊಡಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತುಂಟಲ್ಲ, ನಿಮ್ಮಿಂದ ನಾಶ ಆಗಿದೆ, ನಿಮ್ಮಿಂದ ತೊಂದರೆಗೆ ಒಳಗಾಗಿದ್ದಾರೆ. ನೀವು ಆತ್ಮಸಾಕ್ಷಿಯಾಗಿ ವರ್ತನೆ ಮಾಡ್ಬೇಕಲ್ಲ. ನೀವು ಉಳಿದ 7 ಗ್ರಾಮ ಪಂಚಾಯತ್ಗೆ ಕೊಡ್ತಾ ಇದ್ದೀರಿ, ಅಥವಾ ನೀವು CSR ಕೊಟ್ಟೇನು ದೊಡ್ಡ ಬದಲಾವಣೆ ಅನ್ನುವಂಥದ್ದು ಏನಿಲ್ಲ. ಅವರಿಗೆ ಕೊಡುವಾಗ ಸಾಲಾಗಿ ಊಟ ಕುಳಿತಿರುವಾಗ ಎಲ್ಲರಿಗೆ ಒಂದೇ ತರ ಬಡಿಸ್ಬೇಕಲ್ಲ. ಅದೇ ರೀತಿ ಅಲ್ಲಿಯೂ ತಾರತಮ್ಯ ಮಾಡಿದ್ದಾರೆ. ನಾವು ಮತ್ತೆ ಯಾಕೆ ಜಾಸ್ತಿ ಕೇಳಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ನಾವು ಕೇಳಲಿಕ್ಕೆ ಹೋಗುದು, ಅವರು ಮತ್ತಷ್ಟು ನಮ್ಮ ಮೇಲೆ ಬೇರೆ ಬೇರೆ ಯೋಜನೆಗಳನ್ನು ಹೇರುವುದು, ಆ ವಿಚಾರವೇ ಬೇಡ ಅನ್ನುವ ಕಾರಣಕ್ಕೆ ನಾವು ಸ್ವಲ್ಪ ಖಂಡಿತ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಬದುಕಬೇಕಲ್ಲ ಸರ್, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಲ್ಲ. ಈಗ ನೋಡಿ, ಮೊನ್ನೆ ನಾನೊಂದು ಸುಸ್ಥಿರ ಆರ್ಥಿಕತೆಗಿಂತಲೂ ಸುಸ್ಥಿರ ಬದುಕಬೇಕು ನೋಡಿ. ಆರೋಗ್ಯ ಹಾಳು ಮಾಡಿಕೊಂಡು ಈಗ ನಮ್ಮ ಕಿಶೆಯಲ್ಲಿ ಬೇಜಾನ್ ದುಡ್ಡಿದ್ದು ಕುಡಿಲಿಕ್ಕೆ ನೀರಿಲ್ಲದಿದ್ರೆ ಏನು ಪ್ರಯೋಜನ ಬಂತು? ನಮ್ಮ ಹತ್ರ ಎಲ್ಲ ಮೂಲಭೂತ ವ್ಯವಸ್ಥೆಗಳು ಇರ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಆಹಾರ, ಗಾಳಿ, ನೀರಿರುವುದಿಲ್ಲ. ನಾವು ಇದಕ್ಕೋಸ್ಕರ ಸ್ವಲ್ಪ ಪ್ರಯತ್ನವನ್ನ ಸರ್ವರು ಮಾಡಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತ ಆಗಿ ಕೇವಲ ವಾಣಿಜ್ಯವಾಗಿಯೇ ಬೆಳವಣಿಗೆ ಬಂದ್ರೆ ಸಾಂಸ್ಕೃತಿಕ ಅಧಪತನ ಆಗ್ತದೆ ಸರ್. ನಮ್ಮ ಜಿಲ್ಲೆಗೆ ಹೊರ ರಾಜ್ಯದವರು ಬೇಜಾರು ಈಗಾಗಲೇ ಆಗಿದೆ ಬಿಡಿ. ಅಲ್ಲ, ನಮ್ಮಲ್ಲಿ ಇನ್ನು ಸಾಂಸ್ಕೃತಿಕ ನಾಶ 10 ವರ್ಷದಲ್ಲಿ ಈ ಭಾಷೆಗಳು, ಸಂಸ್ಕೃತಿಗಳು ನಾಶ ಆಗುವ ಭೀತಿ ನಮ್ಮ ಮುಂದಿದೆ. ನಾವು ಎಷ್ಟೇ ಹೇಳಿದ್ರು ಕೂಡ. ಯಾಕಂದ್ರೆ ಪ್ರತಿ ಮನೆಯಲ್ಲಿ 1-2 ಮಕ್ಕಳು ಇರ್ತಾರೆ, ಅವರೆಲ್ಲರೂ ಹೊರ ರಾಜ್ಯ, ಹೊರ ದೇಶದಲ್ಲಿ ನೆಲೆಸ್ತಾರೆ. ಮತ್ತೆ ಯಾರು ಈ ಸಂಸ್ಕೃತಿಯನ್ನು ಕಾಪಾಡುವವರು? ಇದು ಕೂಡ ಒಂದು ಅಪಾಯ. ಅದಕ್ಕಾಗಿ ತಾವು ಹೇಳಿದಂತೆ ಇಲ್ಲಿಯೂ ಕೂಡ IT ಪಾರ್ಕ್ಗಳು ಬರಬೇಕು, ಜವಳಿ ಪಾರ್ಕ್ಗಳು ಬರಬೇಕು. ಆವಾಗ ಮಾತ್ರ ವಲಸೆ ತಪ್ಪುತ್ತೆ. ಇಲ್ಲಾದ್ರೆ ಯಾವುದೇ ಸಾಧ್ಯತೆಗಳು ಕ್ಷೀಣವಾಗ್ತಾ ಇವೆ. ಅದು ನಮಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎತ್ತ ಕಡೆ ಹೋಗ್ಬೋದು ಅಂತ ಹೇಳಿ ನಾವು ಇಲ್ಲಿ ತುಳು ಭಾಷೆಯನ್ನು ಉಳಿಸಿ ಅದನ್ನು ಉಳಿಸಿ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ಬೇರೆ ರಾಜ್ಯಕ್ಕೆ ಕಳಿಸಿದ್ರೆ ಏನು ಪ್ರಯೋಜನ ಇದೆ ಅಂತ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಕಂಪನಿಯವರು ಕೂಡ ಕೆಲವೊಂದು ನಾವು ಗಮನಿಸ್ತಾ ಇದ್ದೇವೆ. ನಿಮ್ಮಿಂದ ಏನು ನಾಶ ಆಗಿದೆ ನೀವು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಕೆರೆ ಮಾಡಿ, ತೋಟ ಮಾಡಿ, ಕೃಷಿಕರಿಗೆ ನೇರವಾಗಿ ಸಹಾಯಧನ ನೀಡಿ. ಅದರ ಬಿಟ್ಟು ನೀವು ಮ್ಯಾಚಿಗೋ, ಕಂಬಳಕ್ಕೋ, ಊಟಕ್ಕೋ, ಅನ್ನದಾನಕ್ಕೂ ದುಡ್ಡು ಕೊಟ್ಟು, ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಅದು ಕೆರೆಗಳನ್ನು ಹೂಳೆತ್ತಿ ನೀವೇ ಮಾಡಿ. ನೀವು ಯಾರಿಗೆ ಟೆಂಡರ್ ಕೊಡುದು, ಅರಣ್ಯೀಕರಣ ಮಾಡಿ. ಅದು ಬಿಟ್ಟು ನೀವು ರಾಜಕಾರಣಿಗಳಿಗೆ ಕಿಕ್ ಬ್ಯಾಕ್ ಕೊಡುವಂಥದ್ದು, ಕ್ರಿಕೆಟ್ ಮ್ಯಾಚಿಗೆ ದುಡ್ಡು ಕೊಡುವಂಥ, ಇದೆಲ್ಲ ಬಾಲಿಶತನ ಅಲ್ಲ. ಜನರು ಬಯಸುವುದು ಅದನ್ನೇ ಸರ್. ಈಗ ದೀಪಕ್ ಕಾಮತ್ರ ಮನೆಗೂ ನಾಳೆ ಬಂದು ಒಂದಷ್ಟು ಡೊನೇಷನ್ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹೋರಾಟಗಾರರು ಅಂತ ಗುರುತಿಸಿಕೊಂಡ್ರೆ ಏನಾದರೂ ಪಡೆದುಕೊಳ್ಳುವ ಸಾಧ್ಯತೆ. ಅಂದರೆ ತಾವು ಎಲ್ಲಿಯೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಅಲ್ಲ ನೋಡಿ, ಕೆಲವರು ಆಗಿದ್ದಾರೆ ಹೋರಾಟ. ಅಲ್ಲ ನೋಡಿ, ನಿಮ್ಗೆ ಹೇಳ್ಬೇಕಾದ್ರೆ ನಾವು ಸಹ ಹೋರಾಟಗಾರ ಆರಂಭದ ದಿನಗಳಿಂದ ಕೂಡ ಇದ್ದೇವೆ. ನಾವು ಕೂಡ ಕೆಲವು ಹೋರಾಟಗಾರರು ಕಾಂಪ್ರಮೈಸ್ ಆಗಿ ರಾಜಿ ಸೂತ್ರದೊಂದಿಗೆ ಒಂದಷ್ಟು ಅವರು ಗಳಿಸ್ಕೊಳ್ಳಿ, ಅದರೊಟ್ಟಿಗೆ ಊರಿಗೆ ನ್ಯಾಯ ಕೊಡಬೇಕು. ನಾನು ಕೇಳುದಷ್ಟೇ. ಈಗ ಕೆಲವೊಮ್ಮೆ ಹೇಗಂತ ಹೇಳಿದ್ರೆ, ಈಗ ನಾಗಾರ್ಜುನ ಆಗದಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ 1-2 ಸಾವಿರ ಜನರಿಗೆ ಕೆಲಸ ಸಿಗ್ತಿರ್ಲಿಲ್ಲ. ಈಗ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಇಲ್ಲೇ ಸ್ವಲ್ಪ ಜನಜೀವನ ಮಟ್ಟ ಉದಾಹರಣೆಗೊಂಡಿದೆ. ಅದ್ರಲ್ಲೂ ಕೂಡ ಇನ್ನೂ ಕೂಡ ಜಸ್ಟಿಸ್ ಕೊಡ್ಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ನೀವು ರೈತರನ್ನು ಸಪೋರ್ಟ್ ಮಾಡಿ, ನೇರವಾಗಿ ಸಪೋರ್ಟ್ ಮಾಡಿ. ಯಾರನ್ನ ಮಧ್ಯವರ್ತಿಗಳನ್ನು ತಗೊಳ್ಳೋಗ್ಬೇಡಿ. ನೋಡಿ, ಇವತ್ತು ರಾಜಕಾರಣಿಗಳು ಅಥವಾ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಮೆಂಬರ್ ಮಾಡುವ ಅನೈತಿಕ ಕೆಲಸ ನೋಡಿದ್ರೆ ಬೇಜಾರಾಗಿ ಹೋಗ್ತದೆ ಸರ್. ಈಗ ನಮ್ಮ ಊರಿನಲ್ಲಿ ಕೆಲವೊಂದು ಯೋಜನೆ ಪ್ರಾಜೆಕ್ಟ್ಗಳು ಅವರ ವರ್ತನೆ ಇಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಇದನ್ನು ಹೇಳಬಾರ್ದು ಈ ವೇದಿಕೆ ಮೂಲಕ. ನಮಗೆ ಬೇಸರ ಆಗ್ತದೆ. ಇದು ಪಕ್ವಕಾಲ ಅಲ್ಲ ಸರ್. ಈ ಯೋಜನೆಗೆ ಪಂಚಾಯತ್ನ ಅನುಮತಿಯನ್ನು ಪಡೆಯಲಿಕ್ಕೆ ಇದೆಯಾ? ಆದ್ರೆ ಎಲ್ಲಾ ಗ್ರಾಮ ಪಂಚಾಯತ್ನ ನಿರ್ಣಯಗಳಲ್ಲಿ ಇದಕ್ಕೆ ತೀವ್ರ ವಿರೋಧವನ್ನು ಸ್ಪಷ್ಟ ಮಾಡಿದ್ದಾರೆ. ನೋಡಿ, ಗ್ರಾಮ ಪಂಚಾಯತ್ ನಿರ್ಣಯ ಮಂಡನೆ ಆಗಿದೆ, ಬೈಲಾಗಳು ಯಾವುದೇ ರೀತಿಯಾಗಿ ಪಾಲನೆ ಆಗ್ತಾ ಇಲ್ಲ.
ನೋಡಿ, ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಗ್ರಾಮ ಪಂಚಾಯತ್ ಸರ್ವಶ್ರೇಷ್ಠ ಪ್ರಥಮದ್ದಾಗಿ ಎಲ್ಲ ನಿರ್ಣಯಗಳು ನಿರ್ಣಯಗಳು ಅನುಮತಿ ಕಡ್ಡಾಯ ಕಡ್ಡಾಯ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅದರ ಪಾಲನೆ ಆಗ್ತಾ ಇಲ್ಲ. ಮಾರ್ಗಸೂಚಿ ಇಲ್ಲ. ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಯವರೇ ನೇರವಾಗಿ AC ಅವರನ್ನು ಕಳಿಸಿ, ತಹಶೀಲ್ದಾರನ್ನು ಕಳಿಸಿ ಎಲ್ಲಿ ಕಾರ್ಯಗತಗೊಳಿಸುತ್ತಾರಾದ್ರೆ ಅವರಿಗೆ ಗಮನದಲ್ಲಿ ಇರುವುದಿಲ್ವಾ? ಅಲ್ಲಿ ಮುಖಾಮುಖಿ ಆಗುದು ಯಾರನ್ನ? ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ, ಸದಸ್ಯರನ್ನ, ಗ್ರಾಮಸ್ಥರನ್ನ, ಹೊರಗಿನವರಲ್ಲ. ಈಗ ಈ ಸಮಸ್ಯೆಗಳು ಅವರಿಗೆ ಗೊತ್ತುಂಟು. ಅವರು ಅಲ್ಲಿಯ ಸ್ಥಳೀಯ ಆಡಳಿತವನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡುವಂಥದ್ದು ಇಲ್ಲ, ಅದು ಕಾನೂನೇ ಇದೆ ಸರ್. ಅವ್ರ ಹತ್ರ ಫೋನ್ ಮಾಡಿದ್ರೆ ನಮ್ಗೆ ಅವರದ್ದು ಪ್ರೆಷರ್ ಉಂಟು, ಇವ್ರದ್ದು ಪ್ರೆಷರ್ ಉಂಟು. ಅಲ್ಲ ರೀ, ನೀವು ಜನರ ಸೇವೆ ಮಾಡ್ಲಿಕ್ಕೆ ಇರುವವರು, ನೀವು ಅವರ ಪರವಾಗಿ ಕೆಲಸ ಮಾಡ್ತೀರಂತಲ್ಲ ಅಂತ ಕೇಳಿದ್ರೆ ಮೌನ ಉತ್ತರ. ಪ್ರದೀಪ್ ಬೇಲಾಡಿ ಅವರೇ, ಈಗ ಹಾದು ಹೋಗುವ ಇತರ ಗ್ರಾಮಗಳು ಯಾಕೆ ಈ ಯೋಜನೆಯ ವಿರುದ್ಧವಾಗಿ ಸೊಲ್ಲೆತ್ತಾ ಇಲ್ಲ? ಅವರನ್ನು ಒಂದುಗೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ? ಹೈ ಟೆನ್ಷನ್ ವೈರ್ಗಳು ಸಾಕು ಹೋಗ್ತಾ ಇವೆಲ್ಲ, ಇತರ ಗ್ರಾಮಗಳು ಅಂದ್ರೆ ಸರ್, ಇದು ಕಾಮಗಾರಿ ಆರಂಭ ಆಗಿರುವುದೇ ಇಲ್ಲಿಂದ. ಅದು ಇದನ್ನು ತಿಳಿಸಬೇಕಿತ್ತು ಆ ಗ್ರಾಮದವರಿಗೆ, ಇಲ್ಲಿ ಹಾದು ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಈಗ ಅಲ್ಲಿ ಕೂಡ ಈ ಅವರನ್ನು ಒಳಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ಹೌದೌದು, ಅಲ್ಲಿ ಕೂಡ ಹೋರಾಟ ಸಮಿತಿಗಳು ರೂಪುಗೊಳ್ತಾ ಇದೆ. ಹೌದು, ಖಂಡಿತ ಇದೆ. ಈಗ ಅಂದ್ರೆ ಇದು ಈ ಯೋಜನೆಯ ಮೆಟ್ಟಿಲು ಅಂತ ಹೇಳ್ಬೋದು. ಇಲ್ಲಿ ಇನ್ನದಿಂದ ಆರಂಭಿಕ ಅಂತ ಮೇಲೆ ಹತ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲೇ ನಾವು ಅದಕ್ಕೊಂದು ದೊಡ್ಡ ತಡೆಯನ್ನು ಹಾಕಿದ್ರೆ ಮುಂದೆ ಹೋಗ್ಲಿಕ್ಕಿಲ್ಲ. ಆದ್ರೆ ಅಲ್ಲಿಗ ಸಂಬಂಧಪಟ್ಟವರು ಈಗಲೇ ಜಾಗೃತರಾಗಿದ್ದಾರೆ. ಅವರು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಹೌದು, ಇದರಲ್ಲಿ ಹೋರಾಟ ವಿರೋಧ ಹೆಚ್ಚಾಗಬಹುದು. ಸರ್, ಈಗ ಒಂದು ಸೂಕ್ಷ್ಮವಾಗಿ ಹೇಳೋದಾದ್ರೆ, ತಮ್ಮ ಈ ಯೋಜನೆಯ ಹಿನ್ನೆಲೆಯಲ್ಲಿ ಏನು ಬೇಡಿಕೆಗಳು, ಏನು ನೇರವಾಗಿ ಹೇಳೋದಾದ್ರೆ? ನೋಡಿ ಸರ್, ನಾವು ಆಗಲೇ ಹೇಳಿದಾಗೆ ನಾವು ಮೊದಲು ಡೇ 1 ಇಂದಲೂ ಹೇಳ್ತಾ ಇರೋದು ಏನಂದ್ರೆ, ಈ ಯೋಜನೆ ನಾವು ಅಭಿವೃದ್ಧಿ, ಹೌದು, ಅಭಿವೃದ್ಧಿಗೆ ನಮ್ದು ಯಾವುದೇ ವಿರೋಧ ಇಲ್ಲ. ಅಭಿವೃದ್ಧಿಗಳು ಆಗ್ಲಿ. ಆದ್ರೆ ಅಂತಹ ಅಭಿವೃದ್ಧಿಗಳಲ್ಲಿ ಸ್ವಲ್ಪ ಜನರ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಜನರ ಜೀವನಕ್ಕೆ ತೊಂದರೆ ಆಗುವಂತಹದ್ದು, ಇಲ್ಲಿ ಆ ಕೃಷಿ ಭೂಮಿಗಳಿಗೆ ತೊಂದರೆ ಆಗುವಂಥದ್ದು, ಅಂತಹ ಯೋಜನೆಗಳು ಬೇಡ. ಅದರ ಬದಲಿಗೆ ನಾನು ಆಗಲೇ ಹೇಳಿದಂತೆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು, ಯಾವುದೇ ತೊಂದರೆಯಾಗದಂತಹ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡು ಮಾಡಲಿ ಈ ಯೋಜನೆಯನ್ನು. ನಮಗೆ ಅದಕ್ಕೆ ವಿರೋಧ ಇಲ್ಲ. ಅಭಿವೃದ್ಧಿಗೆ ನಮ್ಮದು ಖಂಡಿತ ವಿರೋಧ ಇಲ್ಲ. ಆದರೆ ಅಭಿವೃದ್ಧಿ ಮಾಡಬೇಕಾದ್ರೆ ಜನರನ್ನು ಒಕ್ಕಲೆಬ್ಬಿಸಿ, ಜನರನ್ನು ಅಲ್ಲಿ ಮನೆಯಿಂದ ಓಡಿಸಿ, ಜನರ ಬದುಕನ್ನ ಸಾಯಿಸಿ, ಜನರ ಮೇಲೆ ಒಟ್ಟು ಗೋರಿ ಕಟ್ಟಿ ಈ ಅಭಿವೃದ್ಧಿ ಬೇಕಾ? ಬಟ್ ಯೋಜನೆ ಮಾಹಿತಿ ನೀಡೋದು ಬೇಡವೇ? ಏನೇನು ಯೋಜನೆ ಅಂತ ಯಾರಿಗೂ ತಿಳಿಸಲೇ ಇಲ್ಲ ಇಷ್ಟರವರೆಗೂ ಕೂಡ. ಹೌದು, ಅದೇ ಅವರು ಜನರನ್ನು ಕತ್ತಲಲ್ಲಿ ಇಟ್ಟಿದ್ದಾರೆ. ಹಿಂಬಾಗಿಲಿನಿಂದ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಹಳ್ಳಿ ಭಾಗದ ಜನರು ಹೇಗಂದ್ರೆ ಸ್ವಲ್ಪ ಶಿಕ್ಷಣಗಳು ಕಮ್ಮಿ ಇರುತ್ತದೆ. ಮತ್ತೆ ರೈತರಿಗೆ ಹೆಚ್ಚಿನ ಮಾಹಿತಿಗಳು ಇರುವುದಿಲ್ಲ. ಏನು ಅವ್ರದ್ದು ಕೃಷಿ ಚಟುವಟಿಕೆ ಆಯಿತು, ಅವರ ಜೀವನ ಆಯಿತು, ಅಷ್ಟರಲ್ಲೇ ಇರ್ತಾರೆ. ಅವ್ರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಏಕಾಏಕಿ ಅಧಿಕಾರಿಗಳು ಬರ್ತಾರೆ, ದೊಡ್ಡ ಕಾರ್ಗಳಲ್ಲಿ ಬರ್ತಾರೆ, ಬಂದು ಜಾಗವನ್ನು ಸರ್ವೆ ಮಾಡ್ತಾರೆ. ಇವರು ನಿಂತು ನೋಡ್ತಾರೆ, ಏನಾಗ್ತದೆ ಅಂತ ಗೊತ್ತಿರುವುದಿಲ್ಲ. ಇದು ಆ ರೀತಿ ಅಂದ್ರೆ ಮಾಹಿತಿಯ ಕೊರತೆಯಿಂದಾಗಿ ಇಂಥದ್ದೆಲ್ಲ ಆಗಿರುವಂಥದ್ದು. ಜನರಿಗೆ ಗೊತ್ತಿಲ್ಲ. ಈಗ ನಮ್ಮ ಸಂಘ ಸಂಸ್ಥೆಗಳು, ರೈತ ಸಂಘ, ಹೋರಾಟ ಸಮಿತಿ ಎಲ್ಲ ಬಂದು ಜನರನ್ನು ಜಾಗೃತಿ ಮಾಡಿದ ಪರಿಣಾಮ ಈ ಅಧಿಕಾರಿಗಳು ಬಂದ ತಕ್ಷಣ ಅವರು ಓಡಿ ಬರ್ತಾರೆ, ಅದು ವಿರೋಧ ಮಾಡ್ತಾರೆ. ಈ ಹಂತಕ್ಕಾದ್ರೂ ಬಂದಿದೆ, ಇದು ಸಂತೋಷ. ಈ ಮಟ್ಟಕ್ಕಾದ್ರೂ ವಿರೋಧ ಮಾಡುವ ಈ ಹಂತಕ್ಕಾದ್ರೂ ಬಂದಿದ್ದಾರೆ ಜನರು ಇವತ್ತು. ಇಲ್ಲದಿದ್ರೆ ಗೊತ್ತೇ ಆಗುದಿಲ್ಲ. ಈ ರೀತಿ ಊರಿಗೆ ಜಿಲ್ಲೆಯನ್ನು ಆಪೋಷಣ ತಗೊಳ್ತಾ ಹೋಗ್ತಾರೆ ಇವರು. ಆ ಅಭಿವೃದ್ಧಿ ಹೆಸರಲ್ಲಿ, ಹೊಸ ಇದು ಆಧುನಿಕತೆಯ ಹೆಸರಲ್ಲಿ ಎಲ್ಲವನ್ನೂ ನಾಶ ಮಾಡ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳಲ್ಲಿ ತಮ್ಮ ಬೇಡಿಕೆ ಏನು? ಜನಪ್ರತಿನಿಧಿಯಲ್ಲಿ ನಮ್ಮ ಬೇಡಿಕೆ ಇಷ್ಟೇ ಇರೋದು, ನೀವು ಸ್ಥಳಕ್ಕೆ ಬನ್ನಿ. ಈ ಯೋಜನೆ ನೋಡಿ, ತುಂಬಾ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತೆ. ಅತ್ಯಂತ ಯಾರು ಬೇಕಾದ್ರೂ ಹೇಳ್ಬೋದು, ಯಾವ ಸಣ್ಣ ಹುಡುಗರು ಬೇಕಾದ್ರೂ ಹೇಳ್ಬೋದು. ಸಮಸ್ಯೆ ಏನಂದ್ರೆ ಕೇಂದ್ರದ ಯೋಜನೆ ಇದು. ಕೇಂದ್ರದ ಇಂಧನ ಸಚಿವರು ಅಥವಾ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿ, ಈ ಜಿಲ್ಲೆಯ ಜನರ ಮೇಲೆ ಕಾಳಜಿಯನ್ನು ವಹಿಸಿ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದ್ರೆ ಅಥವಾ ಬದಲಿ ವ್ಯವಸ್ಥೆಯನ್ನ ಮಾಡಬೇಕಂತ ಆದೇಶ ನೀಡಿದ್ರೆ ಇದು ಖಂಡಿತ ನಮಗೆ ಪೂರಕವಾಗಿ ಬರ್ತದೆ. ಅದಕ್ಕೆ ಇಲ್ಲಿಯ ಜನಪ್ರತಿನಿಧಿಗಳು ನಮ್ಗೆ ಯಾರಿದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಇರೋದು ಹೆಚ್ಚಿನವರೆಲ್ಲ ಬಿಜೆಪಿಯರು. 5 ವಿಧಾನಸಭಾ ಸದಸ್ಯರುಗಳು ಕೂಡ MLAಗಳು ಬಿಜೆಪಿಯವರು, ಇಲ್ಲಿಯ ಸಂಸದರು ಕೂಡ ಬಿಜೆಪಿಯವರು, ಪಕ್ಕದ ಮಂಗಳೂರಿನವರು ಕೂಡ ಬಿಜೆಪಿಯವರು, ಬ್ರಿಜೇಶ್ ಚೌಟ್ರು. ಈ ಎಲ್ಲ ಬಿಜೆಪಿಯ ಸಂಸದರುಗಳು ಒಟ್ಟಾಗಿ, ಇಲ್ಲ ಶಾಸಕರುಗಳು ಒಟ್ಟಾಗಿ ಒಂದು ನಿಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಕುಳಿತುಕೊಳ್ಬೇಕು. ಅಲ್ಲಿಯ ಇಂಧನ ಸಚಿವ ಪಕ್ಷಾತೀತವಾಗಿ ಅವರು ಮುಂದಾಳತ್ವವನ್ನು ವಹಿಸಿಕೊಳ್ಬೇಕು. ಅವರಿಂದ ಸಾಧ್ಯ ಇದೆ. ಇದು ಕೇಂದ್ರದ ಯೋಜನೆ, ಕೇಂದ್ರದಿಂದ ಬರುವಂತಹ ಯೋಜನೆಯನ್ನ ಅಲ್ಲಿಂದಲೇ ಇದನ್ನ ತಡೆ ಹಿಡಿಯುವಂತಹ ಕೆಲಸ ಮಾಡಿದ್ರೆ ಇಲ್ಲಿ ಅವರು ಆ ಇಚ್ಛಾಶಕ್ತಿ ಇಲ್ಲ ಅಂತ ಕಾಣಿಸ್ತದೆ ನಮಗೆ. ಇವ್ರಿಗೆ ಯಾಕೆ ಆ ಮನಸ್ಸೇ ಇಲ್ಲ. ಜನರು ಇಷ್ಟು ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾರೂ ಹತ್ತಿರಕ್ಕೆ ಬಂದಿಲ್ಲ. ಯಾವ ಸಂಸದರು, ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಂದಿಲ್ಲ, ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಅವರು ಕೂಡ ಬಂದಿಲ್ಲ. ಇಷ್ಟು ಹೋರಾಟಗಳಾಗ್ತಾ ಇದೆ, ಯಾರು ಬಂದಿಲ್ಲ. ಅಂದ್ರೆ ಜನರ ಬಗ್ಗೆ ಒಂದು ಕಾಳಜಿಯೇ ಇಲ್ಲ ಅಂತಾಗಿದೆ ಇವರಿಗೆ. ಸರ್ ಕಾಮತ್ ಅವರೇ, ಎಲ್ಲ ತಮ್ಮ ಮನವಿಗಳು, ಹೋರಾಟಗಳನ್ನು ಧಿಕ್ಕರಿಸಿ ಒಂದೊಮ್ಮೆ ಇಲ್ಲಿ ಟವರ್ ಸ್ಥಾಪನೆ ಆದರೆ ಅಥವಾ ಈ ಲೈನ್ ಹಾದು ಹೋದರೆ ಆಗುವಂಥ ಗಂಭೀರ ಅಪಾಯಗಳು ಏನು?
ಈಗ ಇದು ರೇ ಪ್ರಪಂಚದ ಮಾತು. ಆದರೂ ಅಪಾಯಗಳ ಬಗ್ಗೆ ಜನರಿಗೆ ಅರಿವು ಆಗಬೇಕಲ್ಲ. ಅಲ್ಲ, ಅಪಾಯ ಅಂತ ಹೇಳಿದರೆ ಈಗ ನಾನು ಹೇಳಿದಲ್ಲ, ಅವರ ಕೊಟ್ಟ ವರದಿಗಳನ್ನೇ ನಾವು ನೋಡಿದರೆ ಅದರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಉಂಟಂತ ಹೇಳಿದರೆ ಸರಿಸುಮಾರು ಮಾನವ ವಾಸಕ್ಕೆ ಯೋಗ್ಯವೇ ಇಲ್ಲದ ಕೆಲವೊಂದು ದಾಖಲಾತಿಗಳನ್ನು ಅವರು ಕೊಟ್ಟಿದ್ದಾರೆ. ಸರಿ. ಅಲ್ಲಿ ಎಲ್ಲಿ ತನಕ ಅಂತ ಹೇಳಿದರೆ ಕೆಲವೊಂದು ಸ್ಥಳಗಳಲ್ಲಿ ದನಗಳನ್ನು ಮೇಯಿಸ್ಲಿಕ್ಕಿಲ್ಲ. ಆ ದನಗಳನ್ನು ಮೇಯಿಸಿದರೆ ಆ ದನಗಳ ಹಾಲು ಕೂಡ ಕುಡಿಯೋಕ್ಕೆ ಯೋಗ್ಯ ಆಗಲ್ಲ. ಯಾಕೆ ಅಂದರೆ ವಿಕಿರಣಗಳು ಪಾಸ್ ಆಗ್ತದೆ. ಸಂಶೋಧನೆ ಆಧಾರದಲ್ಲಿ ಅದಕ್ಕೆ ಬೇಕಾದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅದರ PDF-ಗಳಿವೆ. ಇದು ಈ ಪ್ರಾಜೆಕ್ಟ್ ಇಲ್ಲಿಯೇ ಫಸ್ಟ್ ಆಗೋದಲ್ಲ, ಇದರ ಮೊದಲು ಎಷ್ಟೋ ಆಗಿದೆ. ಆದರೆ ಅವರು ಇದರ ಮೊದಲು ಏನು ಮಾಡ್ತಿದ್ರು ಅಂತ ಹೇಳಿದರೆ ಬೇಕಾಬಿಟ್ಟಿ ಕಾಡನ್ನು ಕಡ್ದು ಅಥವಾ ಕಾಡಿನ ಮೂಲಕ ಹಾದು ಹೋಗ್ತಿದ್ರು. ಈಗ ಕಾಡಿನ ಮೂಲಕ ಹಾದು ಹೋಗ್ಲಿಕ್ಕೆ ಕೂಡ ಅಷ್ಟು ಸುಲಭ ಇಲ್ಲ. ಕಾಡುಗಳು ಅರಣ್ಯ ಕಾಯ್ದೆ ಕೂಡ ಬಹಳ ಪ್ರಬಲವಾಗಿದೆ. ಈಗ ಮೊನ್ನೆ ಅವರಿಗೆ ಅವರು ಅದಕ್ಕೆ ಕಾಂಪನ್ಸೇಟರಿ ಏನಂತ ಹೇಳ್ತಾರೆ, ನಾವು ಇವತ್ತು ಇಲ್ಲಿ ಕಡ್ದ ಕಾಡನ್ನ ನಿಮಗೆ ರೀಬಿಲ್ಡ್ ಮಾಡಿ ಕೊಡ್ತೇವೆ ಅನ್ನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದನ್ನ ಹಿಡಿದು ಅವರು ಪಾಲನೆ ಮಾಡ್ತೇವೆ ಅನ್ನೋದು ಬಿಟ್ರೆ ಉಳಿದ ಎಲ್ಲಿ ಕೂಡ ಇದಕ್ಕೆ ಜನಮತ ಟೆನ್ಷನ್ ವೈರ್ ಹಾದು ಹೋಗ್ಲಿಕ್ಕೆ ಅವಕಾಶಗಳು ಕಡಿಮೆ ಇಲ್ಲ. ನಮ್ಮ ಭೂಮಿಯ ಇದು ಕಡಿಮೆ ಉಂಟು, ಯಾವುದು ಧಾರಣಾ ಶಕ್ತಿ ಬಹಳ ಕಡಿಮೆ ಉಂಟು. ಈ ವಿಚಾರವನ್ನು ಅವರು ಗಮನಿಸ್ಕೊಳ್ಬೇಕು. ಸರ್, ನೀವು ಕೇಳಿದ ಆರೋಗ್ಯದ ದೃಷ್ಟಿಯಿಂದ ಇದು ಕೇವಲ ಅಭಿವೃದ್ಧಿ, ಇನ್ನೊಂದು ರಾಜಕೀಯ ಅದು ವಿಚಾರ ಅಲ್ಲ. ಜನರ ಆರೋಗ್ಯದ ದೃಷ್ಟಿಯಿಂದ ಇದು ಈ ಏನು ಯೋಜನೆ ಬಂದಿತ್ತು ಭಾರಿ ದೊಡ್ಡ ಅಪಾಯ ಇದೆ. ಈ ವರ್ಲ್ಡ್ ಕ್ಯಾನ್ಸರ್ ರಿಪೋರ್ಟ್ ಅಂತ ಅದರ ಪ್ರಕಾರ ಈ ಹೈಟೆನ್ಷನ್ ವೈರ್ ಹಾದು ಹೋದರೆ ಅದರ ಕೆಳಗಡೆ ಅಥವಾ ಅದರ ಪಕ್ಕದಲ್ಲಿ ವಾಸ ಮಾಡುವಂಥ ಜನರಿಗೆ ಪುರುಷರಲ್ಲಿ, ಅಂದರೆ ಇದು ವರದಿ, ಪುರುಷರಲ್ಲಿ ನಪುಂಸಕತ್ವ ಅದಕ್ಕೆ ಸಂಬಂಧಪಟ್ಟ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಅದರ ಅಡಿಯಲ್ಲಿ ವಾಸ ಮಾಡುವಂಥ ನಿರಂತರವಾಗಿ ಅಲ್ಲೇ ವಾಸ ಮಾಡ್ತಾ ಇದ್ರೆ ಅಲ್ಲಿ ಪುರುಷರಿಗೆ ನಪುಂಸಕತ್ವ ಕಾಡಬಹುದು, ಅಥವಾ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಅವಧಿ ಪೂರ್ವ ಹೆರಿಗೆ ಆಗುವಂತ ಸಂಭವನೀಯತೆ ಇದೆ. ಥೈರಾಯ್ಡ್ ನಂತ ಸಮಸ್ಯೆಗಳು, ಮಕ್ಕಳಲ್ಲಿ ಅಂಗವೈಕಲ್ಯ ಇಂಥದ್ದೆಲ್ಲ ಬರ್ತದೆ. ಮತ್ತೆ ಅದರ ಕೆಳಗಡೆ ವಾಸ ಮಾಡಿದ ಮನೆಗಳಲ್ಲಿ ಈ ಎಲೆಕ್ಟ್ರಾನಿಕ್ ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಅವು ಕೆಲಸ ಮಾಡೋದಿಲ್ಲ, ಅವು ನಿಷ್ಕ್ರಿಯತೆ ಆಗ್ತದೆ. ಒಟ್ಟು ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಎಲ್ಲ ಜನರ ಜೀವನದ ದೃಷ್ಟಿಯಿಂದ ಇದು ತುಂಬಾ ಅಪಾಯಕಾರಿ. ಸರ್, ಈ ಎಲೆಕ್ಟ್ರೋಮ್ಯಾಗ್ನೆಟ್ ರೇಡಿಯೇಷನ್ ಅದು ಯಾವಾಗ ಹೇಗೆ ಅದು ಬರುತ್ತೆ ಈ ವೈರಲ್ಲಿ? ಅದರಲ್ಲಿ ನೇರವಾಗಿ ಕರೆಂಟ್ಗಳು ಪಾಸ್ ಆಗೋದು ಮತ್ತು ತಂತಿಯ ಮೂಲಕವಾಗಿ ಏನಾದರೂ ಸಮಸ್ಯೆ ಇದೆ, ಹೇಗೆ ಅದು ಏನು ವರದಿ ಕೊಟ್ಟಿದೆ? ಅಂದರೆ ಈ ಏನು ತಂತಿ ಇದೆ 400 kV ವಿದ್ಯುತ್ ಅದರಲ್ಲಿ ಪ್ರಸಾರ ಆಗ್ತಾ ಇರಬೇಕು, ಸಾಗಾಟ ಆಗ್ತಾ ಘರ್ಷಣೆಗಳಾಗ್ತದ ಇಲ್ಲ, ಸಾಗಾಟ ಆಗ್ತಾ ಇರುವಾಗ ನೀವು ನೋಡಿರ್ಬೋದು, ನಾವೊಂದು ಟವರ್ನ ಕೆಳಗಡೆ ಹೋದ್ರೆ ಒಂದು ಸಣ್ಣದೊಂದು ಸೌಂಡ್ ಬರ್ತಾ ಇದೆ, ರೇಡಿಯೇಷನ್ ಬರ್ತಾ ಇದೆ. ಅದು 230 ವೋಲ್ಟ್ ಅಲ್ಲಿ, ಇದು 400 kV ಅಲ್ಲಿ. ಇದು ಅಪಾಯಕಾರಿ. ಇದು ಇದು ಅತ್ಯಂತ ಅಪಾಯಕಾರಿ ಅಂತ. ಇದು ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ವಿದ್ಯುತ್ ಪ್ರಸಾರ ಆಗೋದ್ರಿಂದ ಇದು ಭಾರಿ ದೊಡ್ಡ ಸಮಸ್ಯೆ ಉಂಟು ಮಾಡ್ತದೆ. ಅಂದರೆ ಬೇರೆ ಬೇರೆ ಈ ಸಮಸ್ಯೆಗಳು ಇದೆ ಇದರಿಂದ. ಅದೇ ಹೇಳಿ ಸರ್, ಗಂಭೀರ ಅಪಾಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ, ಟವರ್ಗಳು ಜಾಸ್ತಿ ಆದರೆ ನಮ್ಮ ಕೃಷಿ ಜನಜೀವನ ಕಂಪ್ಲೀಟ್ ಮಕಡೆ ಮಲಗ್ತದೆ ಒಂದು. ಎರಡನೇದಾಗಿ ಆರೋಗ್ಯ ಸಂಬಂಧಿತ ವಿಚಾರಗಳಿಗೆ ನಾವು ಹೊಸ ಹೊಸ ಆಸ್ಪತ್ರೆಗಳನ್ನು ಕಟ್ಟುವ ಅವಶ್ಯಕತೆಗಳಿಗೆ ಬರ್ಬೋದು. ಈಗಾಗಲೇ ಆಗಿದೆ, ಕಾರ್ಪೊರೇಟ್ ಆಸ್ಪತ್ರೆಗಳು ಜಾಸ್ತಿ. ಈಗ ಏನಂತ ಹೇಳಿದ್ರೆ, ನಮ್ಮ ಎಸ್ಪೆಷಲಿ ನಮ್ಮ ಈ ಮುಲ್ಕಿ ಪಡುಬಿದ್ರಿ ಏರಿಯಾ ಹೇಗಿಂತ ಅಂತ ಹೇಳಿದ್ರೆ, ಆಚೆಯಿಂದ MRPL-ನವರ ಬಿಸಿ, ಈಚೆಯಿಂದ ಅದಾನಿಯವರ ಬಿಸಿ, ಆಚೆ ಎದುರಿಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಬಿಸಿ. ಇದೊಂದು ಕಂಫರ್ಟ್ ಝೋನ್ ಆಗಿದೆ. ನಿಮಗೆ ಈ ಪ್ರದೇಶದಲ್ಲಿ ಇನ್ನು ಮುಂದೆ ಯಾವುದೇ ಕೃಷಿಯ ಲಭ್ಯತೆ, ಅಡಿಕೆಯಲ್ಲಿ ಹಿಂಗಾರ ಉದುರಿ ಹೋಗುವಂಥದ್ದು, ತೆಂಗಿನಕಾಯಿ ಉದುರಿ ಹೋಗುವಂಥದ್ದು, ಅಥವಾ ಭತ್ತ ಬೆಳೆಯಲ್ಲಿ ಫಸಲು, ಮುಖ್ಯವಾಗಿ ಮಲ್ಲಿಗೆ, ಇವತ್ತು ಮಲ್ಲಿಗೆ ಕೂಡ ಮೊಗ್ಗು ಸರಿಯಾಗಿ ಅರಳ್ತಾ ಇಲ್ಲ. ಇದೆಲ್ಲ ಕಾರಣಗಳಿಗೆ. ಬಟ್ ಆರ್ಥಿಕವಾಗಿ ಸದೃಢಗೊಂಡಿದ್ದೀರಿ ಅಂತ ಅವ್ರು ಹೇಳ್ತಾರೆ, ಒಂದಷ್ಟು ಜಾಬ್ ಕ್ರಿಯೇಟ್ ಆಗಿದೆ. ನೋಡಿ ಏನಂತ ಹೇಳಿದ್ರೆ, ಆ ಪ್ರದೇಶದ ಜನರು ಒಂದಷ್ಟು ಆರ್ಥಿಕವಾಗಿ ನಾನು ಒಂದು ವಿಷಯ ಬಲಿಷ್ಠರಾಗಿದ್ದಾರೆ. ಒಂದು ಆರ್ಥಿಕತೆ ಮತ್ತೆ ಒಬ್ಬ ಬಲಿಷ್ಠತನ ಅಂತ ಏನು ಹೇಳಿದ್ರೆ, ಕೇವಲ ಒಂದು ದುಡ್ಡಿನ ಮಾನದಂಡ ಮಾತ್ರ ಅಲ್ಲ. ಈಗ ಅದೇ ಇದೆ ಅಲ್ಲ ಸರ್, ಅಲ್ಲ ಸಕ್ತವಾಗಿ ಜನರಿಗೆ ಹೌದು, ಖಾಲಿ ದುಡ್ಡಿನ ಮಾನದಂಡ, ತಮ್ಮ ಹೋರಾಟ, ಆರೋಗ್ಯ, ಪರಿಸರ ಮತ್ತೆ ನಮ್ಮ ಭವಿಷ್ಯ, ಇದನ್ನ ಕಡೆಗಣಿಸಿ ನಾವು ಏನ್ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಅದು ನಗಣ್ಯ. ಈಗ ಒಂದು ಸಮೃದ್ಧ ಅಡಿಕೆ ತೋಟದಿಂದ ರೈತ ತನ್ನ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಟ್ಟು ಅವರನ್ನು ದೊಡ್ಡ ಸ್ಥಿತಿಗತಿಗೆ ತಲುಪಿಸಿದ್ದಾನೆ. ಅವನಿಗೆ ಅದು ಸುಸ್ಥಿರ ಬದುಕದು. ಹೌದು, ಅದಕ್ಕಿಂತ ದೊಡ್ಡ ಸುಸ್ಥಿರ ಬದುಕಿಲ್ಲ ಅವನಿಗೆ. ಬೇಕು, ಅದು ಬೇಡವೂ ಕೂಡ. ಈಗ ನೀವು ಏಕಗಂಟಿನಲ್ಲಿ ದೊಡ್ಡ ಮೊತ್ತ ಕೊಟ್ಟು ಅವನು ಮಾಡುವುದಾದ್ರೆ ಏನನ್ನ, ಬದಲಾಗಿ ಈ ಪರಿಸರ ಸಹಿಯ ಚಟುವಟಿಕೆಗಳು ಅಥವಾ ಇಲ್ಲಿಯ ವಾತಾವರಣಕ್ಕೆ ಪೂರಕ ಆಗುವಂಥ IT ಕಂಪನಿಗಳು ಬಂದರೆ ಮುಕ್ತವಾಗಿ ನಾವು ಜನ ಸ್ವಾಗತ ಮಾಡ್ತೇವೆ. ನಮಗೆ ಬೇಕಾದದ್ದು ಕೂಡ ಅದೇ.
ಸಾವಿರಾರು ಲಕ್ಷಾಂತರ ಜನರು ಹುಡುಗರು ನಮ್ಮ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಅಧಪತನ ಕೂಡ ಆಗ್ತದೆ, ಆರ್ಥಿಕ ಅಧಪತನ ಕೂಡ ಆಗ್ತದೆ. ಅವರ ನಮ್ಮ ಪ್ರಕಾರ ಈ ಯೋಜನೆಯಿಂದ ಶ್ರಮ ಸಂಸ್ಕೃತಿ ನಾಶ ಆಗ್ತದೆ, ನಮ್ಮ ಜಿಲ್ಲೆಯ ಸಂಸ್ಕೃತಿ ನಾಶ ಆಗ್ತದೆ, ಭಾಷಾ ಸಂಸ್ಕೃತಿ ನಾಶ ಆಗ್ತದೆ ಅನ್ನೋ ಎಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಂದ. ಮತ್ತೆ ನಮ್ಗೆ ಇದರಿಂದ ಲಾಭ ಏನು? ಈಗ ಉದ್ಯೋಗಾವಕಾಶ ಅಲ್ಲ, ಒಂದು ದೊಡ್ಡ ರಸ್ತೆ, ಒಂದು ದೊಡ್ಡ ಟವರ್ ಆದ ಕೂಡಲೇ ಅವರು ಖಾಲಿ ಹೋಗುವುದನ್ನು ಮಾತ್ರ ನೋಡುವಂಥದ್ದಾಗ್ತದೆ. ನಮ್ಗೇನು ಲಾಭ ಇಲ್ಲ. ಈಗ ಅವರು ಈ ಟವರ್ನವರು ಮತ್ತೆ ಯಾವ್ದಾದ್ರು CSR ಕೊಡುದಿಲ್ಲ, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಅವರು ಮತ್ತೆ ನಮ್ಮ ಹತ್ತಿರ ಕೂಡ ಬರೋದಿಲ್ಲ, ಅವರಿಗೆ ಬರೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ಏನಂತ ಹೇಳಿದ್ರೆ ನಾವು ಒಂದು ಪಕ್ಷದಲ್ಲಿ ಹೇರಿಕೆ ಮಾಡಿ ನಾವು ಮಾಡಿಯೇ ಸಿದ್ಧ ಅಂತಾದರೆ ರೈತರಿಗೆ ಒಂದು ಪರಿಹಾರದ ಮೊತ್ತವನ್ನಾದರೂ ದ್ವಿಗುಣಗೊಳಿಸುವ ಅಥವಾ ಅದರ ಮೊತ್ತವನ್ನು ಏರಿಸುವ ಒಂದು ಹಂತಕ್ಕಾದ್ರೂ ನಾವು ತಲುಪಬೇಕು ಈ ಹೋರಾಟದ ಮೂಲಕ. ಕಡೆಯ ಪಕ್ಷ ಅದು ಕೊನೆಯ ಅಸ್ತ್ರ, ಒಂದು ಪ್ರಥಮಾಸ್ತ್ರ ಆಗ್ಲೇಬಾರ್ದು ಅಂತ ಹೇಳಿ. ಮತ್ತೆ ಈ ಹೇರಿಕೆಗಳನ್ನ ನಮ್ಮ ಮೇಲೆ ಮಾಡಬೇಡಿ ಅನ್ನುವಂಥ ನಮ್ಮ ಕಳಕಳಿ. ಒಂದು ಯಾಕೆ ಮುಕ್ತವಾಗಿ ಮಾತನಾಡಿ ಒಂದು ವಿಚಾರವನ್ನ ಸಮರ್ಥನೆ ಮಾಡ್ಲಿಕ್ಕೆ ಆಗುದಿಲ್ವಾ? ಅದೇ ಯಕ್ಷ ಪ್ರಶ್ನೆ, ಯಾಕೆ ಇನ್ನ ಗ್ರಾಮವೇ ಬಲಿಯಾಗ್ತಾ ಇದೆ ಅಂತ. ಅದು ಕಾರಣ ಏನು ಸರ್? ಕಾರಣ ಏನಂತ ಹೇಳಿದ್ರೆ ಇಲ್ಲಿ ರಾಜಕೀಯಾತ್ಮಕ ಕಾರಣಗಳು ಇರ್ಬೋದು, ಅಥವಾ ಅಂದ್ರೆ ಇನ್ನೊಮ್ಮೆ ಇನ್ನ ಗ್ರಾಮ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿತ್ತು, ಮತ್ತೆ ಅದು ಕಾರ್ಕಳಕ್ಕೆ ಹೋಯ್ತು, ಮತ್ತೆ ಪುನಃ ಕಾಪುವಿಗೆ ಬರ್ತದೆ ಅಂತ ಹೇಳಿ ಗುಮಾನಿ ಕೂಡ ಉಂಟು. ಹಾಗಾಗಿ ಒಂದು ಏನಂತ ಹೇಳಿದ್ರೆ ಈ ಊಟದಲ್ಲಿ ಈ ಇದಿರ್ತದಲ್ಲ, ಸೊಪ್ಪು ಇರ್ತದಲ್ಲ, ಒಗ್ಗರಣೆ ಕೊಡುವಂಥದ್ದು, ಅದನ್ನು ನಾವು ತಿಂತೇವ? ಇಲ್ಲ, ಅದನ್ನು ಸೈಡಿಗೆ ಇಡ್ತೇವೆ. ಹಾಗೆ ನಮ್ಮ ಇನ್ನ ಗ್ರಾಮವನ್ನು ಕೆಲವು ರಾಜಕಾರಣಿಗಳು ಅದೇ ಮನಸ್ಥಿತಿಯಲ್ಲಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತೆ ರಾಜಕೀಯವಾಗಿ ಅವರು ಏನು ಬೆಳೆ ಬೇಯಿಸ್ಕೊಂಡ್ರು ಕೂಡ ಜನರು ಒಟ್ಟಾಗಬೇಕು. ನಾನು ಹೇಳಿದಷ್ಟೇ, ಈ ವಿಚಾರಕ್ಕೆ ಒಂದು ಗ್ರಾಮ ಪ್ರಕಾರ ಜನರು ಒಟ್ಟಾಗ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಈ ಹೋರಾಟದಲ್ಲಿ ಜಯಗಳಿಸುವ ವಿಶ್ವಾಸ ಇದೆ ತಮಗೆ. ಈಗ ಘಟನಾವಳಿಗಳು ಬೇರೆ ಬೇರೆ ಆಗಿದೆ, ನಾವು ಇಲ್ಲ ಅಂತಲ್ಲಿ ಒಪ್ಕೊಳ್ಳೋದಿಲ್ಲ. ಅದೆಲ್ಲ ವ್ಯತ್ಯಾಸಗಳಾಗ್ತದೆ, ಸಿದ್ಧಾಂತಗಳು ಬೇರೆ ಬೇರೆ ಇರ್ತದೆ, ಮನುಷ್ಯ ವ್ಯಕ್ತಿ ಬೇರೆ ಬೇರೆ ಇರ್ತಾನೆ. ಆದ್ರೆ ಇವರೆಲ್ಲರನ್ನ ಒಟ್ಟಿಗೆ ಹಿಡ್ಕೊಂಡು ಹೋಗುವ ಮನಸ್ಥಿತಿಯನ್ನ ರೈತ ಸಂಘ ಮಾಡ್ತಾ ಇದೆ. ಮುಖಂಡತ್ವ ನಮ್ಮ ಇನ್ನದಲ್ಲಿ ಚಂದ್ರ ಶೆಟ್ಟಿ ಅವರು ಸದಸ್ಯರಾಗಿದ್ದಾರೆ, ಮತ್ತೆ ಅಮರನಾಥ್ ಶೆಟ್ಟಿ ಅವರು ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಮುಖಂಡತ್ವ ಒಳ್ಳೇದಿರ್ಬೇಕಾ? ಇಲ್ಲಿ ನಮ್ಮ ಬೆಳ್ಮಣ್ಣಲ್ಲಿ ಟೋಲ್ ಗೇಟ್ ಆಗಿರ್ಬಹುದು, ಇನ್ನೊಂದು ಯೋಜನೆ ಆಗಿರ್ಬಹುದು, ಆ ಶೆಟ್ರ್ ನಮ್ಮ ನಂದಳಿಗೆ ಎಷ್ಟು ಬಹಳ ಒಂದು ಉತ್ತಮ ಮುಖಂಡತ್ವದಿಂದ. ಹೌದೌದು. ಈಗ ಮೊನ್ನೆ ಕೂಡ ನಿಮಗೆ ಗೊತ್ತಿರಬಹುದು, ಪಡುಬಿದ್ರಿ ಟೋಲ್ ಬೂತ್ ಅಲ್ಲಿ ಕೂಡ ಅವರೇ ಸ್ವಲ್ಪ ನಮಗೆ ಮುಖಂಡತ್ವ ಕೂಡ ಇದೆ ನಮ್ಮಲ್ಲಿ. ಇದ್ದಾರೆ ನಮ್ಮಲ್ಲಿ ರೈತರು, ಶ್ರೀಧರ್ ಶೆಟ್ಟಿ ಅಂತ ಹೇಳಿದ್ದಾರೆ, ಮತ್ತೆ ಒಬ್ರು 2-3 ಜನ ಬೇರೆ ಬೇರೆ ಅವರು ಇದ್ದಾರೆ. ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿ, ಅಹೋರಾತ್ರಿ ಧರಣಿ ಆಯಿತು, ಹೋರಾಟಗಳು, ಪ್ರತಿಭಟನಾ ಸಭೆಗಳಾಯಿತು, ಮುಂದೆ ಏನನ್ನು ನಿರೀಕ್ಷಿಸಬಹುದು ಸರ್? ಈಗ ನೀವು ಆವಾಗದಿಂದ ಕೇಳ್ತಾ ಇದ್ದೀರಿ, ಜನರು ಯಾಕೆ ಇದಾಗ್ತಿಲ್ಲ, ಜಾಗೃತರಾಗ್ತಿಲ್ಲ, ಜನರು ಯಾಕೆ ಬರ್ತಿಲ್ಲ. ನಮಗೊಂದು ನೋವು ಏನಂದರೆ, ಜನರು ಯಾವುದಕ್ಕೆ ಒಟ್ಟಾಗಬೇಕಿತ್ತು ಅದಕ್ಕೆ ಇವತ್ತು ಒಟ್ಟಾಗ್ತಾ ಇಲ್ಲ. ಇವತ್ತು ಬೇರೆ ಬೇರೆ ವಿಚಾರಗಳಿಗೆ, ಧಾರ್ಮಿಕ ವಿಚಾರಗಳಿಗೆ, ಕೋಮು ಸಂಘರ್ಷಗಳಿಗೆ, ಬೇರೆ ಯಾವುದೋ ಒಂದು ವಿಚಾರಕ್ಕೆ ಏನಾದರೂ ಇದ್ದರೆ ಇವತ್ತು ಭಾರಿ ದೊಡ್ಡ ಪ್ರತಿಭಟನೆ, ದೊಡ್ಡ ದೊಡ್ಡ ರ್ಯಾಲಿಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ವು ಏನು. ಆದರೆ ಇವತ್ತು ನೇರವಾಗಿ ಜನರ ಬದುಕೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇರುವಾಗ ಅದಕ್ಕೆ ಜನರು ಒಟ್ಟಾಗ್ತಿಲ್ಲ. ಅದೊಂದು ದೊಡ್ಡ ನಮಗೆ ಬೇಸರದ ವಿಚಾರ. ಅದರಲ್ಲಿ ರಾಜಕೀಯ ಬರುತ್ತೆ, ಅದರಲ್ಲಿ ಪಕ್ಷಗಳ ವಿಚಾರ ಬರುತ್ತೆ. ಇದೆಲ್ಲ ಹೋಗಬೇಕು. ಇದೆಲ್ಲವನ್ನ ನಾವು ಬದಿಗಿಟ್ಟು ಜನರ ಬದುಕಿಗೋಸ್ಕರ, ನಮ್ಮ ನೆಲ ಜಲ ಭೂಮಿಗೋಸ್ಕರ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಕೋಲ ನಿಯಮಗಳು ಕೂಡ ಜಾಸ್ತಿ ಇದೆ. ಅಲ್ಲ, ಹಾಗಲ್ಲ ಈ ನಡುವೆ. ಬಟ್ ತಾವು ಒಂದು ಕೆಲಸ ಮಾಡಬಹುದು. ಈಗ ಕೋಲಗಳಾಗ್ತವೋ, ಯಕ್ಷಗಾನ ಆಗ್ತವೋ, ಅಲ್ಲಿಯೂ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವಂತ ಅಥವಾ ಒಂದು ಏನಾದ್ರೂ ಪೋಸ್ಟರ್ ಹಾಕಿ ಅಂತ ಪ್ರಯತ್ನಗಳನ್ನ ಮಾಡ್ಬೋದು. ಅಲ್ಲ, ಇನ್ನೊಂದು ವಿಚಾರ, ಇದು ತಮಾಷೆ ಅನಿಸ್ಬೋದು ಅಥವಾ ನಾನು ರಾಜಕೀಯ ಮಾತಾಡೋದು ಅಂತ ಅನಿಸ್ಬೋದು. ಆದ್ರೆ ಒಂದು ವಿಚಾರ ಏನಂದ್ರೆ ನೋಡಿ, ಒಂದು ತಿಂಗಳ ಹಿಂದೆ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ಬೋದು, ರಾಜಕೀಯ ವಲಯದಲ್ಲಿ ಆಗ್ಬೋದು, ದೊಡ್ಡ ಚರ್ಚೆ ಏನಂದ್ರೆ ವಕ್ಫ್ ಬೋರ್ಡ್, ವಕ್ಫ್ ಭೂಮಿ ಹೋಗ್ತದೆ, ಅದು ಹೋಗುತ್ತೆ, ಇದು ಹೋಗುತ್ತೆ ಅಂತ ಹೇಳಿದ್ರು. ಅದರ ಬಗ್ಗೆ ತುಂಬಾ ಭಾರಿ ದೊಡ್ಡ ಮಟ್ಟದಲ್ಲಿ ಜನ ಸ್ಪಂದನೆ ಮಾಡ್ತಾರೆ ನಮ್ಮ ಜಿಲ್ಲೆಯವರು. ಆದರೆ ಇಲ್ಲಿ ನಮ್ಮ ಜಿಲ್ಲೆಯ ಜನರೇ, ನಮ್ಮ ಸಹೋದರರದ್ದೇ ಭೂಮಿ ಕಳೆದುಕೊಳ್ಳುವಾಗ, ನಮ್ಮ ಕೃಷಿ ಭೂಮಿ, ನಮ್ಮ ಮನೆ ಮಠಗಳನ್ನು ಕಳೆದುಕೊಳ್ಳುವಾಗ ಅದರ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಸ್ಪಂದನೆ ಇಲ್ಲ. ಅದು ಯಾರ್ದು ಅವ್ರದ್ದು ಹೋಗುತ್ತೆ ಮಾರೆ, ಅದೇನು ಅಭಿವೃದ್ಧಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಣಾಮಕಾರಿ ಆಗಿಲ್ಲ ಅಂತ ತೋರಿಸಿ ಇಲ್ಲ, ಇದಕ್ಕೆ ಜನ ಸ್ಪಂದನೆ ಮಾಡ್ತಾ ಇಲ್ಲ. ತಾವು ಆಕ್ಟಿವ್ ಆಗಿಲ್ಲ ತಮ್ಮ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ. ಹೋರಾಟ ಯಾವ ರೀತಿ ಹೇಗೆ ಬೆಳೆಸ್ಕೊಳ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ? ಸಾಮಾಜಿಕ ಜಾಲತಾಣದಲ್ಲಿ ನಾನು ಒಟ್ಟು ಹೇಳಿದ್ದೇನೆಂದ್ರೆ, ಯಾವುದಕ್ಕೆ ಚರ್ಚೆ ಆಗಬೇಕಿತ್ತು, ಯಾವ ವಿಚಾರ ಮುನ್ನೆಲೆಗೆ ಬರಬೇಕಾಗಿತ್ತು ಅದು ಆಗ್ತಾ ಇಲ್ಲ. ನೇರವಾಗಿ ಪ್ರತ್ಯಕ್ಷ ಕಾಣುವಂತದ್ದು ಇಲ್ಲಿ ಭೂಮಿ ಹೋಗ್ತಾ ಇದೆ, ಅದರ ಬಗ್ಗೆ ಆಗ್ತಾ ಇಲ್ಲ. ಯಾವುದೋ ಒಂದು ಇಲ್ಲದ ವಿಚಾರ ವಕ್ಫ್ ಬೋರ್ಡ್ ಅಲ್ಲಿ ಹೋಗುತ್ತೆ, ಭ್ರಮೆ, ಅದು ಅಲ್ಲಿ ಹೋಗುತ್ತೆ ಅಂತ. ನಮ್ಮ ಸಂಸದರು ಹಾಗೆ, ನಮ್ಮ ಶಾಸಕರು ಹಾಗೆ, ನಮ್ದು ಇಲ್ಲಿ ಕಾರ್ಕಳದ ಅವರದೇ ಕ್ಷೇತ್ರದ ಜನರು ಭೂಮಿ ಹೋಗ್ತಾ ಇದೆ,
ಅದರ ಬಗ್ಗೆ ಹೋರಾಟ ಮಾಡೋದು ಬಿಟ್ಟು ದೂರದ ಉತ್ತರ ಕರ್ನಾಟಕದಲ್ಲಿ ಹೋಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಭೂಮಿ ಹೋಗ್ತಾ ಇದೆ, ಇದರ ಬಗ್ಗೆ ಹತ್ತಿರನೂ ಬಂದಿಲ್ಲ. ಒಟ್ಟು ಏನಂದ್ರೆ ಯಾವುದಕ್ಕೆ ಹೋರಾಟ ಮಾಡಬೇಕಿತ್ತು ಜನರು, ಜಿಲ್ಲೆಯ ಜನರು ಯಾವುದಕ್ಕೆ ಸ್ಪಂದನೆಯನ್ನ ಮಾಡಬೇಕಿತ್ತು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಬಿಟ್ಟು ಯಾವ ಧರ್ಮದ ವಿಚಾರ, ಇನ್ಯಾವುದು ಭ್ರಮಾತ್ಮಕ ವಿಚಾರಗಳಿಗೆ ಸ್ಪಂದನೆ ಮಾಡೋದು. ನಾನು ಜಿಲ್ಲೆಯ ಜನರಿಗೆ, ರಾಜಕಾರಣಿಗೆ ಎಲ್ರಿಗೂ ನಿಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡೋದಿಷ್ಟೇ, ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಅಲ್ಲ, ಮುಂದೆ ಏನೇನು ಹೋರಾಟ ಇದೆ ಅಂತ ನಿರೀಕ್ಷಿಸಬಹುದು ನಾವು ಜನರು ಕೂಡ. ತಾವು ಈಗ ಹೋರಾಟ ಮಾಡ್ತೀರಿ, ಏನೋ ಒಂದು ಪ್ಲ್ಯಾನ್ ಮಾಡ್ತೀರಿ, ರೂಪುರೇಷೆಗಳನ್ನು ಹಾಕ್ತೀರಿ. ಆವಾಗ ಜನ ಸಮುದಾಯ ಭಾಗಬೇಕಿದ್ದರೆ ಇಂಥ ಹೋರಾಟಗಳನ್ನು ಮಾಡ್ತೇವೆ. ಮತ್ತು ಇಂಥ ಸಮಾನ ಮನಸ್ಕಟ್ಟನ್ನು ರೋಟರಿ ಕ್ಲಬ್ ಆಗಿರ್ಬೋದು, NGOs ಆಗಿರ್ಬೋದು, ರಿಕ್ಷಾ ಚಾಲಕರಾಗ್ಬೋದು, ಇವರೆಲ್ಲ ಯಾವ ರೀತಿ ಬೆಂಬಲ ನೀಡಬೇಕು ಅಂತ ತಾವು ಹೇಳ್ತೀವಿ. ಇದು ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾಗೆ ನಾವು ಪ್ರತಿಭಟನಾ ನಿರತರಾಗಲಿ ಅಥವಾ ರೈತ ಸಂಘ ಮತ್ತು ಹೋರಾಟ ಸಮಿತಿಯ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸ್ವಲ್ಪ ಸಾಮಾಜಿಕವಾಗಿ ಮುಂದಾಳತ್ವ ಇರುವವರನ್ನು ಸಂಪರ್ಕ ಮಾಡ್ತಾ ಇದ್ದೇವೆ. ಎಲ್ಲರೂ ಸಂಪರ್ಕ ಮಾಡಿ ಈ ಹೋರಾಟಕ್ಕೆ ಕೈ ಜೋಡಿಸಬೇಕಂತ ಮನವಿ ಮಾಡ್ತಾ ಇದ್ದೇವೆ. ನಮಗೊಂದು ನಿರೀಕ್ಷೆ ಇದೆ, ನಮ್ಮದೊಂದು ಹೋಪ್ಸ್ ಇದೆ, ಮುಂದೆ ಎಲ್ಲರೂ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೋದು. ಹಿಮ್ಮೆಟ್ಟಿಸುವ ತನಕ ವಿರಮಿಸೋದಿಲ್ಲ, ಇಲ್ಲ ಈ ಹಿಮ್ಮೆಟ್ಟಿಸಿಯೇ ತೀರುತ್ತೇವೆ ಅನ್ನುವಂಥ. ಹೌದು, ಖಂಡಿತ. ಈ ಯೋಜನೆ ಏನಿದೆ, ಅದಾನಿ ಪವರ್ ಕಾರ್ಪೊರೇಷನ್ ಯೋಜನೆ ಇದೆ, ಇದನ್ನು ಹಿಮ್ಮೆಟ್ಟಿಸುವ ತನಕ ನಾವು ಅಲ್ಲಿಂದ ಕದಲುವುದಿಲ್ಲ. ಮತ್ತು ಬದಲಿ ವ್ಯವಸ್ಥೆ ಏನಾದರೂ ಹೊಸ ತಂತ್ರಜ್ಞಾನದ ಮೂಲಕ, ಅದೇ ಆವಾಗಲೇ ಹೇಳಿದಾಗೆ ಅದಕ್ಕೆ ಸಮ್ಮತಿ ಇದೆ. ಭೂಗತ ಕೇಬಲ್ ಅಂತದ್ದೇನಾದ್ರೂ ಹಾಕಿದ್ರೆ ಅದಕ್ಕೆ ಸಮ್ಮತಿ ಇದೆ, ನಾವು ಅದಕ್ಕೆ ವಿರೋಧ ಮಾಡಿದ್ವಿ. ಈ ಲೈನ್ ಹಾದು ಹೋಗೋದಕ್ಕೆ ತಮ್ಮದು ಆಕ್ಷೇಪ ಇದೆ, ಅದನ್ನು ಹಿಮ್ಮೆಟ್ಟಿಸದೇ ಬಿಡೋದಿಲ್ಲ. ಹೌದೌದು, ಯಾಕಂದ್ರೆ ಈಗಾಗಲೇ ಒಂದು ಶಾಂತಿ ನಂದಿಕೂರಿನಿಂದ ನಮ್ಮ ಇನ್ನ ಗ್ರಾಮದ ಕಾರ್ಕಳ ತಾಲೂಕಿನಾಗಿ ಹಾಸನದ ಶಾಂತಿ ಗ್ರಾಮಕ್ಕೆ ಒಂದು ಟವರ್ ಹೋಗಿದೆ ಈಗಾಗಲೇ. ಅದರಿಂದ ತುಂಬಾ ಭೂಮಿ ಕಳ್ಕೊಂಡಿದ್ದಾರೆ. ಮತ್ತೆ ಮತ್ತೊಂದು ಇದೇ ರೀತಿ ಆದ್ರೆ ಇದು ಪ್ರಯೋಗಕ್ಕಿರುವಂತಹ ಗ್ರಾಮನಾಗಾದ್ರೆ ಇನ್ನ ಎಲ್ಲದಕ್ಕೂ ಪ್ರಯೋಗ ಇನ್ನ ಗ್ರಾಮ. ಇದೇನು ಪ್ರಯೋಗದ ಟೇಬಲ್ ಲ್ಯಾಬಿನೊಳಗಿನ ಹಾಗೆಲ್ಲಲ್ಲ. ಇಲ್ಲಿ ಜನರು ಬದುಕ್ತಾ ಇದ್ದಾರೆ, ಎಲ್ಲರೂ ಮನುಷ್ಯರಲ್ವಾ. ಕೇರಳದಲ್ಲಿ ಅಥವಾ ದೂರ ತಮಿಳುನಾಡಲ್ಲಿ ಇದೆಲ್ಲ ಸಾಧ್ಯ ಆದರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಜನರ ಬದುಕನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸರ್. ಇದು ಕೇವಲ ಇನ್ನ ಗ್ರಾಮದ ಹಿತಾಸಕ್ತಿಯ ಪ್ರಶ್ನೆ ಅಲ್ಲ, ಇದು ಇಡೀ ಕರಾವಳಿಯ ಎರಡು ಜಿಲ್ಲೆಗಳ ಹಿತಾಸಕ್ತಿಯ ಪ್ರಶ್ನೆ. ಖಂಡಿತ. ಬಟ್ ತಾವು ಹೇಳ್ತೀರಿ, ಹೌದು, ಜನರಿಗೆ ಅದು ಮನವರಿಕೆ ಇಲ್ಲ. ಈಗ ನಾವು ಉಡುಪಿಯವರು ಏನು ಹೇಳ್ತಾರೆ, ಅದು ಇನ್ನ ಗ್ರಾಮದಲ್ಲಿ ನಮಗೇನು ಅಂತ ನಾವು ಭಾವಿಸ್ತೇವೆ. ಇಂಥವರಿಗೆ ತಾವು ಏನು ಹೇಳ್ತೀರಿ? ನೋಡಿ, ಈಗ ಬೇರೆ ಬೇರೆ, ಈಗ ನೀವು ಹೇಳಿದಾಗೆ ತನು ಮನ ಧನ ಬೇರೆ ಬೇರೆ ರೀತಿಯಾಗಿ ಒಂದು ಸಂಘಟನೆಗೆ ತೊಡಗಿಸ್ಕೊಳ್ಬೋದು. ಈಗ ನಿಮಗೆ ಸ್ಥಳಕ್ಕೆ ಬರಲಿಕ್ಕೆ ಆಗೋದಿಲ್ಲ, ನೀವು ಸಾಮಾಜಿಕ ಜಾಲತಾಣದಲ್ಲಿ ಇಮೇಲ್ ಹಾಕುವುದು ಅಥವಾ ಅದರ ಬಗ್ಗೆ ಪ್ರಶ್ನಿಸುವುದನ್ನು ಮಾಡಿ. ಇಲ್ಲ, ನಿಮ್ಮ ಹತ್ರ ದುಡ್ಡುಂಟು, ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ನಾನು ಅವರನ್ನು ಎದುರು ಹಾಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ದುಡ್ಡಾದರೂ ಕೊಡಿ. ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ, ನನ್ನ ಹತ್ರ ಮಾಹಿತಿನೂ ಇಲ್ಲ, ನಾನು ಪ್ರತ್ಯಕ್ಷವಾಗಿ ಬರ್ತೀನಿ, ಬನ್ನಿ ಸ್ಥಳಕ್ಕೆ. ಬಟ್ ಅದು ಇಲ್ಲಿಯವರೆಗೆ ಯಾವ ರೀತಿಯಲ್ಲಿ ಸಮಸ್ಯೆ ಕೊಡ್ತದೆ ಅಂತ ಹೇಳ್ಬೇಕಲ್ಲ ಸರ್. ಅಲ್ಲ, ಏನಂತ ಹೇಳಿದ್ರೆ ಈಗ ನೇರವಾಗಿ ಎಲ್ಲರೂ ಜನರು ಕೇಳ್ತಾರೆ, ಅದು ಇನ್ನದಲ್ಲಿ ಅದು ನಮ್ದು ಮನಸ್ಥಿತಿಯೂ ಕೂಡ ಆಗಿದೆ. ಅದೇ ಅವರೇನೋ ಹೋರಾಟ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ ಬಿಡ್ಲಿ ಅನ್ನೋದೇ ನಮ್ಮ ಇಲ್ಲಿಯ ಉಡುಪಿಯವರ ಒಂದು ಮನಸ್ಥಿತಿ. ಬಟ್ ಅವರು ಕೂಡ ಭಾಗವಹಿಸಬೇಕು, ಮುಂದೆ ಇಂಥ ಸಮಸ್ಯೆಗಳು ಇಲ್ಲಿಯವರೆಗೂ ಬರಬಹುದು ಅಂತ ಯಾಕೆ ಅವರು ಭಾವಿಸಬೇಕು? ರೇಸ್ ದ ವಾಯ್ಸ್ ಅಗೇನ್ಸ್ಟ್ ದ ಇಶ್ಯೂ, ಇದು ನಾವು ಕೇಳುವಂಥದ್ದು. ಇಶ್ಯೂಸ್ ಯಾವಾಗ ಬರ್ತದೆ ಅದಾಗ ನಾವು ಧ್ವನಿ ಎತ್ತಬೇಕು. ನಾನು ಅದೇ ಹೇಳಿದಾಗೆ, ನಿಮ್ಗೆ ಯಾವ ರೀತಿ ನಿಮ್ಮ ಪಾತ್ರವನ್ನ ಮಾಡ್ಲಿಕ್ಕಾಗ್ತದೆ ಆ ರೀತಿಯ ಪಾತ್ರವನ್ನ ಜನ ಖಂಡಿತವಾಗಿ ಮಾಡಬೇಕು. ಈಗ ನಾವು ಅಲ್ಲಿಯ ಜನರು ನಿರ್ವಸಿತರಾದ್ರೆ ಅಥವಾ ಅಲ್ಲಿಯ ಕೃಷಿ ಭೂಮಿ ಹಾಳಾದ್ರೆ ಅದರ ಪ್ರತಿಫಲ ಇಡೀ ಸಮಾಜಕ್ಕೆ, ಕೇವಲ ಇನ್ನ ಗ್ರಾಮಕ್ಕೆ ಮಾತ್ರ ಅಲ್ಲಲ್ಲ. ಒಂದು ಮನೆ ಹಾಳಾದ್ರೆ ಅದರ ಸಮಸ್ಯೆ ಇಡೀ ಗ್ರಾಮಕ್ಕೆ ಬರ್ತದೆ. ಒಂದು ಗ್ರಾಮ ಹಾಳಾದ್ರೆ ಇಡೀ ಒಂದು ಜಿಲ್ಲೆಗೆ ಬರ್ತದೆ. ಒಳ್ಳೇದಾದ್ರೆ ಹೇಗೆ ಅದರ ಪ್ರತಿಫಲವನ್ನು ಪಡಿತೇವೋ, ಹಾಳಾದ್ರೂ ಕೂಡ ಅದರ ಪ್ರತಿಫಲವು ಸಮಾನವಾಗಿ ಹಂಚಿಕೆ ಆಗ್ತದೆ. ಅಂದ್ರೆ ತಮ್ಮ ಪ್ರಕಾರ ಇಂದಿನ ಸಮಾಜಕ್ಕೆ ಮತ್ತು ಮುಂದಿನ ಸಮಾಜಕ್ಕೆ ಮತ್ತು ಇಂದಿನ ಭವಿಷ್ಯಕ್ಕೆ ಮತ್ತು ಮುಂದಿನ ಭವಿಷ್ಯಕ್ಕೆ ಈ ಹೋರಾಟ ಅನಿವಾರ್ಯ. ಮತ್ತೆ ನಾವು ಕೇಳುವಂಥದ್ದು, ಈ ಬುದ್ಧಿವಂತರ ಜಿಲ್ಲೆ, ನಾವು ಬಹಳ ಸಂಯಮದಿಂದ ವರ್ತಿಸುವವರೊಂದಿಗೆ ನೀವು ಕೂಡ ಸಂಯಮದಿಂದಲೇ ವರ್ತಿಸಬೇಕು, ಕಾನೂನಾತ್ಮಕವಾಗಿಯೇ ವರ್ತಿಸಬೇಕು. ನೀವು ನಿಮ್ಮ ದಬ್ಬಾಳಿಕೆ, ನಿಮ್ಮ ಈ ಜನರಲ್ ಡಯರ್ ಸಂಸ್ಕೃತಿ ಅಂತ ಹೇಳ್ತಾರೆ, ಆ ಸಂಸ್ಕೃತಿಯನ್ನು ನಮ್ಮ ಜಿಲ್ಲೆಗೆ ಪರಿಚಯಿಸಬೇಡಿ ದಯವಿಟ್ಟು. ಇದು ನಾನು ಮಾಡುವ ನಿಮ್ಮಲ್ಲಿ ಮನವಿ. ಸರ್, ಗಾಂಧಿ ಹುಟ್ಟಿದ ನಾಡಿನಲ್ಲಿ ಅಹಿಂಸಾತ್ಮಕ ಹೋರಾಟಗಳಿಗೆ ಹೆಚ್ಚು ಮನ್ನಣೆ ಇದೆ. ತಮ್ಮ ಪಕ್ಷ ಕೂಡ, ತಾವು ಪ್ರತಿನಿಧಿಸುವ ಪಕ್ಷ ಕೂಡ ಅದಕ್ಕೆ ಹೆಚ್ಚನ್ನು ಒತ್ತನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಅಮರಣಾಂತ ಉಪವಾಸ ಇಂಥದ್ದನ್ನೆಲ್ಲ ಪ್ರತಿಭಟನೆಗಳನ್ನ ಮಾಡುವಂಥ ಪ್ರಯತ್ನದಲ್ಲಿ ಏನಾದರೂ ಮುಂದೆ ಕೆಲಸ ಮಾಡ್ತೀರಾ? ಖಂಡಿತ ಸರ್. ಈಗ ಅಹೋರಾತ್ರಿ ಧರಣಿ ಇದು ಭಾರಿ ದೊಡ್ಡ ಹೋರಾಟ. ಯಾಕಂದ್ರೆ ಉಡುಪಿ ಜಿಲ್ಲೆಯವರು ಈ ವ್ಯಗ್ರ ಹೋರಾಟದಲ್ಲಿ ಒಂದಷ್ಟು ಹಿಂದೆ ಹೌದು ಅಲ್ಲ, ಅಹೋರಾತ್ರಿ ಧರಣಿ ಅಂತಲೇ ಭಾರಿ ದೊಡ್ಡ ಹೋರಾಟ. ಅಹೋರಾತ್ರಿ ಧರಣಿಗೆ ಅಲ್ಲಿ ಅಷ್ಟು ಜನ ಕಾರ್ಯಕರ್ತರು ಬೇಕು, ಪ್ರತಿಭಟನಾಕಾರರು ಬೇಕು. ಅಲ್ಲಿ ಕೇವಲ 1 ಗಂಟೆ ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ಜನ ಸೇರಿಸುವುದಕ್ಕೆ ಭಾರಿ ದೊಡ್ಡ ಸವಾಲು. ಇವತ್ತೊಂದು 1 ಗಂಟೆ ಪ್ರತಿಭಟನೆ ಮಾಡಿ ಒಂದು ಅರ್ಧ ಗಂಟೆ ಪ್ರತಿಭಟನೆ ಇದೆ ಬನ್ನಿ ಅಂತ ಕರೆದ್ರೆ ಅಷ್ಟು ಜನ ಅದೇ ದೊಡ್ಡ ಸವಾಲು. ಅಂಥದ್ರಲ್ಲಿ 24 ತಾಸು ಒಂದೇ ಜಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡೋದಂದ್ರೆ ಇವತ್ತು ಭಾರಿ ದೊಡ್ಡ ಚಾಲೆಂಜ್ ಇದು.
ಇಷ್ಟು ಈ ಹೋರಾಟದಲ್ಲಿ ನಾವು ಯಶಸ್ಸು ಸಕ್ಸಸ್ ಆಗ್ತೇವೆ ಅಂತ ನಮಗೆ ಒಂದು ಭಾವನೆ ಇದೆ. ಖಂಡಿತ ಸಕ್ಸಸ್ ಆಗ್ತೇವೆ ನಾವು. ಮತ್ತೆ ಇದು ಆಗದಿಲ್ಲ, ಇದರಲ್ಲೂ ಸಾಧ್ಯ ಇಲ್ಲ ಅಂತ ಉಪವಾಸ ಸತ್ಯಾಗ್ರಹವನ್ನು ಅಥವಾ ಬೇರೆ ಹೋರಾಟದ ಏನು ರೂಪಗಳು ಕಾಡು ಚಳುವಳಿಗಳು ಆಗಬಹುದು, ಮುತ್ತಿಗೆ ಹಾಕುವಂಥದ್ದು ಆಗಬಹುದು, ಅನಿವಾರ್ಯ ಆಗುವಾಗ. ಓಕೆ, ಸರಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ಸರ್, ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು? ಈಗ ಏನಂತ ಹೇಳಿದರೆ, ನಮ್ಮನ್ನು ಈ ವಾಹಿನಿಗೆ ಕರೆದು ಈ ವಿಚಾರವನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಿದರೆ ಅದಕ್ಕೆ ಧನ್ಯವಾದಗಳು. ಮತ್ತು ನಾನು ಈ ಜಿಲ್ಲೆಯ ಎಲ್ಲರ ಹತ್ರ ಕೇಳುವುದು, ನೋಡಿ, ಸಮಸ್ಯೆ ಯಾರೋ ಒಬ್ಬನ ಮನೆಯದಲ್ಲ, ಒಂದು ಗ್ರಾಮದಲ್ಲ, ಅದು ನಮ್ಮ ಸಮಸ್ಯೆ ಅಂತ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಭೌಗೋಳಿಕವಾಗಿ ನಾವು ಅಷ್ಟು ಬಾಂಡಿಂಗ್ ಆಗಿದ್ದೇವೆ. ಓಕೆ, ನಮ್ಮ ಜಿಲ್ಲೆಯಲ್ಲಿ ನಾವು ಯಾವುದೇ ಒಬ್ಬ ಗ್ರಾಮಸ್ಥನನ್ನು ಕೇವಲ ಆ ಗ್ರಾಮಸ್ಥಕ್ಕೆ ಸೀಮಿತವಾಗಿ ನೋಡಿದ್ದೇ ಇಲ್ಲ. ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಭೇದ ಭಾವಗಳಿಲ್ಲ. ನಮ್ಮ ಭೌಗೋಳಿಕವಾಗಿಯೂ ಹಾಗೆ ಇದೆ. ನಮ್ಮ ಎಲ್ಲ ಆಹಾರ ಪದ್ಧತಿ ಇರ್ಬೋದು, ನಮ್ಮ ವಿಚಾರ ಇರ್ಬೋದು, ನಮ್ಮ ಜೀವನ ಪದ್ಧತಿ ಭಾವನಾತ್ಮಕವಾಗಿ ನಾವು ಒಂದೇ ಜಿಲ್ಲೆಯವರನ್ನು ದೃಷ್ಟಿಕೋನದಲ್ಲಿ ಇರಬೇಕಾದ್ರೆ ನಮ್ಮ ಗ್ರಾಮದ ಸಮಸ್ಯೆಯನ್ನು ತಮ್ಮದೇ ಸಮಸ್ಯೆ ಅಂತ ಹೇಳಿ ತಿಳ್ಕೊಂಡು ವಿವಿಧ ರೀತಿಯಲ್ಲಿ ನಿಮ್ಮ ಇತಿಮಿತಿಯೊಳಗೆ ನೀವು ನಮಗೆ ಸಹಕಾರ ನೀಡಬೇಕು. ಮತ್ತೆ ಇದು ಆಗಲೇಬೇಕು ಅನ್ನುವಂಥದ್ದು ನನ್ನ ಮನವಿ ಮತ್ತೆ ಕಳಕಳಿಯ ವಿನಂತಿ. ಓಕೆ, ಕೊನೆಯದಾಗಿ ತಮ್ಮ ಮಾತೇನು ಸರ್? ಈ ಹೋರಾಟಗಳಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಕೇವಲ ಇನ್ನ ಗ್ರಾಮಸ್ಥರಲ್ಲಿ ಎಲ್ಲ? ಹೌದು, ಇದು ಇವತ್ತು ನಮ್ಮ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ ಹೋರಾಟಕ್ಕೆ ಕೇವಲ ಇನ್ನ ಅಂತಲ್ಲ, ಇದು 2 ಜಿಲ್ಲೆಗೆ ಸಂಬಂಧಪಟ್ಟಂಥ ಹೋರಾಟ. ಈ ಹೋರಾಟದಲ್ಲಿ ಯುವಜನರು, ವಿದ್ಯಾರ್ಥಿಗಳು ಎಲ್ಲರೂ ಸ್ವಲ್ಪ ಅಂದರೆ ಸುಶಿಕ್ಷಿತರು, ಪ್ರಜ್ಞಾವಂತರು ಅನಿಸ್ಕೊಂಡವರು ಎಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು. ನಾವು ಇಡೀ ಜಿಲ್ಲೆ 2 ಜಿಲ್ಲೆಯ ಜನರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಹೋರಾಟದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳಬೇಕು. ಆ ಮೂಲಕ ಏನು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಇನ್ನ ಗ್ರಾಮದ ಸಹೋದರರಾಗಲಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮದ ಸಹೋದರರ ಜೊತೆ ನಾವು ನಿಲ್ಲಬೇಕು ಅಂತ ನೀವೆಲ್ಲರಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಸರಿ, ಉಭಯ ಜಿಲ್ಲೆಗಳವರು ಕೂಡ ಇನ್ನ ಅನ್ನೋದು ನನ್ನ ಗ್ರಾಮ ಅಂತ ತಿಳಿದುಕೊಳ್ಬೇಕು. ಓಕೆ, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರದೀಪ್ ಬೇಲಾಡಿ ಹಾಗೆಯೇ ಮಾನ್ಯ ಕಾಮತ್ರವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು, ನಮಸ್ಕಾರ. ಯಾಕಂದರೆ ಯಾವುದೇ ಒಂದು ಈ ಸಮಸ್ಯೆಗಳು ಬಂದರೂ ಕೂಡ ಅದರ ಗಂಭೀರತೆಯ ಬಗ್ಗೆ ತಿಳಿಸುವುದು ಪ್ರಾಮುಖ್ಯ. ಯಾಕಂದರೆ ಜನರು ನೇರವಾಗಿ ಈಗ ಇಂಥ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದಿಲ್ಲ. ಯಾಕಂದರೆ ಬೇರೆ ಬೇರೆ ಧಾರ್ಮಿಕ ವಿಷಯಗಳು ಇದರ ಬಗೆಗಿನ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವುದರಿಂದ ಇದರ ಗಂಭೀರತೆಯ ಪ್ರಮಾಣದ ಬಗ್ಗೆ ತಿಳಿದರೆ ಮಾತ್ರ ಈ ಹೋರಾಟಗಳಲ್ಲಿ ಭಾಗವಹಿಸಬಹುದು. ಆದ್ದರಿಂದ ಮಾಹಿತಿಯನ್ನು ನೀಡುವುದು ಈಗ ಪ್ರಮುಖ ಕೆಲಸ. ಯಾವುದೇ ಹೋರಾಟಗಳಾಗಿರಬಹುದು ಅಥವಾ ಯಾವುದೇ ಚಟುವಟಿಕೆಗಳಲ್ಲಿ ಮಾಹಿತಿಯೇ ಮುಖ್ಯವಾಗಿ ಪರಿಗಣಿತ ಆಗಿರುವುದರಿಂದ ಮಾಹಿತಿಯ ಮೂಲಕವಾಗಿ ಜಾಗೃತಿಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಮತ್ತು ತಮ್ಮ ಮಾಹಿತಿಯ ಮೂಲಕವಾಗಿ ಜನರು ಜಾಗೃತಿಗೊಂಡು ಹೋರಾಟಗಳಲ್ಲಿ ಭಾಗವಹಿಸಿ ಈ ಟವರ್ ಸ್ಥಾಪನೆ ಮತ್ತು ಈ ಟ್ರಾನ್ಸ್ಮಿಷನ್ ಲೈನ್ ಸ್ಥಾಪನೆಯಿಂದ ಆ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಮತ್ತು ಖಂಡಿತವಾಗಿ ಸ್ಥಗಿತಗೊಳ್ಳುತ್ತದೆ ಅನ್ನುವಂಥ ಭಾವನೆ ನಮ್ಮದು. ಯಾಕಂದರೆ ಉಡುಪಿ ಕರಾವಳಿ ಜಿಲ್ಲೆಗಳು ಹಿಂದಿನಂತಿಲ್ಲ. ಅದೇ ನಾನು ಹೇಳಿದಂತೆ ನಮ್ಮ ಬೆಳ್ಮಣ್ಣ ಟೋಲ್ಗೇಟ್ ಆಗಿರಬಹುದು, ಆ ಯೋಜನೆಗಳು ಕೂಡ ಹಿಂದೆ ಸರಿಯಲಿಕ್ಕೆ ಕಾರಣ ಒಂದಷ್ಟು ಹೋರಾಟಗಳೇ. ಆ ಮೂಲಕವಾಗಿ ಇದರಿಂದಲೂ ಹಿಂದೆ ಸರಿಯುವಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ನಾವು ಕೂಡ ಹೊಂದಬಹುದು ಮತ್ತು ಆ ವಿಶ್ವಾಸವನ್ನು ಕೂಡ ನಾವು ಹೊಂದಬಹುದು. ಈ ನಿಟ್ಟಿನಲ್ಲಿ ಜನರು ಕೂಡ ಈ ಉಡುಪಿ ಪ್ರದೇಶದ ಅಥವಾ ಇತರ ಪ್ರದೇಶದ ಜನರು ಕೂಡ ಇದು ನನ್ನ ಪ್ರಶ್ನೆಯಲ್ಲ, ಕೇವಲ ಇನ್ನ ಗ್ರಾಮಸ್ಥರ ಪ್ರಶ್ನೆ ಅಂತ ತಿಳಿಯದೆ, ಒಂದು ಸಮಾಜ ಅನ್ನೋದು ಒಂದು ಕುಟುಂಬ. ಆ ಕುಟುಂಬದ ಹಿನ್ನೆಲೆಯಲ್ಲಿ ಎಲ್ಲ ಮನೆಗಳು ಕೂಡ ನಮ್ಮ ಸಮಾಜದ ಕುಟುಂಬದ ಭಾಗವಾಗಿರುವುದರಿಂದ ಇಂದು ಇನ್ನಕ್ಕೆ ಆ ಸಮಸ್ಯೆ ಬಂದಿರಬಹುದು, ಮುಂದೆ ನಮ್ಮ ಗ್ರಾಮಕ್ಕೂ ಕೂಡ ಆ ಸಮಸ್ಯೆ ಬರುವ ಸಾಧ್ಯತೆ ಇರುವುದರಿಂದ ಹೋರಾಟಗಳಲ್ಲಿ ಭಾಗವಹಿಸಿದರೆ ಆ ಹೋರಾಟದ ಕಿಚ್ಚು ನಮ್ಮಲ್ಲಿ ತನ್ನಿಂತಾನೇ ಆಗಿ ಜಾಗೃತಗೊಳ್ಳುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ನಮ್ಮ ಒಂದು ವ್ಯಕ್ತಿತ್ವ ಸಿದ್ಧವಾಗ್ತದೆ. ಈ ಹಿನ್ನೆಲೆಯಲ್ಲಿ ತಾವು ಕೂಡ ಸಿದ್ಧರಾಗಿ ಮತ್ತು ಬೆಂಬಲ ಸೂಚಿಸಿ, ನೈತಿಕ ಬೆಂಬಲ ಸೂಚಿಸಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಚಟುವಟಿಕೆಗಳ ಬಗ್ಗೆ ಬಂದಾಗ ಅದಕ್ಕೆ ಕಮೆಂಟ್ಸ್ ಕೊಡಿ, ಲೈಕ್ಸ್ ಕೊಡಿ ಮತ್ತು ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಒಂದಷ್ಟು ವಿರೋಧವನ್ನು ತಮ್ಮ ಜನಪ್ರತಿನಿಧಿಗಳಲ್ಲಿ ಸೂಚಿಸಿದರೆ ಜನಪ್ರತಿನಿಧಿಗಳು ಕೂಡ ಜಾಗೃತರಾಗ್ತಾರೆ. ಅಂದರೆ ಮೆಜಾರಿಟಿ ಜನ ಅವರಿಗೆ ಹೇಳಿದರೆ ಖಂಡಿತವಾಗಿ ಅವರಿಗೆ ಇದರ ಬಗ್ಗೆ ಅರಿವಾಗ್ತದೆ ಮತ್ತು ಅದನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಮಾಣಿಕ ಪಾತ್ರವನ್ನು ವಹಿಸಿ ಅನ್ನುವಂಥ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.